ಇಬ್ಬಿಬ್ಬರಾಗಿ ದೇವರೇ ಪ್ರಾರ್ಥಿಸುವಾಗ ನಿನ್ನ ಮಕ್ಕಳೊಂದು ಪ್ರಾರ್ಥನೆ ಕೇಳು. ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳು ದೇವರೇ. ಯಾವ್ಯಾವ ಕರೆಗಳಿಂದ, ಭಾರಗಳಿಂದ, ಸಮಸ್ಯೆಗಳಿಂದ ಬಂದಿರ್ತಾರೋ ಇವರಿಗಿರ್ತಕ್ಕಂಥ ಎಲ್ಲ ಥರ ಕಷ್ಟ, ಭಾರ, ಸಮಸ್ಯೆಗಳಿಂದ ಬಿಡುಗಡೆ ಮಾಡು ಕರ್ತನೆ. ಯಾರ್ಯಾರು ಸೈತನ ಅಧಿಕಾರದಿಂದ ಬಂಧಿಸಲ್ಪಟ್ಟಿದ್ದು, ಅಯ್ಯ ದೇವ ನನ್ನ ಬಿಡುಗಡೆ ಕೊಡು ಎಂಬುದಾಗಿ ಪ್ರಾರ್ಥಿಸುವವರು ಬಿಡುಗಡೆ ಕೊಡಪ್ಪ ಕರ್ತನೆ. ಯಾರಾದರೂ ಕರ್ತನೆ ಇವ್ರ ಮನೆಯಲ್ಲಿ ರೋಗ ವ್ಯಾಧಿಯಲ್ಲಿ ಇರುವುದರ ಕರ್ತನೆ ಅವ್ರಿಗೆ ಸಂಪೂರ್ಣ ಮನಪೂರ್ವಕವಾಗಿ ಬಿಡುಗಡೆ ಕೊಡಪ್ಪ ಕರ್ತನೆ. ವೈರಿಗಳನ್ನು ಪ್ರೀತಿ ಮಾಡ್ರಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ ಕರ್ತನೆ. ಇವ್ರಿಗೆ ವೈರಿಯಾಗಿರ್ತಕ್ಕಂಥ ಯಾರಿರ್ಲಿ ಕರ್ತನೆ ಅವ್ರಿಗೆ ಪ್ರೀತಿಸುವ ಕೃಪೆ ತೋರಿಸ್ರಿ. ಅವರು ವೈರಿಗಳನ್ನು ಮಾರ್ಪಡಿಸುತ್ತೆ ಎಂಬುದನ್ನು ಪ್ರಾರ್ಥಿಸ್ತಾಪ ದೇವ. ನಿನ್ನ ಒಂದು ಆತ್ಮದ ಆವೇಶವುಳ್ಳವರಾಗಿ ನಿನ್ನ ಮಕ್ಕಳು ಜೀವಿಸುವಾಗೆ ನೀ ಕಾರ್ಯ ಮಾಡಪ್ಪ ಕರ್ತನೆ. ಪ್ರತಿಯೊಬ್ಬರು ನಿನ್ನ ಆಜ್ಞೆಗಳನ್ನು ಪರಿಪಾಲನೆ ಮಾಡುತ್ತಾ, ಸತ್ಯವನ್ನು ತಿಳಿದುಕೊಂಡು ಸತ್ಯ ಮಾರ್ಗದಲ್ಲಿ ನಡೆಯುತ್ತಾ, ನಿನ್ನ ಒಂದು ಕೃಪೆಗಾಗಿ, ನಿನ್ನ ಒಂದು ಪ್ರಸನ್ನತೆಗಾಗಿ ಜೀವಿಸುವ ಹಾಗೆ ದಯ ತೋರಿಸ್ತಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೀವಪ್ಪ ದೇವ. ಈ ದಿನ ಕೆಲವೊಬ್ಬರು ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗಿದ್ದಾರೆ ಕರ್ತನೆ. ನಮ್ಗಾದ್ರ ಜೀವಿತರ ಒಂದು ಸಂಖ್ಯೆಯಲ್ಲಿಟ್ಟಿದ್ದಿ. ನಿನ್ನ ಸಭೆಯಲ್ಲಿ ನಮ್ಮನ್ನು ಸ್ತುತಿಸುವ ಹಾಗೆ, ಕೊಂಡಾಡುವ ಹಾಗೆ ನಿನ್ನ ಸಹಾಯ ಮಾಡಿದಕ್ಕೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ ದೇವ. ನಿನ್ನ ಮಹಿಮೆ ಆಗಲಿ ಕರ್ತನೆ. ಆನ್ಲೈನಲ್ಲಿ ಕೂಡ ಯಾರು ದೇವರೇ ಪ್ರಾರ್ಥನೆಯಲ್ಲಿ ಪಾಲ್ಬಗೆದ್ದು, ಅಯ್ಯ ದೇವ ನಮ್ಮ ಜೀವಿತದಲ್ಲಿ ಕೂಡ ಅದ್ಭುತ ಮಾಡು, ನಮ್ಮ ಕುಟುಂಬದಲ್ಲೂ ಕೂಡ ಅದ್ಭುತ ಮಾಡು ಎಂಬುದಾಗಿ ಪ್ರಾರ್ಥಿಸ್ತಾ ಇರ್ತಾರೆ ಕರ್ತನೆ. ಅವರನ್ನು ಕೂಡ ನಾ ಪ್ರಾರ್ಥಿಸ್ತಾ ಆಶೀರ್ವಾದ ಮಾಡು, ಬಲಪಡಿಸು, ಬಿಡುಗಡೆ ಕೊಡು, ಸ್ವಸ್ಥತೆ ನೀಡು, ಆರೋಗ್ಯ ಧೈರ್ಯ ಪಾಲಿಸ್ಕೊಡಪ್ಪ ಕರ್ತನೆ. ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ದೇವರೇ ಈ ಆರಾಧನೆಯಲ್ಲಿ ಪಾಲ್ಬಾಗಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೆ ನಾವು ಪ್ರಾರ್ಥಿಸ್ತಾ ದೇವರೇ ಬಲಪಡಿಸು ದೇವ. ನಿನ್ನ ಒಂದು ಮಹಿಮೆ ಕಾಣುವ ಹಾಗೆ, ನಿನ್ನ ಒಂದು ಘನತೆ ಕಾಣುವ ಹಾಗೆ ನೀ ಸಹಾಯ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ಈ ಸೇವೆ, ಸಭೆ, ಅಭಿವೃದ್ಧಿ ವಿಷಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೆ ನಾವು ಪ್ರಾರ್ಥಿಸ್ತಾ ದೇವ, ನೀನು ಬಲಪಡಿಸು ದೇವ. ಪ್ರತಿಯೊಬ್ಬರು ಪ್ರಾರ್ಥಿಸ್ರಿ. ಸೇವೆ, ಸಭೆ, ಅಭಿವೃದ್ಧಿ ವಿಷಯವಾಗಿ ಪ್ರಾರ್ಥಿಸ್ರಿ. ಈ ಸೇವೆ, ಸಭೆ, ಅಭಿವೃದ್ಧಿ ಅನ್ಬೇಕಾದರೆ ನಿಮ್ಮ ಪ್ರಾರ್ಥನೆ ಭಾಳ ಅವಶ್ಯಕತೆ ಅದ ಸಭೆ. ದೇವ ನಿನ್ನ ಮಹಿಮೆ ಆಗಲಿ. ಯಾರ್ಯಾರು ಸೇವೆ, ಸಭೆ, ಅಭಿವೃದ್ಧಿ ಪ್ರಾರ್ಥನೆ ಮಾಡುತ್ತಾರೋ ಅವ್ರ ಜೀವಿತದಲ್ಲಿ ಅದ್ಭುತ ಮಾಡು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನ ಆತ್ಮದಿಂದ ಬಲಪಡಿಸು ದೇವ. ಗ್ಲೋರಿ 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 ಗ್ಲೋರಿ. ಪರಿಶುದ್ಧಾತ್ಮ ನಿಮ್ಮನ್ನು ಸ್ವಾಗತಿಸಿತು. ಥ್ಯಾಂಕ್ ಯು ಜೀಸಸ್. ದೇವ ನಿಮ್ಮನ್ನು ನಾವು ಮಹಿಮೆ ಪಡಿಸ್ತೇವಪ್ಪ. ನಿನ್ನ ಸನ್ನಿಧಿ ಆಶ್ರಯಿಸ್ತೇವೆ ಕರ್ತ. ನಮ್ಮನ್ನು ಬಲಪಡಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಹೌದು ದೇವ, ಲೋಕದಲ್ಲಿ ನೀ ನಮ್ಮೊಳಗಿರುವಾಗ, ನಮ್ಮ ಸಮಯ ಅವಕಾಶ ಸಿಕ್ಕಾಗ, ಸಂದರ್ಭ ಸಿಕ್ಕಾಗ ಕರ್ತನೆ ನಾವು ನಿಮ್ಮನ್ನೇ ಸ್ತುತಿಸ್ತೇವಪ್ಪ. ಗಳಿಗೆ ನಿಮ್ಮನ್ನು ಸ್ತುತಿಸುವಾಗ ನಿನ್ನ ಒಂದು ಮಹಿಮೆ ಕಾಣುವುದಕ್ಕಾಗಿ ನಮ್ಮನ್ನು ಅವಕಾಶದ ಕರ್ತನೆ ನಾವು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತೇವಪ್ಪ. ನಿನ್ನ ಮಕ್ಕಳು ದೇವರೇ ನಿನ್ನ ಸನ್ನಿಧಿಯಲ್ಲಿ ಸ್ತುತಿ ಮಾಡುವಾಗ, ನಿನ್ನ ಸನ್ನಿಧಿಯಲ್ಲಿ ಮೊರೆ ಇಡುವಾಗ, ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ಇವ್ರ ಪ್ರಾರ್ಥನೆಯನ್ನು ಕೇಳುದೇವ. ಇವ್ರ ಪ್ರಾರ್ಥನೆಗೆ ಸದುತ್ತರನ್ನು ಕೊಡ್ತಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಪ್ಪ ಕರ್ತನೆ. ಈ ಲೋಕದಲ್ಲಿ ನಾನಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ಅನಾಥನನ್ನೇ ಸ್ತುತಿಸುವೆನು. ಈ ಗಳಿಗೆಯಲ್ಲಿ ಸ್ತುತಿಸುವೆನು, ಈ ಗಳಿಗೆಯಲ್ಲಿ. ಹೌದು ಕರ್ತನೆ, ಬಿಸಿಲಿರಲಿ, ಚಳಿ ಇರಲಿ, ಮಳೆ ಗಾಳಿ ಇರಲಿ ಕರ್ತನೆ, ಕೆಳ ತುಫಾನುಗಳು ಬಂದರೂ ಕೂಡ ದೇವರೇ ನಿಮ್ಮನ್ನೇ ಸ್ತುತಿಸುವ ಹಾಗೆ, ನಿಮ್ಮನ್ನು ಕೊಂಡಾಡುವ ಹಾಗೆ,
ನಿಮ್ಮನ್ನೇ ಆರಾಧಿಸುವ ಹಾಗೆ ನೀ ಸಹಾಯ ಮಾಡ್ತೀಯ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನ ಮಕ್ಕಳು ಯಾರಾದರೂ ಕರ್ತನೆ ಘೋರವಾಗಿರ್ತಕ್ಕಂಥ ಕಷ್ಟಗಳಲ್ಲಿ ಬಂದಿರತಕ್ಕಂಥ ತುಫಾನಂತೆ ಬಂದಿರುವಾಗ ಕರ್ತನೆ ಅಂತ ಒಂದು ಸ್ಥಿತಿಯಿಂದ ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡ್ತೀವಿ ಎಂದು ನಾವು ಪ್ರಾರ್ಥಿಸ್ತಾ, ನಿನ್ನ ಮಕ್ಕಳಿಗೆ ಸಂಪೂರ್ಣವಾಗಿ ಧೈರ್ಯದ ಒಂದು ಆತ್ಮದಿಂದ ತುಂಬಿಸ್ತಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ ಕರ್ತನೆ. ಏನಿರಲಿ ಕರ್ತನೆ, ಧೈರ್ಯವಾಗಿ ನಿನ್ನ ಸನ್ನಿಧಿಯಲ್ಲಿ ನಿಂದಿರುವ ಹಾಗೆ, ಧೈರ್ಯವಾಗಿ ಬಲವೊಂದು ನಿನ್ನ ಸನ್ನಿಧಿ ಆಶ್ರಯಿಸುವ ಹಾಗೆ ನಿನ್ನ ಮಕ್ಕಳನ್ನು ಸಹಕರಿಸ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತಪ್ಪ. ಅಭಯವ ನೀಡೆಂದು ಬೇಡುವೆ ನಾನು ಶ್ರೀ ಯೇಸು ಪಾದಗಳಲ್ಲಿ. ಅಭಯವ ನೀಡೆಂದು ಬೇಡುವೆ ನಾ ಶ್ರೀ ಯೇಸು ಪಾದಗಳಲ್ಲಿ. ಹಾಡುವೆನು ಬೇಡುವೆನು ಎಂದೆಂದು ನಿನ್ನಲ್ಲಿಯೇ. ಹಾಡುವೆನು ಬೇಡುವೆನು ಎಂದೆಂದು ನಿನ್ನಲ್ಲಿಯೇ. ಎಂದೆಂದು ನಿನ್ನಲ್ಲಿಯೇ. ಈ ಲೋಕದಲ್ಲಿ ನಾನಿರುವಾಗ ನನಗಾಗಿ ಯೇಸು ಜೀವಿಸುವಾಗ ಅನಾಥನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಸ್ತುತಿಸುವೆನು ಈ ಗಳಿಗೆಯಲ್ಲಿ. ದೇವಾ, ನಿನ್ನ ಮಕ್ಕಳ ಲೋಕದಲ್ಲಿ ನಾನಿರುವಾಗ ನಮಗಾಗಿ ಯೇಸು ಜೀವಿಸುವಾಗ ಅನಾಥನನ್ನೇ ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಸ್ತುತಿಸುವೆನು ಈ ಗಳಿಗೆಯಲ್ಲಿ. ಅಭಯವ ನೀಡೆಂದು ಬೇಡುವೆ ನಾನು ಶ್ರೀ ಯೇಸು ಪಾದಗಳಲ್ಲಿ. ಈ ಲೋಕದ ಪಯಣದಲ್ಲಿ. ಈ ಲೋಕದ ಪ್ರಯಾಣದಲ್ಲಿ ನಮಗ ಭಯ ಇರುವುದಿಲ್ಲ ಕರ್ತನೆ. ಯಾಕೆ ಭಯವಿಲ್ಲಂದರೆ ನಿಮ್ಮನ್ನು ಹಗಲಿರುಳು ಸ್ತುತಿಸುವಾಗ, ನಿಮ್ಮನ್ನು ಮಹಿಮೆಪಡಿಸುವಾಗ ಈ ಲೋಕದ ಪ್ರಯಾಣದಲ್ಲಿ ನಮಗೆ ಭಯವಿರಲಿಕ್ಕೆ ಅವಕಾಶ ಇಲ್ಲ ದೇವ. ಯಾಕಂದರೆ ನೀನು ಹೇಳಿದಿ, ನಾನು ನಿಮ್ಮನ್ನು ಈ ಸ್ಥಳವನ್ನು ಸಿದ್ಧಪಡಿಸುವುದಕ್ಕಾಗಿ ನಡೆದಿದ್ದೇನೆ, ತಿರುಗಿ ನಾನು ಬರುತ್ತೇನೆ, ನೀವು ಸಿದ್ಧವಾಗಿರಿ ಎಂಬುದಾಗಿ ನಮ್ಮನ್ನು ನೀನು ಹೇಳಿದಪ್ಪ. ನಿಮಗೆ ಸ್ತೋತ್ರ. ಅದಕ್ಕಾಗಿ ನಾವು ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತೇವಪ್ಪ. ನೀನು ಬರುವವರೆಗ ನೀತಿಯಿಂದ, ಪ್ರೀತಿಯಿಂದ, ಸತ್ಯತೆಯಿಂದ, ನಿನ್ನ ವಾಕ್ಯದ ಅನುಸಾರವಾಗಿ ನಾವೆಲ್ಲರೂ ಸಿದ್ಧವಾಗಿರುವ ಹಾಗೆ ನಮ್ಮನ್ನೇ ಬಲಪಡಿಸು ಕರ್ತನೆ. ಈಗ ನಮ್ಮ ಮಧ್ಯದಲ್ಲಿ ಯಾರಾದರೂ ಕರ್ತನೆ ಘೋರವಾಗಿರ್ತಕ್ಕಂಥ ಕಷ್ಟಗಳಿಂದ, ಭಾರಗಳಿಂದ, ಸಮಸ್ಯೆಗಳಿಂದ, ಸಂಕಟಗಳಿಂದ ಬಂದು, ಅಯ್ಯ ದೇವಾ ನನ್ನನ್ನು ಬಿಡುಗಡೆ ಮಾಡು ದೇವರೇ, ಇದರಿಂದ ನನ್ನ ಪರಿಹಾರ ಮಾಡು, ಇದರಿಂದ ನನ್ನ ಹೊರಗೆ ತೆಗಿ ಎಂಬುದಾಗಿ ಯಾರಾದರೂ ದೇವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಈ ದಿನ ಆ ಘೋರವಾಗಿರ್ತಕ್ಕಂಥ ಕಷ್ಟಗಳಿಂದ, ಸಮಸ್ಯೆಗಳಿಂದ, ಸಂಕಟಗಳಿಂದ ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡು ಕರ್ತನೆ. ಈ ಲೋಕದ ಪ್ರಯಾಣದಲ್ಲಿ ದೇವರೇ ನಿನ್ನ ಮಕ್ಕಳಿರುವಾಗ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರು ಭಯ ಪಡಬೇಕಾದ್ರೆ ದುಷ್ಟರು ಭಯ ಪಡ್ಲಿಕ್ಕೆ ಅವಕಾಶ ಇದೆ ಕರ್ತನೆ. ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವ್ಯಾರೇ ಭಯ ಪಡ್ಲಿಕ್ಕೆ ಅವಕಾಶ ಇಲ್ಲ ದೇವ. ಕಡಿಮೆ ಆಗಲ್ಲಂಥ ರೋಗ ವ್ಯಾಧಿಯಿಂದ ಯಾರು ಬಂದಿರ್ಬೋದಪ್ಪ ಕರ್ತನೆ, ಯಾರಿಗೆ ಹೇಳದಂಥ ರೋಗ ಇದ್ದಿರ್ಬೋದಪ್ಪ ಕರ್ತನೆ. ವೈದ್ಯರು ಕೂಡ ಈ ನನ್ನ ಒಳಗೆ ರೋಗದ ಎಂಬುದಾಗಿ ಹೇಳಕ್ಕೆ ಚಾನ್ಸ್ ಇಲ್ಲ, ಅಂಥ ಒಂದು ರೋಗದಿಂದ ಹರನೋ ಕರ್ತನೆ. ಆದರೆ ದೇವನ ಪ್ರಾರ್ಥಿಸ್ತಾ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ರೋಗ ಇವ್ರ ಶರೀರದಿಂದ ಬಿಟ್ಟು ಹೋಗ್ಲಿ ಅಪ್ಪ ಕರ್ತಾನೆ. ಈ ರೋಗ ಅವ್ರಿಗೆ ಬಿಟ್ಟು ಹೋಗ್ಲಿ ಕರ್ತಾನೆ. ಯಾರಾದರೂ ಇವ್ರ ಕುಟುಂಬದಲ್ಲಿ ಮರಣ ಹಾಸಿಗೆದಲ್ಲಿ ಬಿದ್ದಿದ್ರು ಕೂಡ ಈ ಆಲಯದಲ್ಲಿ ಮಕ್ಕಳು ಪ್ರಾರ್ಥಿಸುವಾಗ ಆ ಮರಣ ಹಾಸಿಗೆದಿಂದ ಅವ್ರಿಗೆ ನೆಬಸ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತೀವಪ್ಪ.
ಪ್ರಾರ್ಥಿಸಿ. ಯಾರ ನಿಮ್ಮ ಕುಟುಂಬದಲ್ಲಿ ಮರಣ ಹಾಸಿಗೆದಲ್ಲಿದ್ದರೂ ಕೂಡ ದೇವರವ್ರಿಗೆ ಸ್ವಸ್ಥತೆ ಮಾಡುವ ಸಿದ್ಧನಾಗಿದ್ದಾನೆ ಪ್ರಿಯರೇ. ನಿನ್ನ ಒಂದು ಪ್ರಾರ್ಥನೆ ಕೇಳಿ. ನೀನು ಈ ಆಲಯದಲ್ಲಿ ಇವಾಗ ಪ್ರಾರ್ಥಿಸುವುದಾದರೆ ಮರಣ ಹಾಸಿಗೆಯನ್ನು ಜಯ ಹೊಂದಲಕ್ಕೆ ಅವಕಾಶದ ಪ್ರಿಯರೇ. ಶಿಖರ ಬರ ಬರ ಬ ಶಂದರ ಬರ 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 ಬರ. ಧೈರ್ಯದಿಂದ, ನಂಬಿಕೆ, ವಿಶ್ವಾಸದಿಂದ ಪ್ರಾರ್ಥನೆ ಮಾಡು. ನಾನು ದೇವರು ಅದ್ಭುತ ಮಾಡ್ಲಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ನಿನ್ನ ಕುಟುಂಬದಲ್ಲಿ ಯಾರಾದರ ಲೋಕದ ಕಾರ್ಯಕ್ರಿಯೆಗಳಲ್ಲಿ ಬಿದ್ದೋಗಿ ಭಯಂಕರವಾಗಿರ್ತಕ್ಕಂಥ ಈ ಸ್ಥಿತಿಯಲ್ಲಿ ಯಾರೇನೋ ಅವರಿಗಾಗಿ ಪ್ರಾರ್ಥಿಸು. ದೇವರು ಆ ಭಯಂಕರವಾಗಿ ಸ್ಥಿತಿಯಿಂದ ದೇವರನ್ನು ಬಿಡುಗಡೆ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ದೇವ, ನಿನ್ನ ಮಕ್ಕಳಪ್ಪ ದೇವರೇ ಕರುಣಿಸು. ನಿನ್ನ ಮಕ್ಕಳ ಮೇಲೆ ನಿಮ್ಮ ದಯ ಹುಟ್ಟಿಸು. ಸಮಯದಲ್ಲಿ ಹಾಡುವೆನು, ಪಾಡುವೆನು, ಬೇಡುವೆನು ಎಂದೆಂದು ನಿನ್ನಲ್ಲಿಯೇ. ನಿನ್ನಲ್ಲಿ ಬೇಡುವವರಿಗೆ ಸೌಖ್ಯವದ, ನಿನ್ನಲ್ಲಿದ್ದು ಬೇಡುವವರಿಗೆ ಸುಖ ಅದ, ನಿನ್ನಲ್ಲಿದ್ದು ಬೇಡುವವರಿಗೆ ಸಂತೋಷ ಇದೆ, ನಿನ್ನಲ್ಲಿದ್ದು ಬೇಡುವವರಿಗೆ ಸಮೃದ್ಧಿ ಇದಪ್ಪ ದೇವ. ನಾನು ಪ್ರಾರ್ಥಿಸ್ತಾ ನಿನ್ನಲ್ಲಿ ಇದ್ದು ಬೇಡ್ತಕ್ಕಂಥ ಪ್ರತಿಯೊಂದು ಮಕ್ಕಳು ಈ ದಿನ ನಿನ್ನ ಆಲಯದಿಂದ ಯಾರು ಖಾಲಿ ಕೈಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ ದೇವ. ಒಂದು ಸಾಥಿ ಚಪ್ಪಲಿ ತಡ್ತಾ ನಾವು ದೇವರನ್ನು ಸ್ವಾಗತಿಸೋಣ. ಜೋರಾಗಿ ಚಪ್ಪಲಿ ತಡ್ತಾ, ಎಸಯ್ಯ, ಈಗ ನಿನ್ನ ಸನ್ನಿಧಿಲಿ ನಾ ಬೇಡುವವನಾಗಿದ್ದ, ನಿನ್ನ ಸನ್ನಿಧಿಲಿ ನಾ ಕೇಳುವವನಾಗಿದ್ದ ದೇವ. ನನ್ನನ್ನು ಬಲಪಡಿಸು ಎಂಬುದಾಗಿ, ನನಗೆ ನೀ ಸಹಾಯ ಮಾಡು ಎಂಬುದಾಗಿ ಚಪ್ಪಲಿ ತಟ್ಟುತ್ತಾ ದೇವರನ್ನು ಸ್ವಾಗತಿಸೋಣ. ಶಿಖರ ಬರ 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 ಶಂದರ ಬರ 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 ದಿಕ್ಕಲ್ಲರ ಬರ 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 ಶಿಖರ ದೇವರಿಗೋ ನೀ ಬೇಡಿರ್ತಕ್ಕಂಥದ್ದು ಕೊಡ್ತಕ್ಕಂಥವನಾಗಿದ್ದಾನೆ ಪ್ರೇರೆ. ಜೋರಾಗಿ, ಅಯ್ಯ ದೇವ, ನನ್ನ ಒಳಗೆ ಅದ್ಭುತ ಮಾಡು ಎಂಬುದಾಗಿ, ನನ್ನ ಒಳಗೆ ಸೂಚಕ ಕಾರ್ಯಗಳು ಮಾಡು ದೇವ ಎಂಬುದಾಗಿ. ಈಗ ನಿನ್ನಲ್ಲಿ ಮೊರೆ ಇಟ್ಟಿದ ದೇವ, ನನಗೆ ಖಾಲಿ ಕಳಿಸ್ಬೇಡ, ಈ ದಿನನ್ನು ಸಹಾಯ ಮಾಡು ಎಂಬುದಾಗಿ. ಈಗ ನಾನು ದೇವರನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಬಾಯನ್ನು ತೆರೆದು ಕೇಳು ದೇವರಿಗೆ. ಮೌನವಾಗಿರ್ಬೇಡ, ಆ ಕಡೆ ಈ ಕಡೆ ನೋಡಬೇಡ, ಕೇಳು. ನೀ ಕೇಳುವುದಾದರೆ ಪಡೆದುಕೊಂಡು ಹೋಗ್ತಿದ್ದೀನ. ದಿಕ್ಕಲ್ಲ ರಬ 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 ರಬ. ಗ್ಲೋರಿ 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 ಶಿಖರ ಬಂಧಿಸಲ್ಪಟ್ಟಿರ್ತಕ್ಕಂಥ ಸೈತನ್ ಅಧಿಕಾರ, ಕಟ್ಟಲ್ಪಟ್ಟಂಥ ಮಾಟ ಮಂತ್ರ ಶಕ್ತಿ, ದುರಾತ್ಮ, ಬಿಡಿಸ ಶೋಧಿಸ್ತಕ್ಕಂಥ ಆತ್ಮ, ಈಗ ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ಆತ್ಮಗಳ ಮೇಲೆ ಈಗ ಬೆಂಕಿ ಆಗ್ತಾ ನಜರತ್ ಯೇಸು ಕ್ರಿಸ್ತನಲ್ಲಿ ಅವೆಲ್ಲ ಸುಟ್ಟೋಗ್ಬೇಕಪ್ಪ ಕರ್ತನೆ. ಅವೆಲ್ಲ ಸುಟ್ಟೋಗ್ಬೇಕು ಈ ಸಮಯದಲ್ಲಿ, ಸುಟ್ಟೋಗ್ಬೇಕು ಅವೆಲ್ಲ ನಜರತ್ ಯೇಸು ಕ್ರಿಸ್ತನಲ್ಲಿ. ನಿನ್ನ ಒಂದು ಕರುಣ, ಕಟಾಕ್ಷ, ಅನುಗ್ರಹದಿಂದ ಮತ್ತು ನಿನ್ನೊಂದು ಪ್ರಸನ್ನತೆ ನಿನ್ನ ಮಕ್ಕಳನ್ನು ತುಂಬಿಸು ಕರ್ತನೆ. ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ನಿನ್ನ ಮಕ್ಕಳ ಮೇಲೆ ನಿಮ್ಮೊಂದು ದಯಾದಿಂದ ತುಂಬಿಸಪ್ಪ ಕರ್ತನೆ. ಥ್ಯಾಂಕ್ ಯು ಜೀಸಸ್. ನಿನ್ನ ಮಕ್ಕಳ ಮೇಲೆ ನಿಮ್ಮ ದಯ ಇಳಿದು ಬರಲಿ ಅಪ್ಪ. ಹಲ್ಲೆಲೂಯ. ಯಾರ್ಯಾರು ನಿನ್ನ ಆಲಯದಲ್ಲಿ ದೇವನ ಜೀವಿತದಲ್ಲಿ ಅದ್ಭುತ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿದರೋ ದೇವರೇ, ಅವ್ರ ಜೀವಿತ, ಅವ್ರ ಕುಟುಂಬದಲ್ಲಿ ನೀ ಅದ್ಭುತ ಮಾಡು ಕರ್ತನೆ. ಕೆಲವೊಬ್ಬರು ಭಯಂಕರವಾಗಿ ಸ್ಥಿತಿಯಿಂದ, ಅಯ್ಯ ಈ ಸಾಲ ತೀರಿಸ್ಲಕ್ಕಾಗಲ್ಲಪ್ಪ ನನ್ನಿಂದು, ಭಾಳಷ್ಟು ಒಂದು ಕಷ್ಟಕರದಲ್ಲಿದ್ದ ಅಂಥೇಳಿ ನೆನ್ಕೊಂಡಿದ್ದ ಆಲ್ರೆಡಿ ಅನ್ಕೊಳತ್ತಿದ್ದಿ, ಪ್ರಾರ್ಥನೆ ಮಾಡತ್ತಿದ್ದಿ. ನಾನು ದೇವರಲ್ಲತನ ನನ್ನಲ್ಲಿ ಬೇಡಿ ಹೋದರೆ ಮಗಳೇ ಅದು ಭಯಂಕರವಲ್ಲ, ಸ್ವಲ್ಪ ದಿನ ಮಾತ್ರನೇ ಅಂತ ಹೇಳ್ತಾನೆ ಪ್ರಿಯ ದೇವರು. ನೆನ್ಕೊಂಡಿದ್ದು ಆಗಲ್ಲ ನನ್ನಿಂದ ಅಂತೇಳಿ, ಇಲ್ಲ, ನಾನು ದೇವ್ರನ್ನ ಮಾಡ್ತಾ ಅಂತ ಹೇಳ್ತಾನೆ ಪ್ರಿಯರೇ. ನೀವು ಯಾರು ಪ್ರಾರ್ಥನೆ ಮಾಡ್ಲತ್ತಿರೋ ಮತ್ತು ಯಾರು ನನಗಂತೂ ಗೊತ್ತಿಲ್ಲ, ಆದರೆ ನಾನು ದೇವರು ಹೇಳ್ತಾನ, ಕೆಲವೊಬ್ಬರು ಮಾತ್ರ ಬೇಡುವವರ ಅವ್ರಿಗೆ ನಾನು ಸಹಾಯ ಮಾಡ್ತಲ್ಲ ತನ್ನ ಪ್ರಿಯರೇ. ಯಾಕಂದರೆ ಆತನ ಹೇಳ್ತಾನ, ವಾಗ್ದಾನ ಮಾಡಿದ ಅವರಿಗಾಗಿ, ಬೇಡುವವರಿಗೆ ನಾ ವಾಗ್ದಾನ ಮಾಡಿದ ಅದನ್ನು ನೆರವೇರಿಸ್ತಾ ಅಂತ ಹೇಳ್ತಾನೆ ಪ್ರಿಯರೇ. ಗ್ಲೋರಿ 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 ಗ್ಲೋರಿ. ದೇವ, ನಿನ್ನ ಮಕ್ಕಳು ಕರ್ತನೆ, ಯಾರು ಭಯಂಕರವಾದ ಸ್ಥಿತಿ. ಕೆಲವೊಬ್ಬರು ಅಂದ್ಕೊಂಡ್ರೆ ನಾನು ಮರಣ ಹೊಂದಿದ್ರೆ ಚಂದಿತ್ತು ಎಂಬುದಾಗಿ. ಇಲ್ಲ, ನೀನು ಮರಣ ಹೊಂದತಕ್ಕಂಥ ದೇವ್ರಿಗೆ ಇಷ್ಟ ಇಲ್ಲ.
ನೀ ದೃಢವಾಗಿ ನಿಂತಿ ಅಂದ್ರೆ ದೇವರು ನಿಲ್ಲಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ನಿನ್ನ ಪಕ್ಷವಾಗಿದ್ದು ದೇವರು ಯುದ್ಧ ಮಾಡುವಾಗ ಸಿದ್ಧನಾಗಿದ್ದಾನೆ. ದೇವ ನಿನ್ನ ಮಹಿಮೆ ಆಗಲಿ ಕರ್ತಾನೆ, ನಿನ್ನ ಘನತೆ ಆಗಲಿ ಅಪ್ಪ. ಇವತ್ತಿನ ದಿನ ಈ ನಿನ್ನ ಮಕ್ಕಳಿಗೆ ನಾನು ಕೈ ಹಿಡಿತಾ ಎಂಬುದಾಗಿ ನಿನ್ನೊಂದು ವಾಗ್ದಾನದ ಪ್ರಿಯ ನನ್ನ ದೇವ ನಿನ್ನ ಸ್ತೋತ್ರ. ಈ ದಿನ ನಿಮ್ಮ ಬೈಬಲ್ನಲ್ಲಿ ಅಥವಾ ನಿಮ್ಮ ನೋಟ್ಬುಕ್ನಲ್ಲಿ ನೀವು ಬರೆದಿಟ್ಕೋರಿ. ಈ ದಿನ ನೀವು ಯಾರು ದೇವರ ಸನ್ನಿಧಿಯಲ್ಲಿ ಯಾವ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿದಿರೋ ಆ ಪ್ರಾರ್ಥನೆ ದೇವರು ಕಮ್ ಸಮಯದಲ್ಲಿ ನೆರವೇರಿಸಲಾಕ ಸಿದ್ಧನಾಗಿದ್ದಾನೆ. ಪ್ರೇಯರೇ ಜೋರಾಗಿ ಚಪ್ಪಳೆ ತರಿಸೋದು ದೇವರು ಮಹಿಮೆ ಆಗಲಿ. ಕಮ್ ಸಮಯದಲ್ಲಿ ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀನು ಅದ್ಭುತ ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ನಿನ್ನ ಮಕ್ಕಳ ದೃಷ್ಟಿಯಲ್ಲಿ ಇದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಕಾರ್ಯ ನಾನು ನೆರವೇರಿಸ್ತಾ ಅಂತೇಳಿ ನೀವು ವಾಗ್ದಾನ ಮಾಡಿದೆ, ಅದು ನೆರವೇರಿಸಪ್ಪ ದೇವ್ರೆ. ಹಲ್ಲೆಲೂಯಾ. ತಿರುಗಿ ದೇವ್ರೆ ಗೊತ್ತಿನ ದಿನ ನಿನ್ನ ಮಕ್ಕಳು ಆಯಾ ಸಮಸ್ಯೆ ತೆಗೆದುಕೊಂಡು ಬಂದಿದ್ದಾರೆ ದೇವ್ರೆ. ಮತ್ತೆಲ್ಲ ಸಮಸ್ಯೆಗೆ ನೀವು ಪರಿಷ್ಕಾರ ನೀಡಿದಿ. ಯಾರ ಮನೆಯಲ್ಲಿ ಶಾಂತಿ ಸಂಬಂಧನ ಇಲ್ಲವೋ ಅವ್ರ ಮನೆಯಲ್ಲಿ ಶಾಂತಿ ಸಂಬಂಧನ ಕೊಟ್ಟಿದ್ದಿ. ಸಮೃದ್ಧಿ ಇಲ್ಲದಂಥ ಮನೆಯಲ್ಲಿ ಸಮೃದ್ಧಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸಾಲದ ಒಂದು ಬಾಧ್ಯತೆಯಿಂದ ಇದ್ದವರಿಗೆ ಬಿಡುಗಡೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಕಡಿಮೆ ಆಗಲ್ಲಂಥ ಒಂದು ರೋಗ ವ್ಯಾಧಿಗಳಿಂದ ನೀವು ಸ್ವಸ್ಥತೆ ನೀಡಿ ಬಿಡುಗಡೆ ಕೊಟ್ಟಿದೆ ಎಂಬುದಾಗಿ ನಾವು ನಿನ್ನ ನಂಬಿಕೆ ವಿಶ್ವಾಸ ಇಟ್ಟಿದ್ದೇವೆ ಕರ್ತನೆ. ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಮತ್ತು ಸೇವೆ ಸಭೆ ಅಭಿವೃದ್ಧಿ ವಿಷಯವಾಗಿ ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡಿದ್ದಾರೆ ಕರ್ತನೆ. ಅದ್ಭುತ ಮಾಡಿ ಸ್ತೋತ್ರ. ಮತ್ತು ಈ ಆನ್ಲೈನಲ್ಲಿ ಕೂಡ ಅನೇಕ ಜನರು ಪ್ರಾರ್ಥನೆಯಲ್ಲಿ ಪಾಲ್ಬಾಗಿದ್ದು ದೇವ ನಮ್ಮ ಜೀವಿತದಲ್ಲಿ ಯಾವಾಗ ಅದ್ಭುತ ಮಾಡ್ತೀವಿ ಎಂಬರು ಕೂಡ ಕೆಲವೊಬ್ಬರು, ಆದರೆ ಅವ್ರ ಜೀವಿತದಲ್ಲಿ ಕೂಡ ನೀವು ಅದ್ಭುತ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಕಲ್ವರಿ ಮೆರಿಕಲ್ ಟೆಂಪಲ್ ಯೂಟ್ಯೂಬ್ ಫ್ಯಾಮಿಲಿ ಆಗಲಿ, ಫೇಸ್ಬುಕ್ ಫ್ಯಾಮಿಲಿ ಆಗಲಿ ದೇವರೇ, ಈ ಮಕ್ಕಳ ಮೇಲೆ ನಿಮ್ಮ ದೃಷ್ಟಿ ನಿಮ್ಮ ಗುರಿ ಇಟ್ಟು ಉನ್ನತ ರೀತಿಯಲ್ಲಿ ಬಲಪಡಿಸಿ ಎಂಬುದನ್ನು ಪ್ರಾರ್ಥಿಸ್ತಾ ಕರ್ತನೆ. ದೇವಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಬೆಣ ಸೇನಸ್ತ ಕುಪ್ಪಿಸ್ಕೊಡ್ತೇವೆ, ಬಲಪಡಿಸ್ರಿ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ನಾನು ತುಂಬಿಸ್ರಿ. ವಾಕ್ಯಗಳಿಗೆ ಸ್ವಲ್ಪ ನಿನ್ನ ಮೊದಲು ಮಾತಾಡೋಣ. ಬಾಯಿ ತುಟ್ಟಿ ನಾಲ್ಕುಗಳಿದ್ದು ನಮ್ಮೆಲ್ಲರಿಗೆ ಮಾತಾಡ್ರಿ. ನೀನು ಮಾತಾಡೋದೇ ನಾವು ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ, ನೀ ಬರುವರೆ ನಾವು ಸಿದ್ಧವಾಗಿರ್ಲಕ್ಕೆ ಸಾಧ್ಯದ ಕರ್ತಾನೆ. ಅದಕ್ಕೆ ನಿಮ್ಮ ವಾಕ್ಯದೊಟ್ಟಿ ನನಗೆ ಮಾತಾಡ್ತೀನಿ ಅಂತ ಪ್ರಾರ್ಥಿಸ್ತಾ ಇವಾಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮಪಿಣ ಶರೀರನ ಸ್ತಕೊಪ್ಪಿಸ್ಕೊಡ್ತು ವಾಕ್ಯದೊಟ್ಟಿಗೆ ಮಾತಾಡಿ ನೀ ಬರುವರೆ ನಮ್ಮನ್ನು ಸಿದ್ಧಪಡಿಸ್ತೀವಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಅದಕ್ಕೆ ನೀವು ಅನ್ಕೋತೀರಿ ನಮ್ಮ ಜೀವಿತ ಇಷ್ಟೇ ಅನ್ಕೋತೀರಿ, ನಮ್ಮ ಕುಟುಂಬ ಇಷ್ಟೇ ಅನ್ಕೋತೀರಿ, ನಮ್ಮ ಸಂಸಾರ ಇಷ್ಟೇ ಅದು ಅನ್ಕೋತೀರಿ. ಆದರೆ ನಿಮ್ಮ ಕುಟುಂಬ ನಿಮ್ಮ ಸಂಸಾರ ಇಷ್ಟೇ ಇಲ್ಲ ದೇವರ ದೃಷ್ಟಿಯಲ್ಲಿ. ಯಾರು ಒಂದು ಸಣ್ಣ ವ್ಯಕ್ತಿ ಅಂತೇಳಿ ದೊಡ್ಡ ವ್ಯಕ್ತಿ ಅಂತ ದೇವ್ರ ದೃಷ್ಟಿ ಇರಲಿಲ್ಲ. ಆದರೆ ದೇವರು ಎಲ್ಲರಿಗೂ ಸರಿಸಮನಾಗಿ ನೋಡ್ತಕ್ಕಂಥ ನನ್ನ ಎಲ್ಲರಿಗೆ ಯಾರು ಅವರಂತಿಲ್ಲ, ಯಾರು ಇವರಂತಿಲ್ಲ. ಆದರೆ ದೇವ್ರ ದೃಷ್ಟಿಯಲ್ಲಿ ನೀವೇನಿದ್ದೀರಿ ಒಂದೇ ಆಗಿದ್ದೀರಿ ಪ್ರೇಯರೇ. ದೇವರು ನಿಮ್ಮನ್ನು ಬಲಪಡಿಸೋದಕ್ಕಾಗಿ, ದೇವರು ನಿಮ್ಮನ್ನು ಆಯಾಯ ಸಮಸ್ಯೆಗಳಲ್ಲಿ, ಆಯಾಯ ಕೊರತೆಗಳಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಒಂದೊಂದು ವಿಧವಾಗಿ ಅದ್ಭುತಗಳನ್ನು ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇಯರೇ. ಭಾಳ ಜನ ಅನ್ಕೋತಾರ ರೋಗ ಇದು ಹೆಂಗೆ ಕಡಿಮೆ ಆಯ್ತದ, ಈ ವ್ಯಾಧಿ ನಮ್ಗೆ ಹೆಂಗೆ ಬಿಟ್ಟು ಹೋಯ್ತದ, ಈ ಸಮಸ್ಯೆ ನಮ್ಗೆ ಹೆಂಗೆ ಬಿಟ್ಟು ಹೋಗ್ಯತ್ತು, ಈ ಕಾರ್ಯ ನಮ್ಮಲಿಂದ ಹೆಂಗೆ ದೂರ ಆಗ್ಯತ್ತು, ನಮ್ಮ ಜೀವಿತ ಇಷ್ಟೇನಾ, ನಮ್ಮ ಕುಟುಂಬ ಇಷ್ಟೇನಾ, ನಮ್ಮ ಮನೆಮಾರು ಇಷ್ಟೇನಾ, ನಮ್ಮ ಸಂಸಾರ ಇಷ್ಟೇನಾ ಎಂಬುದಾಗಿ ಭಾಳ ಜನ ಅನ್ಕೋತೀರ. ಆದರೆ ನಿಮ್ಮ ಕುಟುಂಬ ನಿಮ್ಮ ಸಂಸಾರ ಇಷ್ಟೇ ಅಲ್ಲ. ನಿಮ್ಮ ಕುಟುಂಬ ದೇವ್ರ ಸನ್ನಿಧಿಯಲ್ಲಿ ಭಾಳಷ್ಟು ಒಂದು ಬೆಲೆ ಉಳ್ಳ ಕುಟುಂಬ ಅದ. ನೀವು ದೇವರ ಮಕ್ಕಳಾಗಿದ್ದೀರಿ. ಆ ದೇವ್ರ ಸನ್ನಿಧಿಯಲ್ಲಿ ಭಾಳಷ್ಟು ಒಂದು ಬೆಲೆ ಉಳ್ಳ ವಸ್ತು ಆಗಿದ್ದೀರಿ ನೀವು ಸ್ಪಷ್ಟವಾಗಿ. ನಿಮ್ಮ ಕೈಯಲ್ಲಿ ಕೊಳ್ಳಲ್ಲಿ ಬೆಳ್ಳಿ ಬಂಗಾರ ಹೇಗೆ ಬೆಲೆ ಉಳ್ಳ ವಸ್ತು ಅದನೋ ಅದೇ ಥರ ದೇವ್ರ ಸನ್ನಿಧಿಯಲ್ಲಿ ಕೂಡ ನೀವೇನಿದ್ದೀರಿ ಒಂದು ಬೆಳ್ಳಿ ಬಂಗಾರಕ್ಕಿಂತ ಒಂದು ಬೆಲೆ ಉಳ್ಳ ವಸ್ತು ಆಗಿದ್ದೀರಿ. ಒಂದು ವಜ್ರ ವೈಡರ್ಯಕ್ಕಿಂತ ನೀವು ಶ್ರೇಷ್ಠರಾಗಿದ್ದ ದೇವ್ರ ಸನ್ನಿಧಿಯಲ್ಲಿ. ನೀವು ಅನ್ಕೋತಿರೋದು ನನ್ನ ಜೀವಿತದಲ್ಲಿ ಶ್ರೇಷ್ಠ ಅದ, ಅದು ಅನ್ಕೋತೀರಿ ನನ್ನ ಜೀವಿತದಲ್ಲಿ ಶ್ರೇಷ್ಠ ಅದ, ಇದನ್ನು ಇನ್ನೊಂದು ಅನ್ಕೋತೀರಿ ನನ್ನ ಜೀವಿತದಲ್ಲಿ ಶ್ರೇಷ್ಠ ಅದ, ಇನ್ನೊಂದು ಕಾರ್ಯ ಅಂತ ನನ್ನ ಜೀವಿತದಲ್ಲಿ ಶ್ರೇಷ್ಠವಾದ ಎಂಬುದಾಗಿ. ಆದರೆ ಶ್ರೇಷ್ಠರು ಎಂಬುದಾಗಿ ದೇವರು ನಿಮಗಲ್ಲ ತಾನೆ ಸ್ಪಷ್ಟವಾಗಿ. ನನ್ನ ಮಗಳಾಗಿ ನನ್ನ ಮಗನಾಗಿ ಜೀವನ ಮಾಡ್ತಕ್ಕಂಥವ್ರು, ನನ್ನವರು ತನ್ನವರಾಗಿ ನಡೀತಕ್ಕಂಥವ್ರು, ನನ್ನ ಸನ್ನಿಧಿನ ಆಶ್ರಯಿಸ್ತಕ್ಕಂಥವ್ರು, ನನ್ನ ಕುಟುಂಬ ಎಂಬುದಾಗಿ ದೇವರು ನಿಮ್ಮನ್ನು ಸ್ಪಷ್ಟವಾಗಿ ಏನು ಮಾಡ್ತಾನೆ ಒಂದು ಸಿದ್ಧಪಡಿಸಿ ರೆಡಿ ಮಾಡಿ ದೇವರು ನಿಮ್ಗೆ ಉನ್ನತ ಸ್ಥಾನ ಕಾರ್ಯ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ ಪ್ರೇಯರ್. ಆದರೆ ನಾವು ಅನ್ಕೋತೇವೆ ಅಷ್ಟೇ ಮಾನವರಾಗಿರ್ತಕ್ಕಂಥದ್ದು, ನಮ್ಮ ಜೀವಿತ ಅಷ್ಟೇ ನಾವು ಅನ್ಕೋತೇವೆ ನಮ್ಮಲಿಂದು ಏನು ಮಾಡ್ಲಿಕ್ಕಾಗಲ್ಲ ಎಂಬುದಾಗಿ. ನಾವು ಅನ್ಕೋತೇವೆ ನಮ್ಮಲಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆದರೆ ದೇವರಿಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಒಂದು ಇಲ್ಲ. ದೇವರಿಗೆಲ್ಲ ಸಾಧ್ಯ ಅದ.
ದೇವ್ರ ಸನ್ನಿಧಿ ಅನುಭವಿಸ್ತಕ್ಕಂಥದ್ದು ಮೇಲದ ಅದ್ಭುತದ. ಯಾಕೆ ಹೇಳ್ತೆ ಗೊತ್ತದನ, ಒಂದು ದಿನ ನಿನ್ನ ವೈರಿ ನಿನ್ನ ಮುಂದೆ ಅದು ಬೆಳಲೇಬೇಕು. ಯಾಕೆ ಗೊತ್ತದನ, ಆ ವೈರಿಗೆ ನೀವು ಪ್ರೀತಿ ಮಾಡ್ಬೇಕಷ್ಟೇ. ಸ್ವಾಮಿ ಇಸ್ಕರಿಯೋದಕ್ಕೆ ಪ್ರೀತಿ ಮಾಡ್ಯಾನ ಅಥವಾ ಇಲ್ಲ? ಮಾಡ್ಯಾನಲ್ರಿ. ಇಸ್ಕರಿಯೋದನು ಸ್ವಾಮಿ ಜೊತೆನೇ ಇದ್ದನು, ಶಿಷ್ಯನಿದ್ದನು. ಗೊತ್ತದ ಸ್ವಾಮಿಗೆ ಇಸ್ಕರಿಯೋದು ನನ್ನನ್ನು ಹಿಡ್ಕೊಡ್ತಾನೆ ಎಂಬುದ ಕೂಡ ಗೊತ್ತದ. ಗೊತ್ತದು ಕೂಡ ಕೊನೆ ದಿನದ ಕೂಡ ಇಸ್ಕರಿಯೋದನ್ನು ಬಂದು ಸ್ವಾಮಿಗೆ ಮುದ್ದಿಟ್ಟಾಗ, ಗೆಳೆಯನೇ ನೀ ಬಂದಿದ್ದ ಕೆಲಸ ಆಯ್ತಾ ಅಂತ ಕೇಳ್ತಾನೆ. ಗೆಳೆಯನೇ ಅಂದ್ರ ಸಹೋದರನೇ, ತಮ್ಮನೇ, ಅಣ್ಣನೇ ಎಂದಪ್ಪಲೆ ಒಂದು ಶಬ್ದ. ಮುದ್ದಿಟ್ಟು ಹಿಡ್ಕೊಟ್ರು ಕೂಡ ಸ್ವಾಮಿ ಅವನಿಗೆ ಪ್ರೀತಿನೇ ಮಾಡ್ತಾ ಬಂದಾನ. ಗೊತ್ತು, ನೀ ಒಂದು ವೇಳೆ ವೈರಿಗೆ ನೀ ಪ್ರೀತಿ ಮಾಡ್ದೆ ಅಂದ್ರೆ ಆ ವೈರಿ ನಿನ್ನ ಮುಂದೆ ನಮಸ್ಕಾರ ಮಾಡ್ತಾನೆ ಅಥವಾ ಇಲ್ಲ? ಮಾಡ್ತಾನೆ ಅಥವಾ ಇಲ್ರಿ? ಆ ವೈರಿಗೆ ನಮಸ್ಕಾರ ಅಂತಾನೆ ಅಥವಾ ಇಲ್ಲ? ಆ ವೈರಿ ನಿನಗೆ ನಮಸ್ಕಾರ ಅಲ್ಲೇಬೇಕಾಗ್ಯದ ಪ್ರಿಯರೇ. ಯಾಕೆ ಈ ಮಾತಾಡ್ತೆ ಅಂದರೆ, ಕರ್ತನನ್ನು ಆಶ್ರಯಿಸ್ತಕ್ಕಂಥವ್ರು ಶ್ರೇಷ್ಠರು. ನಾವು ಮಾಮೂಲವಾಗಿರ್ತಕ್ಕಂಥ ದೇವರನ್ನು ಆರಾಧನೆ ಮಾಡತ್ತಿಲ್ಲ, ನಾವು ಸರ್ವ ಸೃಷ್ಟಿಕರ್ತನನ್ನು ಆರಾಧನೆ ಮಾಡ್ತಿದ್ದೆವು. ಸರ್ವವನ್ನು ಆಳುವವನಿಗೆ, ಸರ್ವವನ್ನು ಆಳ್ತಕ್ಕಂಥ ದೇವರಿಗೆ ನಾವು ಆರಾಧನೆ ಮಾಡ್ಲತ್ತಿದ್ದೆವು. ಆತನಲ್ಲಿ ನಂಬಿಕೆ ವಿಶ್ವಾಸ ಉಳ್ಳವರಾಗಿದ್ದೆವು. ಆತನ ಚಿತ್ತವನ್ನು ನೆರವೇರಿಸಕ್ಕಾಗಿ ನೀವು ಭೂಲೋಕಕ್ಕೆ ಬಂದಿರಿ. ಆದರೆ ಆತನನ್ನು ಮಹಿಮೆ ಪಡಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರಿಯರೇ. ಅದಕ್ಕೆ ಬೈಬಲ್ ತಂದವರು ಬೈಬಲ್ ತೆಗಿರಿ. ಕೀರ್ತನೆಗಳು 112ನೇ ಅಧ್ಯಾಯ ಅದರ 1-2 ವಚನ ಓದ್ರಿ. ಯಾಹುವಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯ ಆನಂದ ಪಡುವವನು ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ನೀತಿವಂತನ ವಂಶವು ಶುಭ ಹೊಂದುವುದು ಎಂಬುದಾಗಿ. ಯಾರ ವಂಶ? ದುಷ್ಟನ ವಂಶನ? ದ್ರೋಹಿಗಳ ವಂಶಗಳನ್ನ? ಪಾಪ ಮಾಡ್ತಕ್ಕಂಥವ್ರದ? ಅಪರಾಧಿಗಳ ವಂಶನ? ಲೋಕದಲ್ಲಿ ಕೊಂಡು ತಿಂದು ಕುಟುಂಬಕ್ಕೆ ಬಜಾರ್ಗೆ ತರ್ತಕ್ಕಂಥ ಕುಟುಂಬನ? ಅಲ್ಲ, ನೀತಿವಂತರ ವಂಶವನ್ನು ಏನು ಮಾಡ್ತಾನಂತ? ಆ ವಂಶವೇ ಶುಭ ಹೊಂದುವುದು ಎಂಬುದಾಗಿ ಹೇಳ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತಿ ಆನಂದ ಪಡುವವನಾಗಿದ್ದವನು ಎಂಬುದಾಗಿ. ಇವತ್ತು ಆ ಆಜ್ಞೆಗಳನ್ನು ಪರಿಪಾಲನೆ ಮಾಡ್ತಕ್ಕಂಥವರಾಗಿದ್ದರೆ ನಾನು ಹೋಗ್ತಿರ್ತಾನ, ತಾಯಿ ಮೇಲೆ ತಂದೆ ಮೇಲೆ ಕೈ ಮಾಡಿ ಒಂದು ದೀಪ ಮಧ್ಯರಾತ್ರಿ ಏನು ಮಾಡ್ತಾನಂತ್ರಿ? ಆರಿಸ್ತಾನಂತ ಪ್ರಿಯರೇ. ಲೋಕದಲ್ಲಿ ಇವತ್ತು ನೋಡ್ತೇವೆ, ಮುಪ್ಪಿನ ಕಾಲದಲ್ಲಿ ಇರ್ತಕ್ಕಂಥ ತಾಯಿ ತಂದೆ, ಮುಪ್ಪಿನಾಗ ಇರ್ತಕ್ಕಂಥ ತಾಯಿ ತಂದೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಬಿಟ್ಟು ಈ ಸಹಾಯ ಮಾಡ್ತಕ್ಕಂಥ ಈ ಹಸ್ತದಿಂದ ಆ ತಾಯಿ ಮೇಲೆ ಕೈ, ಆ ತಂದೆ ಮೇಲೆ ಕೈ ಮಾಡ್ತಕ್ಕಂಥ ಕೈಗಳಾಗ್ಯಾವ ಪ್ರಿಯರೇ. ಹ್ಯಾಂಗೆ ನಿಮ್ಮ ಸಂತತಿ ಅಭಿವೃದ್ಧಿ ಹೊಂತದ? ಹೇಗೆ ನೀ ಅಭಿವೃದ್ಧಿ ಹೊಂತಿ? ಹೇಗೆ ನಿನ್ನ ಜೀವಿತ ಕಟ್ಟಲ್ಪಡ್ತದೆ? ಹೇಗೆ ನಿನ್ನ ಕುಟುಂಬ ಕಟ್ಟಲ್ಪಡ್ತದೆ? ದುಷ್ಟನಾಗಿ ಜೀವನ ಮಾಡ್ತೆ, ದುಷ್ಟಳಾಗಿ ಜೀವನ ಮಾಡ್ತೆ. ನಿನ್ನ ಪರಿಸ್ಥಿತಿ ಏನದ ಗೊತ್ತದನ? ಏನದ ನಿನ್ನ ಪರಿಸ್ಥಿತಿ ಗೊತ್ತದನ? ಭಯಂಕರವಾಗಿ ಪರಿಸ್ಥಿತಿ ನಿನ್ನದಾಗಿದೆ ಪ್ರಿಯರೇ. ಆತನ ಆಜ್ಞೆಗಳಲ್ಲಿ ಅತಿ ಆನಂದ ಪಡುವವನು ಮಾತ್ರನೇ ಧನ್ಯನು. ತಾಯಿ ತಂದೆಗೆ ಸನ್ಮಾನಿಸ್ಬೇಕು ಪ್ರಿಯರೇ, ಗೌರವ ಕೊಡಬೇಕು. ತಾಯಿಗೆ ತಂದೆಗೆ ಗೌರವವನ್ನು ಕೊಟ್ಟು ಅವ್ರಿಗೆ ಸನ್ಮಾನ. ನೀವು ಸನ್ಮಾನ ಅಂದರೆ ಹೂವಿನ ಹಾರ ಹಾಕಿ ಅವ್ರಿಗೆ ಶಾಲ್ ಹಚ್ಚಿ ಒಂದು ರಾಜ ಮಹಾರಾಜ ಕುರ್ಜಿ ಮೇಲೆ ಕೂಡಿಸಿ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥವ್ರಿಗೆ ಬೇಕಾಗಿಲ್ಲ. ತಾಯಿ ತಂದೆಗೆ ಸನ್ಮಾನ ಎಂಥ ಸನ್ಮಾನ ಇರಬೇಕಾದ ಗೊತ್ತದನ? ಪ್ರೀತಿಯಿಂದ ಮಾತಾಡ್ತಕ್ಕಂಥ ಒಂದು ಸನ್ಮಾನ, ಅನುರತೆಯಿಂದ ಮಾತಾಡ್ತಕ್ಕಂಥ ಒಂದು ಸನ್ಮಾನ. ಅವ್ರಿಗೆ ಕಷ್ಟ ಬಂದಾಗ, ಸಮಸ್ಯೆಗಳು ಬಂದಾಗ, ಶ್ರಮೆಗಳು ಬಂದಾಗ ಅವರನ್ನು ಸರಿ ಮಾಡ್ತಕ್ಕಂಥ ಒಂದು ಸನ್ಮಾನ. ಇವತ್ತು ನಿಮ್ಮ ಮಕ್ಕಳಿಗೆ ನೀವು ಬೈತಿರ್ಬೋದು, ನಿಮ್ಮ ಮಕ್ಕಳಿಗೆ ನೀವು ಅಂತಿರ್ಬೋದು, ಹೊಡೀರಿ ಪರವಾಗಿಲ್ಲ, ಬೆಲ್ಟ್ ಹೊಡೀರಿ, ಬಡಿಗೆ ಹೊಡೀರಿ, ನೀವು ಮಕ್ಕಳಿಗೆ ನೀವು ಪರವಾಗಿಲ್ಲ. ನಿಮ್ಮ ಮಕ್ಕಳು ವಯಸ್ಸು ಹೆಚ್ಚಿಗದ, ನನ್ನ ಮಗ ನನಗೆ ಹಂಗಂತ ಇಲ್ಲ, ಅವ್ರು ತಪ್ಪು ಮಾಡೋವಾಗ ಅವ್ರಿಗೆ ಗದ್ದಿಸ್ರಿ, ಅವ್ರಿಗೆ ಶಿಕ್ಷಿಸ್ರಿ. ಯಾಕಂದರೆ ಬೆತ್ತ ಹಿಡಿಯಲ್ಲ ಪಿತಾ ಪುತ್ರನಿಗೆ ಶತ್ರು. ಸಣ್ಣ ವಯಸ್ಸು ಹಿಡಿದು ಗದ್ದಿಸ್ರಿ. ನನ್ನ ಮುದ್ದು ಮಗನು ನನ್ನ ಮುದ್ದು ಮಗಳು ಅಂತೇಳಿ ಎತ್ಕೊಂಡು ಮೈಯೆಲ್ಲ ಅಲ್ಲಿ ಹಾಕೊಂಡು ಹಿಡ್ದ, ಇಲ್ಲಿ ಹಾಕೊಂಡು ಹಿಡ್ದ, 4 ಮಂದಿ ಜನರ ಮುಂದೆ ನನ್ನ ಮಗ ಹಂಗನ ಹಿಂಗನ ಅಂತ ಹೊಗಳೋದಕ್ಕಿಂತ ಮುಂಚಿತವಾಗಿ
ನಿನ್ನ ಮಗನಿಗೆ ಗದರಿಕೆಯಲ್ಲಿ ಭಯಭಕ್ತಿಯಲ್ಲಿ ಬೆಳೆಸುವುದಕ್ಕಾಗಿ ನೀನು ಮೊದಲನೇ ಪ್ರಯಾಸ ಪಡು. ಭಯ ಇರ್ಬೇಕು ನಿನ್ನ ಮಗನ ಜೀವಿತದಲ್ಲಿ, ಭಕ್ತಿ ಇರ್ಬೇಕು ನಿನ್ನ ಮಕ್ಕಳ ಜೀವಿತದಲ್ಲಿ. ಮತ್ತು ತಾಯಿಯಾಗಿರ್ತಕ್ಕಂಥ ತಂದೆ ಆಗಿರ್ತಕ್ಕಂಥ ನೀನು ಇವತ್ತು ನಿನ್ನ ಮಕ್ಕಳು ನಿನ್ನ ಮೇಲೆ ಕೈ ಮಾಡುವುದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಮಸ್ಯೆಯನ್ನು ಗೊತ್ತದನ್ನ ಆ ಮಕ್ಕಳಿಗೆ ಅವಕಾಶ ಕೊಟ್ಟಿದ್ದು ನೀನೇ. ಸಣ್ಣ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಈ ವಿರುದ್ಧವಾಗಿ ಆ ಮಕ್ಕಳಿಗೆ ನೀವು ಮಾತಾಡಬಾರ್ದು, ವಿರುದ್ಧವಾಗಿ ಕಾರ್ಯ ಮಕ್ಕಳು ಮಾಡಬಾರ್ದು. ಕೆಲವೊಂದು ತಾಯಿ ತಂದೆ ಮಕ್ಕಳ ಮುಂದೆ ಕೂದಲು ಹಿಡ್ಕೊಂಡು ಹೊಡ್ಕೋತಾರೆ ರೀ ಮನೇಲಿ. ನೀ ಮಾಡಿದ ಪರಿಪಾಲನೆ ನೀನೇ ಅನುಭವಿಸ್ಬೇಕಾ, ಇನ್ನೊಬ್ರು ಅನುಭವಿಸ್ತಾರ? ಮಕ್ಕಳ ಮೇಲೆ ಮಕ್ಕಳು ಮನ್ಯಾಗ ಸಣ್ಣ ಮಕ್ಕಳು ವಯಸ್ಸಿನಲ್ಲರ ಬೆಳಿಲತ್ತಾರ, 3 ವರ್ಷ 4 ವರ್ಷ 5 ವರ್ಷ 10 ವರ್ಷ ಮಕ್ಕಳು ಬೆಳಿಲತ್ತಾರ. ಆ ಮಕ್ಕಳು ಬಂದು ಹೊಲ್ಸು ಮಾತಾಡಲ್ಲಂತ ಒಂದು ಮಾತುಗಳಾಡುತ್ತಾ, ಬೈಯಲ್ಲಂತ ಒಂದು ಶಬ್ದಗಳು ಬೈತಾ, ಆ ಶಬ್ದಗಳಿಂದ ನುಡಿಗಳಿಂದ ನುಡಿತಕ್ಕಂಥ ಮಾತುಗಳು. ನೀ ಆಡಿದ ಮಾತು ನಿನಗೆ ಒಂದಿನ ಬರ್ತದವ ಇಲ್ಲ. ಆದರೆ ತಾಯಿಯಾಗಿರ್ತಕ್ಕಂಥ ನೀನು, ತಂದೆಯಾಗಿರ್ತಕ್ಕಂಥ ನೀನು ದೇವರ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವನಾಗಿದ್ದಾಗ ಮಾತ್ರ ಧನ್ಯನಾಗಿ ಬೆಳಿಲಿಕ್ಕೆ ಅವಕಾಶ ಇದೆ. ಮತ್ತು ತಿರುಗಿ ನೀತಿವಂತರ ಕುಟುಂಬವನ್ನು ಶುಭ ಹೊಂದುವುದಕ್ಕೆ ಅವಕಾಶ ಇದೆ. ಇವತ್ತು ನಿನ್ನ ದೇವರೊಂದು ಆಶೆ ಇದೆ, ನಿನ್ನ ಕುಟುಂಬ ನೀತಿವಂತರ ಕುಟುಂಬವಾಗಬೇಕೆಂಬುದಾಗಿ, ದುಷ್ಟರ ಕುಟುಂಬ ಇಲ್ಲ. ನಿನ್ನ ಮನೆ ನೀತಿವಂತರ ಮನೆ ಆಗಿರ್ಬೇಕು, ನಿನ್ನ ಗುಡಾರ ನೀತಿವಂತರ ಗುಡಾರವಾಗಬೇಕೆಂಬುದಾಗಿ ದೇವರೊಂದು ಆಸೆ, ಉದ್ದೇಶದ ಪ್ರೇರೆ. ನಮ್ಮ ಆಸೆ ಒಂದೇ ಇರ್ತದ, ಬೆಳ್ಳಿ ಖರೀದಿ ಮಾಡಬೇಕಾ, ಬಂಗಾರ ಖರೀದಿ ಮಾಡಬೇಕಾ, ಹೊಸ ಗಾಡಿ ತೊಗೋಬೇಕಾ, ಬಟ್ಟೆ ಹೊಸದಾಗಿ ಖರೀದಿ ಮಾಡಬೇಕಾ, ಅದು ಇದು ಮಾಡ್ಕೊತಿರ್ಬೇಕಾ. ಇದು ಮನುಷ್ಯನ ಆಸೆ, ಮನುಷ್ಯನ ಮನಸ್ಸಂಕಲ್ಪನೆ ಅದ. ಆದರೆ ದೇವರ ಆಸೆ, ದೇವರೊಂದು ಮನಸ್ಸಂಕಲ್ಪನೆ ಗೊತ್ತದನ್ನ, ನೀನು ನೀತಿವಂತನಾಗಬೇಕೆಂಬುದಾಗಿ, ನೀನು ನೀತಿ ಮಾರ್ಗದಲ್ಲಿ ನಡೀಬೇಕೆಂಬುದಾಗಿ, ನೀ ಸತ್ಯತೆ ಉಳ್ಳವರಾಗಿರ್ಬೇಕೆಂಬುದಾಗಿ. ನೀವು ಮಾಡ್ತಕ್ಕಂಥ ಬಿಸ್ನೆಸ್ ಆಗಲಿ, ವ್ಯಾಪಾರ ಆಗಲಿ, ಕೈ ಕೆಲಸ ಆಗಲಿ, ಸತ್ಯತೆ ಇರಬೇಕೆಂಬುದಾಗಿ. ನೋಡಿ, ಎಕ್ಸಾಮ್ಸ್ ಉಂಟವ, ಅಲ್ಲವರಿಗೊಂದು ಕನಸು ಇರ್ತದ, ಚಿಟ್ಟಿ ಹೆಂಗೆ ಮಾಡಬೇಕು. ಈ 4ನೇ 5ನೇ ಕ್ಲಾಸರಿಗೆ ಚಿಟ್ಟಿ ಮಾಡೋದು ಆದದ್ದು ಬಿದ್ದೋಗ್ಯದ. ಪಲ್ಲಿ 10ನೇ ಕ್ಲಾಸ್ ಚಿಟ್ಟಿಗಳು ಮಾಡ್ತಿದ್ರಿ, ಈಗ 3ನೇ 4ನೇ ಕ್ಲಾಸ್. ಯಾರು ಇವರೆಲ್ಲ? ಮೈಗಳವರು. ಫೋನಿನಾಗ ಹೆಚ್ಚಿಗೆ ಅವಕಾಶ ಕೊಡೋರು, ಆಟಕ್ಕೆ ಅವಕಾಶ ಕೊಡೋರು, ಬೇರೆ ಬೇರೆ ಸಂಪರ್ಕ ಅವಕಾಶ ಕೊಡೋರು. ಎಕ್ಸಾಮ್ಸಾಗ ಚಿಟ್ಟಿ ಮಾಡಿ 10th ಬರ್ದಿರ ಅನ್ಕೋರಿ, ಫಸ್ಟ್ ಕ್ಲಾಸ್ 95% ತನ ಮಾರ್ಕ್ ಬಂದು ಅನ್ಕೋರಿ. ತಿರುಗಿ ಕಾಲೇಜ್ಗೆ ಹೋದಾಗ ಫಸ್ಟ್ ಇಯರ್ದಾಗ ಫಸ್ಟ್ ಇಯರ್ ಎಕ್ಸಾಮ್ದಾಗ ಟೈರ್ ಪಂಚರ್ ಆಗೋಯ್ತು ಒಂದು ಕಡೆಯಿಂದ, ಒಂದು ಪೇಪರ್ ಬ್ಯಾಕ್ ಆಗ್ಯದ. 10th 97% 10th ಪರ್ಸೆಂಟೇಜ್ ಅದ ಇವ್ರದ್ದು. ಫಸ್ಟ್ ಇಯರ್ದಾಗ ಒಂದು ಪೇಪರ್ ಹೋಗ್ಯದ ಅಂತ ಇವ್ರದ್ದು. 10th ಚಿಟ್ಟಿ ಮಾಡಿ ಪಾಸ್ ಆಗಿದ್ದು 100% ಅನ್ಕೋತೇನ, 100%. ಯಾಕಂದರೆ 95% 97% ತೆಗೆದು ನೀ ಫಸ್ಟ್ ಇಯರ್ದಾಗೆ ಒಂದು ಟೈರ್ ಪಂಚರ್ ಆಗೋಗಿದೆ ಅಂದ್ರೆ ಇನ್ನು ಮತ್ತು ಬಾಕಿ ಟೈರ್ಗಳು ಹೆಂಗೆ ಕೊಡಬೇಕು? ಅದು ಬರಲೇ ಉಂಟದೊಂದು ಪೇಪರ್, ಬ್ಯಾಕ್ ಬರಲೇ ಹೋಗ್ಯದ ಪೇಪರ್. ಈ ಸಪ್ಲಿಮೆಂಟ್ರಿ ಕಡ್ದವ್ರು ಬರೋಗ್ಯದ, ಇಯರ್ಲಿ ಕಡ್ದವ್ರು ಬರೋಗ್ಯದ, ಮತ್ತು ನೆಕ್ಸ್ಟ್ ಇಯರ್ದು ಪ್ರಾಕ್ಟೀಸ್ ಮಾಡತ್ತಿದೆ ಬ್ರದರ್, ಯಾಕೋ ಆಗಲೇ ಹೋಗ್ಯದ. ಪ್ರಾರ್ಥನೆ ಮಾಡಿರಿ. ನನ್ನ ಮತ್ತು ತಾಯಿ ತಂದೆ ಹೇಳ್ಕೊತಾರೋ 97% ಅದ ನನ್ನ ಮಗ ಫೇಲ್ ಆಗ್ಯಾನ, ಹೆಂಗೋ ಸರ್ ಪ್ರೇಯರ್ದಾಗ ಇಕ್ಕಿರ್ತಾವೆ ನೋಡಿದಾರ. ಪ್ರೇಯರ್ ತೊಗೊರಿ, ನೀವು ಫುಲ್ ಪ್ರೇಯರ್ ತೊಗೊರಿ. ಪಾಸ್ಟರ್ ಫುಲ್ ಪ್ರೇಯರ್ ತೊಗೊಂಡ್ರೆ ಪಾಸ್ ಆಗಲ್ಲಮ್ಮ ನೀವು. ಪಾಸ್ಟರ್ ಎಷ್ಟು ಫುಲ್ ಪ್ರೇಯರ್ ಮಾಡಿದ್ರು ಕೂಡ ನೀ ಪಾಸ್ ಆಗಲಿ. ನೀ ಫುಲ್ ಓದ್ರ ಪಾಸ್ ಆತಿ, ನೀನು ಫುಲ್ ಓದ್ಬೇಕು. ಕೆಲವೊಬ್ಬರು ಸಾಲ ಮಾಡಿಕೊಂಡು, ಪಾಸ್ಟರ್ ಭಾಳ ಸಾಲ ಆಗ್ಯದ, ನಮಗೆ ಪ್ರಾರ್ಥನೆ ಮಾಡಿರಿ, ಭಾಳ ಸಾಲ ಆಗ್ಯದ ಪ್ರಾರ್ಥನೆ ಮಾಡಿರಿ, ಇಷ್ಟು ಸಾಲ ಹೆಚ್ಚಾಗದ ಪ್ರಾರ್ಥನೆ ಮಾಡಿರಿ, ಭಾಳ ಹೆಚ್ಚಾಗದ ಸಾಲ. ಹೆಂಗೆ ಸಾಲ ಹೆಚ್ಚಾಯಿತು? 25-30 ವರ್ಷದಾಗ ಸಾಲ ಹೆಂಗೆ ಹೆಚ್ಚಾಯಿತು? ಮಗಳು ಮದುವೆ ಮಾಡಿದೆ, ಮನೆಗಿಂದ ಅಕ್ಕ ತಂಗಿಯರು 4 ಮಂದಿ ಅಂದ್ರೆ ಅಕ್ಕ ತಂಗಿಯರು ಮದುವೆ ಮಾಡಿದೆ, ಅಥವಾ ತಾಯಿ ತಂದೆ ಹಾಸ್ಪಿಟಲ್ದಾಗ ಬೀಮಾರ್ ಬಿದ್ದಾರ, ಒಂದು 5-10 ಲಕ್ಷ ರೂಪಾಯಿ ಅವ್ರಿಗೆ ಹಚ್ಬೇಕಾಗ್ಯದ. ಒಂದು 5 ಲಕ್ಷ ಅಥವಾ 3 ಲಕ್ಷ 4 ಲಕ್ಷ ರೂಪಾಯಿ ಅವ್ರಿಗೆ ಹಚ್ಬೇಕಾಗ್ಯದ. ಎಮರ್ಜೆನ್ಸಿ ಪರ್ಪಸ್ ಇಂಟ್ರೆಸ್ಟ್ಲಿಂದ ಹೊರಗೆ 3 ರೂಪಾಯಿ 4 ರೂಪಾಯಿಲಿಂದ ಬಡ್ಡಿ ರೊಕ್ಕ ತಂದು ತಾಯಿ ತಂದೆಗಿನ ಹಾಸ್ಪಿಟಲ್ ಹಾಕಿ ಅವರಿಗೆ ಹಾಸ್ಪಿಟಲಿಂದ ರೋಗ ವ್ಯಾಧಿನ ಅವ್ರಿಗೆ ಸ್ವಸ್ಥತೆ ತಂದು ಹೊರಗೆ ತಂದೆ. ಅಥವಾ ಮದುವೆಗ್ಯದ, ಮಕ್ಕಳಿಗೆ ಏನೋ ಆರೋಗ್ಯ ಸಮಸ್ಯೆ ಆಗ್ಯದ, ಹೆಂಡತಿಗೆ ಆರೋಗ್ಯ ಸಮಸ್ಯೆ ಆಗ್ಯದ, 3-4 ಲಕ್ಷ ರೂಪಾಯಿ ಹಾಸ್ಪಿಟಲ್ ಹಾಕಿದೆ. ಹೇಗೆ ಸಾಲ ಮಾಡಿದೆ? ಹೇಗೆ ಸಾಲ ಬಂತು ನಿನ್ನ ಜೀವಿತದಲ್ಲಿ? ಸಾಲ ಎಂಬವನು ಹೇಗೆ ನಿನ್ನ ಮನೆಯಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಬಂದು ಹೇಗೆ ಆತನು ಮನೆಯನ್ನು ಮಾಡಿಕೊಂಡು ನಿನ್ನ ಮನೆಯಲ್ಲಿ ನಿವಸಿಸ್ಲತ್ತನ? ಹೇಗೆ? ಯಾವ ವಿಷಯವಾಗಿ? ಅಥವಾ ನಿನ್ನ ಶರೀರಕ್ಕೆ ಏನಾರ ಹಾನಿ ಆಸ್ಪದ ಆಯ್ತಾ? ಅಥವಾ ಯಾವ ಆಕ್ಸಿಡೆಂಟ್ ಆಗ್ಯದ?
ಅಥವಾ ನಿನ್ನ ಶರೀರಕ್ಕೆ 3-4 ಲಕ್ಷ ರೂಪಾಯಿ ಹಾಸ್ಪಿಟಲ್ ಹಾಕ್ದೆ, ಹೇಗೆ ಸಾಲ? ಕೆಲವೊಬ್ರು ಕೇಳಿದ್ರೆ ಕೊಂಡು ತಿಂದು ಸಾಲ ಮಾಡ್ಕೊಂಡಾರ, ಕೆಲವೊಬ್ರು ಕೇಳಿದ್ರೆ ಸ್ಪಾಟ್ ಆಡಿ ಸಾಲ ಮಾಡ್ಕೊಂಡಾರ, ಕೆಲವೊಬ್ರು ಕೇಳಿದ್ರೆ ಹುಡುಗಿಯರ ಹಿಂದ ಪ್ರೀತಿ ವಿಷಯದಾಗ ಬಿದ್ದು ಹುಡುಗನಿಂದ ಸಾಲ ಮಾಡ್ಕೊಂಡಾರ. ಈ ಲೋಕದ ಸಾಲ ಮಾಡಿಕೊಂಡು ನಿನ್ನ ಮನೆ ಮೇಲೆ ಬಂದು ಹೆಂಡತಿ ಮೇಲೆ, ಹೆಂಡತಿ ಮೇಲೆ, ತಾಯಿ ಮೇಲೆ, ತಂದೆ ಮೇಲೆ, ಅಕ್ಕ ತಂಗಿಯರ ಮೇಲೆ, ಕುಟುಂಬ ಮೇಲೆ ನೀನು ದೌರ್ಜನ್ಯ ಮಾಡ್ತೀನಿ ಅಂದ್ರೆ ದೇವ್ರ ದೃಷ್ಟಿಯಲ್ಲಿ ಶಾಪಗ್ರಸ್ತನೈತಿ. ದೇವ್ರು ಹೇಳ್ತಾನೆ, ಏನು ಗೊತ್ತದನ? ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡೆಯುವವನೋ ಅವನು ಧನ್ಯನು, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ನಿನ್ನ ಸಂತಾನಕ ದೇವರು ಬಲಿಷ್ಠವಾಗಿ ಮಾರ್ಪಡಬೇಕೆಂಬುದು ಆಸೆಟ್ಟನು. ದೊಡ್ಡೊಂದು ಸಂತಾನ ಮಾಡಬೇಕೆಂಬುದಾಗಿ, ಉನ್ನತ ಸ್ಥಾಯಿಗೆ ತರಬೇಕೆಂಬುದಾಗಿ ದೇವರೊಂದು ಆಸೆ ಉಳ್ಳವನಾಗಿದ್ದಾನ. ನನ್ನ ಸೋದರ ಲೋಕದ ಕಡೆ ತಿರುಗಿ ಹೋಗಿ ದೇವರು ಸಂತಾನ ಮಾಡ್ತಕ್ಕಂಥ ದೊಡ್ಡದೆಂಬುದಾಗಿ ಆಶೀರ್ವಾದ ನೀ ಕಳ್ಕೋಬೇಡ. ದೇವ್ರ ಆಶೀರ್ವಾದ ಒಂದು ಸರ್ತಿ ಮಾಡ್ತಾನಂದ್ರೆ ಆ ಆಶೀರ್ವಾದ ಕಳ್ಳನು ಬಂದು ಕೂಡ ಕದ್ಕೊಳ್ಳೋಕೆ ಅವಕಾಶ ಇಲ್ಲ ಪ್ರೇರಿ. ನಿನ್ನ ಮೇಲೆ ರೊಕ್ಕ ರೂಪಾಯಿ ಲೂಟಿ ಆಯ್ತಿರ್ಬೋದು, ಬೆಳ್ಳಿ ಬಂಗಾರ ವಸ್ತ್ರ ವೈದ್ಯರು ಲೂಟಿ ಆಯ್ತಿರ್ಬೋದು, ನಿನ್ನ ಆಸ್ತಿ ಅಂತಸ್ತು ಹೋಯ್ತಿರ್ಬೋದು, ಆದರೆ ದೇವರ ಆಶೀರ್ವಾದ ಮಾತ್ರ ನಿನ್ನ ಮೇಲೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಅದು ಹೇಳ್ತಾನೆ, ನೀತಿವಂತನ ವಂಶವು ಶುಭ ಹೊಂದುವುದು. ಮತ್ತು ನಿನ್ನ ವಂಶ ನೀತಿವಂತರದನ ಅಥವಾ ಪಾಪ ಮಾಡ್ತಕ್ಕಂಥ ವಂಶ ಅದನ? ಏನದ ನಿನ್ನ ಕುಟುಂಬ? ಹಲ್ಲೆಲೂಯಾ. ಯಾವ ಕುಟುಂಬದ ರೀ? ನೀತಿವಂತರ ಕುಟುಂಬದನ, ದುಷ್ಟರ ಕುಟುಂಬದನ? ನೀತಿವಂತರ ಕುಟುಂಬ ಆಗಿರ್ಬೇಕು ನೀನು. ದೇವರು ಯೇಸುಸ್ವಾಮಿ ಲೋಕಕ್ಕೆ ಬಂದಾನ. ಎದಕ್ಕೋಸ್ಕರ ಲೋಕಕ್ಕೆ ಬಂದಾನ? ಪಾಪಿಗಳು ಹುಡುಕಿ ರಕ್ಷಿಸುವುದಕ್ಕಾಗಿ. ಕಳೆದು ಹೋಗಿದ್ದೀನಿ, ನಿನಗೆ ಒಳ್ಳೇದು ಮಾಡಬೇಕೆಂಬುದಾಗಿ, ಉನ್ನತ ಒಂದು ಸ್ಥಾನಕ್ಕೆ ತರಬೇಕೆಂಬುದಾಗಿ, ಉನ್ನತ ಸ್ಥಾಯಿಗೆ ನೀನು ಇಡಬೇಕೆಂಬುದಾಗಿ ಯೇಸುಸ್ವಾಮಿ ಲೋಕಕ್ಕೆ ಬಂದಾನ ಪ್ರಿಯ. ಅದಕ್ಕಾಗಿ ಬಂದಾನೆ ಯೇಸುಸ್ವಾಮಿ. ಹುಡುಕ್ಲತ್ತಾನ, ಪ್ರತಿದಿನ ಹುಡುಕ್ಲತ್ತಾನ, ಪ್ರತಿ ಗಳಿಗೆ ಹುಡುಕ್ಲತ್ತಾನ, ಪ್ರತಿ ನಿಮಿಷ ನೀನು ಹುಡುಕ್ಲತ್ತಾನ ಆತನ ಸ್ಪಷ್ಟವಾಗಿ. ಎಲ್ಲಿದ್ದಿ ಗೊತ್ತನಿ? ಯಾವ ಸ್ಥಳದಲ್ಲಿದ್ದಿ? ಎಲ್ಲಿ ಕಳೆದಿದೆ? ಯಾವ ವಿಷಯವಾಗಿ ಯಾವ ಸಂಪರ್ಕ ಬೆಳೆಸಿ ದೇವರಿಂದ ನೀನು ದೂರ ಆಗಲತ್ತಿದೆ? ದೇವ್ರ ಉದ್ದೇಶ ಇದ ನೀನು ನೀತಿವಂತನ ಮಾಡಬೇಕು, ನಿನ್ನ ಸಂತತಿಗೆ ಶುಭ ಮಾಡಬೇಕೆಂಬುದಾಗಿ. ಮುಗತ್ತು ಅನೇಕ ಕುಟುಂಬ ಶಾಪಗ್ರಸ್ತ ಕುಟುಂಬವಾಗಿ ಜೀವನ ಮಾಡ್ತಾರೆ. ಯಾಕೆ ಗೊತ್ತದನ? ದೇವರ ಒಂದು ಪರಿಪಾಲನೆ ನಿಮ್ಮ ಮನೆಯಲ್ಲಿ ಕರೆಕ್ಟಾಗಿಲ್ಲ. ಬರೀ ಮೋಸ, ಬರೀ ಮೋಸ, ಬರೀ ಮೋಸ. ಮೋಸಗಾರನ ಜೀವಿತ ಎಷ್ಟೊಟ್ಟಿಗ್ರಿ? ಎಷ್ಟೊಟ್ಟಿಗೆ ಮೋಸಗಾರನ ಜೀವಿತ? ಸ್ವಲ್ಪೊಟ್ಟಿಗೆ. ಆದರೆ ಪ್ರಿಯನ ಸೋದರ, ನಿನ್ನ ಮನೆಯಲ್ಲಿ ಇಂಥ ಒಂದು ಪರಿಸ್ಥಿತಿ ಬಂದ್ರೆ ನೀನು ದೇವ್ರ ಸನ್ನಿಧಿಯನ್ನು ಆಶ್ರಯಿಸು, ದೇವರನ್ನು ಹಿಂಬಾಲಿಸು, ದೇವ್ರ ಚಿತ್ತ ಏನದ ತಿಳ್ಕೊ. ದೇವ್ರು ನಿನಗೆ ಏನಂತೂ ಈ ಲೋಕಕ್ಕೆ ತಂದನ, ಹೇಗೆ ಸಮಸ್ಯೆಗಳಿನ ಒಳಗೆ ಹಾಕ್ಯಾನ, ಈ ಸಮಸ್ಯೆ ಈ ದೇವ್ರ ಚಿತ್ತ ಏನೆಂಬುದಾಗಿ ನಿನ್ನನ್ನು ಪರೀಕ್ಷಿಸಿಕೊಂಡು ದೇವ್ರ ಸನ್ನಿಧಿ ಆಶ್ರಯಿಸುವಾಗ ದೇವ್ರ ಜೀವಿತವನ್ನು, ಮನೆಯನ್ನು, ಕುಟುಂಬವನ್ನು ಕಟ್ಟುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ಎಲ್ಲಕ್ಕಿನ ಒಂದು ಅನ್ಕೋತೇನ, ನೀತಿವಂತರಾಗುವುದಕ್ಕೆ ನೀವು ಪ್ರಯಾಸ ಪಟ್ಟಿರಂದ್ರೆ ಯಾವ ಕೊರತೆ ಸಮಸ್ಯೆ ನಿಮ್ಮೊಳಗಿರಲ್ಲ, ಬಂದರೂ ಕೂಡ ಯಾವುದು ನಿಮ್ಮೊಳಗೆ ನಿಲ್ಲಲ್ಲ. ಸರ್ದಿ ಜ್ವರ ಎಷ್ಟು ಸಮಯ ಬರ್ತಾವ್ರಿ? ಎಷ್ಟು ದಿನ ಇರ್ತಾವ್ರಿ ಸರ್ದಿ ಜ್ವರ? ಒಂದೇ ವಾರ, ಹೆಚ್ಚಿಗಾದ್ರೂ 1 ವಾರ. ಅದಕ್ಕಿಂತ ಹೆಚ್ಚಿಗೆ ಸರ್ದಿ ಜ್ವರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 3 ದಿನ ಟ್ರೀಟ್ಮೆಂಟ್ ಹೋಗ್ತೇವೆ, 3 ದಿನ ಟ್ರೀಟ್ಮೆಂಟ್ ಆಗಿಲ್ಲ, ಬರೋಬರ ಆಗಿಲ್ಲ ಅಂದ್ರೆ ಬ್ಲಡ್ ಇವ್ರನ್ನ ಚೆಕ್ ಮಾಡ್ತೇವೆ. ಅದ್ರಾಗ ಟೈಫಾಯ್ಡು, ಮಲೇರಿಯಾ ಏನೋ ಸಿಮ್ಟಮ್ಸು, ವೈರಸ್ ಏನೋ ಹೊಳಗೆ ಬಂದಿರ್ತದೆ. ಮತ್ತು 3 ದಿನ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಅದು ಕೊಟ್ಟಂದ್ರೆ 6-7 ದಿನದಾಗ ಕಂಪ್ಲೀಟ್ಲಿ ಸರ್ದಿ ಜ್ವರ ಶರೀರದಿಂದ ಖತಮ್. ಹಾಗೆ ನಿನ್ನ ಒಳಗಿರ್ತಕ್ಕಂಥ ಕಷ್ಟ, ಸಂಕಟ, ಸಮಸ್ಯೆಗಳು ಕೂಡ ಹಾಗೆ ಓಡ್ತಾವೆ ಪ್ರಿಯರೇ. ಸ್ವಲ್ಪ ದಿನ ಕೆಲವ್ರಿಗೆ ವರ್ಷ ಇದ್ದಿರ್ಬೋದು ಕಷ್ಟ, ಕೆಲವೊಬ್ರಿಗೆ 2 ವರ್ಷ ಇದ್ದಿರ್ಬೇಕು ಕಷ್ಟ. ಯಾಕಂದ್ರೆ ನೀವು ಅಡುಗೆ ಮಾಡಿದಿ, ಅದು ಊಟ ಮಾಡಲೇಬೇಕು. ನೀನು ಏನು ಮಾಡಿದಿ ಅದು ಅನುಭವಿಸಲೇಬೇಕು. ನೀ ಯಾವ್ಯಾವ ಕಾರ್ಯಕ್ರಿಯೆಗಳು ಮಾಡಿದೋ ಆ ಕಾರ್ಯಕ್ರಿಯೆಗಳು ನೀನು ಅನುಭವಿಸಲೇಬೇಕು. ಮೋಶೆ ಹೇಳ್ತಾನೆ ಸ್ಪಷ್ಟವಾಗಿ, ಇಸ್ರಾಯೇಲ್ ಜನರು ದೇವ್ರ ಸನ್ನಿಧಿಲಿ ಏನು ಮಾಡ್ತಾರ? ಪಾಪ ಮಾಡ್ತಾರ, ದ್ರೋಹ ಅಪರಾಧಗಳು ಮಾಡಿದಾಗ ದೇವ್ರು ಅವ್ರಿಗೆ ಶಿಕ್ಷಿಸ್ತಾ ಅಂತ ಹೇಳ್ತಾನ. ಮೋಶೆ ಕೈ ಜೋಡಿಸ್ತಾನೆ, ಅಯ್ಯ ದೇವ, ನಿನ್ನ ಮಕ್ಕಳಿಗೆ ಕ್ಷಮಿಸು, ಅವ್ರು ತಿಳಿಯಲ್ದೆ ಮಾಡ್ರೆ ಅನ್ನೋ ತಪ್ಪು, ಅವ್ರಿಗೆ ಕ್ಷಮಿಸು ಅಂತೇಳಿ ಮೋಶೆ ಪ್ರಾರ್ಥನೆ ಮಾಡ್ತಾನೆ. ಇಲ್ಲದಿದ್ದರೆ ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಅಳಿಸ್ಬಿಡು ಅಂತ ಹೇಳ್ತಾನೆ ಮೋಶೆ ಸ್ಪಷ್ಟವಾಗಿ ದೇವರಿಗೆ. ಆದರೆ ಮೋಶೆಗೆ ದೇವ್ರು ಹೇಳ್ತಾನೆ ಅಂತ, ಮೋಶೆ ನಾ ಅಳಿಸ್ಬಿಡ್ತಾ ಅವ್ರಿನ ಕ್ಷಮಿಸ್ತಾ, ಯಾರ್ಯಾರು ನನ್ನ ಸನ್ನಿಧಿಲಿ ಪಾಪ ಮಾಡ್ಯಾರೋ ಅವ್ರಿನ ಕ್ಷಮಿಸ್ತಾ, ಆದರೆ ಅವರು ದಾರಿ ಮಗಲಲ್ಲಿ ಹೋಗುವಾಗ ಮಾತ್ರ ಅವ್ರಿಗೆ ನಾನು 100% ಶಿಕ್ಷಿಸ್ತಾ ಅಂತ ಹೇಳ್ತಾನೆ. ವಿಮೋಚನೆ ಕಾಂಡ 32ನೇದಾಗ ಯಾವಾಗ ನೀವು ತೆಗೆದು ಹೋದ್ ನೋಡ್ರಿ, ಅವ್ರಿಗೆ ಶಿಕ್ಷಿಸ್ತಲ್ಲ ತಂದೆ, ಅವ್ರು ಸುಮ್ಮನೆ ಬಿಡಲ್ಲ ತಾನ. ಆದರೆ ನೀತಿವಂತರ ವಂಶಕ್ಕೆ ಮಾತ್ರ ಶಿಕ್ಷಿಸ್ತಲತ್ತಿಲ್ಲ ಪ್ರಿಯರೇ. ನೀತಿವಂತರಿಗೆ ರಕ್ಷಣೆ ಕೊಡ್ತಲ್ಲ ತಾನು,
ನೀತಿವಂತನ ಕುಟುಂಬಕ್ಕೆ ಶುಭ ಉಂಟಾಯ್ತಲ್ಲ ನೀತಿವಂತನ ಕುಟುಂಬಕ್ಕೆ ಸಮೃದ್ಧಿ ಕೊಡ್ತಲ್ಲ ದೇವ್ರಿಗೆ ಸ್ಪಷ್ಟವಾಗಿ. ಇವತ್ತು ನಿಮ್ಮ ಕೈ ಕೆಲಸದಲ್ಲಿ ಬರ್ಕತ್ತಿಲ್ಲ, ಇವತ್ತು ನೀವು ಮಾಡ್ತೀರಿ ವ್ಯಾಪಾರ ಬಿಸ್ನೆಸ್ ಬರ್ಕತ್ತಿಲ್ಲ, ಇವತ್ತು ನಿಮ್ಮ ಮನೆಯಲ್ಲಿ ಅನ್ನಪಾನಿ ಮೇಲೆ ಬರ್ಕತ್ತಿಲ್ಲ, ಇವತ್ತು ನಿಮ್ಮ ಸಂಪಾದನೆ ಎಲ್ಲ ವ್ಯರ್ಥವಾಗಲತ್ತದ. ಇವತ್ತು ನೀವು ಸಂಪಾದನೆ ಗಳಿಸಿದ ಕೂಡಿಸಿಟ್ಟಿರ್ತಕ್ಕಂಥ ಹಾಸ್ಪಿಟಲ್ ಪಾಲ್, ಬಜಾರ್ ಪಾಲ್, ಒಂದು ಮದುವೆ ಮಾಡಿದ್ರೆ ಸಾಲ, ಒಂದು ಬರ್ತಡೇ ಮಾಡಿದ್ರೆ ಸಾಲ, ಒಂದು ಮನೆಗೆ ಯಾವ್ದಾರು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರೆ ಸಾಲ, ತೊಟ್ಟುಲಿಗ್ಲತ್ತ ಸಾಲ, ಜವಳ ತಲೆ ಮೇಲೆ ಜವಳ ಕಟ್ ಮಾಡ್ತಾರೆ ಮಕ್ಕಳಿಗೆ ಕೂಡ ಸಾಲ, ಒಂದು ಹಾಸ್ಪಿಟಲ್ಗೆ ಹೋಗ್ಲತ್ತಾರ ಸಾಲ. ಇವತ್ತು ಸಾಲ ಇಲ್ಲದಂಥ ಮನುಷ್ಯ ನನಗೆ ಹಿಡ್ಕೊಂಡು ಯಾರಿಲ್ಲ ಹೇಳ್ರಿ, ಅರನಾ? ಯಾರಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಮನುಷ್ಯನ ಮೇಲೆ ಸಾಲದ ಪ್ರೇರೆ. ಆದರೆ ಸಾಲ ಯಾಕೆ ಮಾಡಿದೆವು, ಯಾವ ವಿಷಯವಾಗಿ ನಾವು ಸಾಲ ಮಾಡ್ತೇವೆ ಎಂಬುದಾಗಿ ಒಂದು ಸರ್ತಿ ನಿಮ್ಮ ನೀವು ಪರೀಕ್ಷಿಸ್ಕೊಳ್ರಿ ಪ್ರೇರೆ. ಹಲ್ಲೆಲೂಯ. ಅದಕ್ಕೆ ಅದೇ ಕೀರ್ತನೆಗಳು 112ನೇ ಅಧ್ಯಾಯ 3-4 ವಚನ ಓದ್ರಿ. ಯಾರ ಮನೆಯಲ್ಲಿ? ನೀತಿವಂತನ ಮನೆಗೆ ದೇವ್ರು ಹೇಳ್ತಾನೆ ಸ್ಪಷ್ಟವಾಗಿ, ಅವನ ಸಂತಾನ ಬಲಿಷ್ಠ ಮಾಡ್ತಂತನ, ನೀತಿವಂತನ ಕುಟುಂಬಕ್ಕೆ ಶುಭ ಮಾಡ್ತಲತನ. ಮತ್ತೆ ಹೇಳ್ತಾನ ಅವನ ಮನೆಯಲ್ಲಿ ಐಶ್ವರ್ಯಗಳಿರುವವು. ಯಾರ ಮನೆಯಲ್ಲಿ? ನೀತಿವಂತರ ಮನೆಯಲ್ಲಿ ಮಾತ್ರನೇ ಧನ ಐಶ್ವರ್ಯವು ಇರುವವು. ಅವನ ನೀತಿಯು ಸದಾಕಾಲವು ಫಲಿಸುತ್ತಿರುವುದು. ಯಥಾರ್ಥರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುವುದು. ದಯವು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ. ಹಲ್ಲೆಲೂಯಾ. ನೋಡ್ರಿ, ನಾವೊಂದು ಯಾವಾಗ ಭೀ ಎಚ್ಚರಿಸ್ತಾ ಹೇಳ್ತೇನೆ ಯಾವಾಗ ಭೀ, ಆದರೆ ಜನ ಬಗ್ಗೆ ಕೇಳ್ತಕ್ಕಂಥ ನಿಮ್ಗೆ ತಪ್ಪು ಅನಿಸೋದು. ಹೆಂಗೆ ತಪ್ಪು ಅನಿಸ್ತಂದ್ರೆ, ಇದಕ್ಕೆ ಬಿಟ್ಟು ಇವ್ರು ಬೇರೆ ವಾಕ್ಯನೇ ಹೇಳಲ್ಲ ಅಂತಾರೆ. ಇದಕ್ಕೆ ಬಿಟ್ಟು ಬೇರೆ ವಾಕ್ಯನೇ ಇವ್ರು ಹೇಳಲ್ಲ, ಇದಕ್ಕೆ ಬಿಟ್ಟು ಬೇರೆ ವಾಕ್ಯನೇ ಇವ್ರು ಬಲಿಲ್ಲ. ಬರೀ ಇದ್ರ ವಿಷಯವಾಗಿ ಹೇಳ್ತಾರೆ. ಆಶೀರ್ವಾದ ವಿಷಯವಾಗಿ ಹೇಳಬೇಕು, ರೊಕ್ಕ ರೂಪಾಯಿ ವಿಷಯವಾಗಿ ಹೇಳಬೇಕು, ಸಮೃದ್ಧಿ ವಿಷಯವಾಗಿ ಹೇಳಬೇಕು. ಈ ಪಾಪ ದ್ರೋಹ ಇದು ಬಿಡಬಾರ್ದು. ಇವ್ರು ಹಿಂಗೆ ಇರಬೇಕು. ಪಾಪ ದ್ರೋಹ ಅಪರಾಧಗಳು ಹಿಂಗೆ ಇರಬೇಕು. ಮೇಲನೆ ತೊಳಿಬೇಕು ಇವರಿಗೆ ಎಂಬುದಾಗಿ ಬಹಳಷ್ಟು ಜನ ನನಗೆ ಎಚ್ಚರಿಸ್ತಾರೆ. ಹಿಂಗೆ ಹೇಳ್ರಿ ವಾಕ್ ಹೇಳ್ತಾರೆ. ಕೆಲವರು ಲಾಸ್ಟ್ ಬಂದು ಒಬ್ಬರು ನನಗೆ ಸಡನ್ ಬಂದು, ಸೇವಕರೇ ಇದನ್ನು ಸಭೆ ಥೋಡಿ ದಿನ ಬ್ರೇಕ್ ಮಾಡಿ ಬೈಬಲ್ ಟ್ರೈನಿಂಗ್ ಹೋಗ್ರಿ ನೀವು ಅಂತ ಹೇಳ್ತಾರೆ. ಬ್ರೇಕ್ ನಾನು ಯಾವ ಟ್ರೈನಿಂಗ್ ಹೋಗ್ಬೇಕು? ನಾನು ಬೈಬಲ್ ಟ್ರೈನಿಂಗ್ ಹೋಗ್ರಿ ನೀವು ಥೋಡಿ ದಿನ, ಸ್ವಲ್ಪ ದಿನ ಅವಕಾಶ ಕೊಡ್ರಿ, ಬೇಕಾದ್ರೆ ನಾವು ಏನಾರ ನೀವು ಸಪೋರ್ಟ್ ಮಾಡ್ತೇವೆ. ಅಪೊಸ್ತಲ ಪೌಲು ಬೈಬಲ್ ಟ್ರೈನಿಂಗ್ ಬೇಕಾಗಿತ್ತಾ? ಪೇತ್ರ ಯೆಹೋವನ ಬೈಬಲ್ ಟ್ರೈನಿಂಗ್ ಬೇಕಾಗಿತ್ತಾ? ಯಾಕೋಬನಿಗೆ ಬೈಬಲ್ ಟ್ರೈನಿಂಗ್ ಬೇಕಾಗಿತ್ತಾ? ಪೌಲ ಶೀಲರಿಗೆ ಬೈಬಲ್ ಟ್ರೈನಿಂಗ್ ಬೇಕಾಗಿತ್ತಾ? ಬೈಬಲ್ ಟ್ರೈನಿಂಗ್ ಮಾಡಿದ PhD ಏನಾರ ಮಾಡಿದ್ರು ಅವರು? ಒಂದು ಹೇಳ್ತೆ ಜಾಗ್ರತ, ರೂಲ್ಸ್ ಅನುಸಾರವಾಗಿ ನಡಿಬೇಕೆಂಬ ನಿಮ್ಮ ಉದ್ದೇಶ ಇರ್ತದ. ಬಟ್ ಈ ಬೈಬಲ್ದಾಗ ಇರ್ತಕ್ಕಂಥ ಅನೇಕ ಒಂದು ರೂಲ್ಸು ನಿನ್ನನ್ನು ಮಾರ್ಪಡಿಸ್ಬೋದಕ್ಕದ ಪ್ರಿಯರೇ. ಚಪ್ಪಳದ ದೇವ್ರ ಮಹಿಮೆ ಆಗಲಿ. ಯಾರಿಗೆ ಮಾರ್ಪಡಿಸೋದಕ್ಕಾಗಿ? ಯಾರಿಗೆ? ನಿನ್ನನ್ನು ಮಾರ್ಪಡಿಸೋದಕ್ಕಾಗಿ ಈ ಬೈಬಲ್ದಾಗಿರ್ತಕ್ಕಂಥ ಪ್ರತಿಯೊಂದು ರೂಲ್ಸ್ ಅದ ಪ್ರಿಯರೇ. ಒಂದು ವೇಳೆ ಈ ಬೈಬಲ್ದಾಗಿರ್ತಕ್ಕಂಥ ರೂಲ್ಸ್ನ ಕೇಳ್ತಿಲ್ಲ ಅಂದ್ರೆ, ಆ ಪಾಪ ಮಾಡ್ತಕ್ಕಂಥವನು, ದ್ರೋಹ ಮಾಡ್ತಕ್ಕಂಥವನು, ಅಪರಾಧ ಮಾಡ್ತಕ್ಕಂಥವನು, ಜನರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥವನು, ವ್ಯಭಿಚಾರ ಮಾಡ್ತಕ್ಕಂಥವನು, ಕುಡುಕುತನದಲ್ಲಿ ಜೀವನ ಮಾಡ್ತಕ್ಕಂಥವನು, ಮತ್ತು ಭಯಂಕರವಾಗಿ ಸಿಗರೆಟ್ ಸೇರ್ತಕ್ಕಂಥವನು, ಗುಟ್ಕಾ ಸೇವನೆ ಮಾಡ್ತಕ್ಕಂಥವನು, ತಂಬಾಕು ಸೇವನೆ ಮಾಡ್ತಕ್ಕಂಥವನು, ಗಳಿಗೆಗೆ ಒಂದೊಂದು ಕಾರ್ಯಕ್ರಮಗಳು ಮಾಡ್ತಕ್ಕಂಥವನು. ನಂಗೆ ಮಾರ್ಪಡ್ಲಿಕ್ಕೆ ಅವಕಾಶ ಐತಾ? ಇತ್ತೇನ್ರಿ? ಮಾರ್ಪಡ್ಲಿಕ್ಕೆ ಅವಕಾಶ ಐತಾ? ನನಗೆ ಇದ್ದಿಲ್ಲ. ನನಗೆ ಮಾರ್ಪಡಿಸಿದ್ದು ಈ ಸತ್ಯವೇದನೆ. ಹಲ್ಲೆಲೂಯ. ನನಗೆ ಮಾರ್ಪಡಿಸಿದ ಸತ್ಯವೇದನೆ. ನನ್ನ ಕಾಂದಂದಾಗ ಅಂತಾರ, ಅವನಿಗೆ ಗಂಟು ಸಿಕ್ಕದ ಅದ್ರ ಕಡೆ ಸೇವೆ ಮಾಡ್ತಾನೆ, ಗಂಟು ಸಿಕ್ಕಿಲ್ಲ, ಈ ಪರಲೋಕದ ಗಂಟು ಸಿಕ್ಕಿನ ಕಡೆ ಸೇವೆ ಮಾಡ್ತಿದ್ದಾನೆ. ಭೂಲೋಕದ ಗಂಟು ಯಾವಾಗೋ ನಾ ದ್ವೇಷಿಸಿದ, ಭೂಲೋಕದ ಗಂಟು ಯಾವಾಗೋ ಬಿಟ್ಟು ಕೊಟ್ಟಿದ್ದಾನೆ ಸ್ಪಷ್ಟವಾಗಿ. ಭೂಲೋಕದಾಗ ಧನ ಐಶ್ವರ್ಯ ಸಂಪಾದನೆ ಮಾಡ್ಬೇಕಾದ್ರೆ ಭಾಳ ಸಾಧ್ಯಗಳಿದ್ದು. ನನಗೆ ಒಂದೊಂದು ರಾತ್ರಿ ಸೆಟಲ್ಮೆಂಟ್ ಮಾಡಿದ್ರೆ 10-20 ಲಕ್ಷ ರೂಪಾಯಿ ಹಿಂಗೆ ಸೂಟ್ ಕೇಸಾಗಿ ಬಂದು ಬೀಳ್ತಿದ್ವು. ಆದರೆ ಅದು ಭೂಲೋಕದಾಗೆಲ್ಲ ನಶಿಸಿ ಹೋಯ್ತಕ್ಕಂಥದ್ದು ಪ್ರಿಯರೇ. ಭೂಲೋಕದಾಗೆಲ್ಲ ನಶಿಸಿ ಹೋಯ್ತಕ್ಕಂಥದ್ದು. ಆದರೆ ಈ ಪರಲೋಕದ ಆಸ್ತಿ ಯಾರಿಗೆ ಸಿಗ್ತದೋ ಅವ್ರಿಗೆ ಸಮೃದ್ಧಿದ. ಈ ಲೋಕದಲ್ಲಿ ಕಷ್ಟ, ಸಂಕಟ, ಶ್ರಮೆ, ಕಣ್ಣೀರು, ವೇದನೆ, ರೋದನೆ, ನನ್ನವರು ತನ್ನವರು ದ್ವೇಷಿಸ್ತಕ್ಕಂಥದ್ದು ಇವೆಲ್ಲ ಬಂದೇ ಬರ್ತಾವ. ಆದರೆ ಈ ಪರಲೋಕ ತಂದೆ ಏನು ಹೇಳ್ತಾನೆ ಗೊತ್ತದನ? ಅವನ ಮನೆಯಲ್ಲಿ ಧನ ಐಶ್ವರ್ಯವು. ಹಲ್ಲೆಲೂಯ. ಇವತ್ತು ನಿಮ್ಮ ಮನೆಯಲ್ಲಿ ಧನ ಐಶ್ವರ್ಯ ಇಲ್ಲ. ಯಾಕೆ ಇಲ್ಲ ಗೊತ್ತದನ?
ಪ್ರೀತಿ ಎಂಬುದಾಗಿ ನಿಮ್ಮನೆ ಕಳ್ಕೊಂಡ್ರೆ ಪ್ರಿಯರೇ, ಪ್ರೀತಿ ಅನ್ನೋಣತೆ ನಿಮ್ಮ ಮನೆಗಿಲ್ಲ. ಪ್ರೀತಿ ನಿಮ್ಮ ಮನೆಯಿಂದ ಸಮೃದ್ಧಿ ತೆಗ್ಲತ್ತದ ಪ್ರಿಯರೇ. ಯಾಕೆ ಗೊತ್ತದನ? ಆ ಪ್ರೀತಿಯಲ್ಲಿ ನೀವು ಬೆಳೆದಿರಂದ್ರೆ ಆ ಪ್ರೀತಿ ಸಮೃದ್ಧಿ ಕೊಡ್ತದೆ ಪ್ರಿಯರೇ. ಲೋಕದ ಪ್ರೀತಿ ನಿಮ್ಮ ಮನೆ ಕಳಿಲತ್ತದ, ಲೋಕದ ಪ್ರೀತಿ ನಿಮ್ಮ ಮಾನ ಕಳಿಲತ್ತದ, ಲೋಕದ ಪ್ರೀತಿ ನಿಮ್ಮ ಸಂಕಟಗಳು ಹಾಕ್ಲತ್ತದ, ಲೋಕದ ಸಮಸ್ಯೆ ನಿಮ್ಮ ಕುಟುಂಬಕ್ಕೆ ಸರ್ವನಾಶ ಮಾಡ್ತದೆ ಪ್ರಿಯರೇ. ಆದರೆ ದೇವರು ಹೇಳ್ತಾನ, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನೈಶ್ವರ್ಯವರು, ಅವನ ನೀತಿಯು ಸದಾಕಾಲವೂ ಫಲಿಸುವುದು. ಹಲ್ಲೆಲೂಯಾ. ಚಪ್ಪಲಿ ತರ್ತೀವಿ ಸರ್, ದೇವ್ರಿಗೆ ಮಹಿಮೆ ಆಗಲಿ. ಮತ್ತು ನೀವು ನೀತಿವಂತರಾಗಿರ್ತಕ್ಕಂಥವ್ರು ಫಲಿಸಬೇಕಾ ಅಥವಾ ಹಂಗೆ ಇರಬೇಕಾ? ಯಾವ ಫಲ ಕೊಡ್ಬೇಕು? ನೀವು ಯಾವ ಫಲ ಕೊಡ್ಬೇಕ್ರಿ? ಬೆಳೆ ಮಗ ಕೊಡ್ಬೇಕಾ? ಚರ್ಚಿಗೊಂದು 10-20 ಸಾವಿರ ಕೊಡ್ಬೇಕಾ? ಯಾವ ಫಲ ಕೊಡಬೇಕು? ಮಾವಿನ ಗಿಡ ಮಾವಿನ ಹಣ್ಣೆ ಕೊಡ್ತದ ಅಥವಾ ಬೇರೆ ಹಣ್ಣು ಕೊಡ್ತದ? ಯಾವ ಹಣ್ಣು ಕೊಡ್ತದ? ನಿಮಗೆ ಗೊತ್ತು, ನೀತಿ ನಿನ್ನ ಬಳಿ ಫಲಿಸ್ಬೇಕಾದ್ರೆ ಒಬ್ಬರಿರೋ ಸುವಾರ್ತೆ ಪ್ರಕಟಿಸಿ ಸಭೆಗೆ ಒಪ್ಪಿಸ್ಲತ್ತಿದೆ. ನಿಮ್ಮ ಕುಟುಂಬದಲ್ಲಿ ಯಾರೇ ಆಗಲಿ ಲೋಕದ ಅನುಸಾರವಾಗರ ಪಾಪ ಶಾಪ ದ್ರೋಹ ಅಪರಾಧಗರ ಆ ಕುಟುಂಬಕ್ಕೆ ಸುವಾರ್ತೆ ಪ್ರಕಟಿಸಿ ದೇವ್ರ ಕಡೆ ತಿರುಗಿಕೊಡ್ರಿ ಅಂತ ಹೇಳ್ತೀರಿ. ಈ ಹಬ್ಬದ ಕನಸಿರ್ತದೆ ಎಲ್ಲರಿಗೆ. ಏನು ಕನಸಿರ್ತದ? ಗುಡ್ ಫ್ರೈಡೆದಾಗ ಯಾವ ಸೀರೆ ತಗೋಬೇಕು, ಗುಡ್ ಫ್ರೈಡೆದಾಗ ಯಾವ ಪ್ಯಾಂಟ್ ಅಂಗಿ ಹಾಕೋಬೇಕು, ಏನು ವಸ್ತು ಖರೀದಿ ಮಾಡಬೇಕು ಹೊಸದಾಗಿ. ನೀತಿ ಅಲ್ಲ ಇದು. ಆದರೆ ನೀತಿಯು ಫಲಿಸಬೇಕಾದರೆ, ನೀತಿಯು ಸದಾಕಾಲ ಫಲ ಕೊಡಬೇಕಾದರೆ ನೀತಿವಂತರಾಗಿರ್ತಕ್ಕಂಥ ನೀವು ಇನ್ನೊಬ್ಬರಿಗೆ ರಕ್ಷಣೆ ಕೊಡಬೇಕು, ಇನ್ನೊಬ್ಬರಿಗೆ ದೇವ್ರ ಕಡೆಗೆ ಒಪ್ಪಿಸ್ಬೇಕು, ಇನ್ನೊಬ್ಬರಿಗೆ ಅವ್ರಿಗೆ ಪಾಪದಿಂದ ಶಾಪದಿಂದ ಬಿಡುಗಡೆ ಆಗಬೇಕು, ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಇನ್ನೊಬ್ಬರಿಗೋಸ್ಕರ ಚಿಂತಿಸಿ ದೇವಾ ಆ ಕುಟುಂಬ ಈ ವರ್ಷದಲ್ಲಿ ಸಂಪೂರ್ಣವಾಗಿ ಮಾರ್ಪಡಲೇಬೇಕು. ಇದು ನೀತಿಯು ಫಲ. ನಿಮ್ಮ ಧನ ಐಶ್ವರ್ಯವೆಲ್ಲ ನುಸಿಡ್ದೋಯ್ತು ಪರ ಕಂಪ್ಲೀಟ್ಲಿ. ಆದರೆ ಒಬ್ಬರಿಗೆ ಪಾಪದಲ್ಲಿರ್ತಕ್ಕಂಥ ದ್ರೋಹ ಅಪರಾಧದಲ್ಲಿರ್ತಕ್ಕಂಥವ್ರಿಗೆ ನೀನೇನು ಮಾಡಬೇಕು ಅಂತದನ್ನ ನೀತಿ ಮಾರ್ಗದ ನಡೆಸಬೇಕಾಗಿ ಪ್ರಯಾಸ ಪಡಬೇಕು ಪ್ರಿಯರೇ. ಬರ್ತೆ ಅವ್ರ ಮನೆಗೆ ಇವ್ರ ಮನೆ ಸುವರ್ತೆ ಹೇಳುತ್ತೆ, ಚಿನ್ನಮ್ಮ ಕಾರಣ ಹೇಳಿದಾಗ ಅವ್ರ ಮನೆಗಳಲ್ಲಿ ಹೋಗಿ ಕೆಲಸ ಮಾಡ್ತಾ ನನ್ನ ವಿಷಯವಾಗಿ ಎಕ್ಸ್ಪ್ಲೇನ್ ಮಾಡ್ತಾ, ಚರ್ಚಿನ ವಿಷಯದಾಗ ಎಕ್ಸ್ಪ್ಲೇನ್ ಮಾಡ್ತಾ, ಸೇವೆ ವಿಷಯದಾಗ ಎಕ್ಸ್ಪ್ಲೇನ್ ಮಾಡ್ತಾ, ಹಿಂಗದ ಸೇವೆ, ಸಭೆ ಹಿಂಗದ, ಆರಾಧನೆ ಹಿಂಗೆ ನಡೀತದ, ಸಂದೇಶ ಹಿಂಗೆ ಕೊಡ್ತಾರ, ವಾಕ್ಯ ಹಿಂಗೆ ಹೇಳ್ತಾರ, ಬಟ್ ಮತ್ತು ಅವ್ರಿಂದ ರಕ್ಷಣೆ ಅದ, ಅನೇಕ ಜನರಿಗೆ ಇಂಥ ಒಂದು ಅದ್ಭುತಗಳು ಮಾಡ್ತಾನೆ ದೇವ್ರು ಅಂತೇಳಿ ಒಂದೆರಡು ಕುಟುಂಬದಾಗ ಹೋಗಿ ಕೆಲಸ ಮಾಡುತ್ತಾ ಅವ್ರಿಗೆ ಹೇಳಿದ್ರೆ ಅವ್ರು ನನಗೆ ಫೋನ್ ಮಾಡ್ಬೇಕು. ಮತ್ತೆ ಹೆಸರು ಅವ್ರಿಗೆ ಸಮಸ್ಯೆಗಳು ಬಂದಾಗ ಫೋನ್ ಮಾಡಬೇಕು. ಇವತ್ತು ಡೈಲಿ ಒಂದು ಮನೆಗೆ ಬಾ ಅಂತ ಹೇಳ್ತಾರೆ, ಕಟ್ಗೆ ಹೋಗ್ಲಕ್ಕೆ ಯಾಕೆ ಆಗಲತ್ತಿಲ್ಲ ಅಂದರೆ ಮತ್ತೆ ಕೆಲವೊಂದು ದೋಷಗಳು ಬರ್ತಾವೇನೋ, ಮತ್ತು ಇನ್ನೂ ಕೆಲವೊಂದು ಸಮಸ್ಯೆಗಳು ಬರ್ತಾವೇನೋ. ಬೇಡ, ಆದಷ್ಟು ಸಾಧ್ಯವಾದಷ್ಟು ಯಾರು ಹೆಚ್ಚಿಗತ್ತಿ ಫೋರ್ಸ್ ಮಾಡತ್ತಾರ ಅವ್ರ ಮನೆಗೆ ಹೋಗಬೇಕು, ಸುವಾರ್ತೆ ಪ್ರಕಟಿಸಬೇಕು ಅಷ್ಟೇ. ಅವ್ರ ಮನೆಗೆ ಹೋಗಬೇಕು, ಯಾರು ಕರೀಲತ್ತಾರ ಅವ್ರ ಮನೆಗೆ ಹೋಗ್ಲೇಬೇಕೆಂಬುದು ಅವ್ರ ನಿರ್ಧಾರ ನಡೆದಿದ್ದೆವು, ಪರವಾಗಿಲ್ಲ. ಆದರೆ ಒಂದು ಹೇಳ್ತೆ, ನೀತಿ ಈ ರೀತಿಗೆ ಫಲ ಕೊಡ್ತಕ್ಕಂತಾಗಿರ್ಬೇಕು ಪ್ರಿಯರೇ. ನಿನ್ನ ಕೆಲಸದಲ್ಲಿ ಹೋದಾಗ ನಿನ್ನ ಸಭೆ ವಿಷಯವಾಗಿ ಎಚ್ಚರಿಸಬೇಕು ಅವ್ರಿಗೆ. ನಿನ್ನ ಕಾರ್ಯ ವ್ಯಾಪಾರ ಬಿಸ್ನೆಸ್ಗೆ ಹೋದಾಗ ಸುವಾರ್ತೆ ವಿಷಯವಾಗಿ ಅವ್ರಿಗೆ 4 ಮಾತು ನೀವು ಕಂಪಲ್ಸರಿ ನೀವು ಹೇಳಲೇಬೇಕು. ಯಾಕಂದರೆ ಎಲ್ಲಿ ಯಾವ ಸಭೆಯಲ್ಲಿ ನಿನಗೆ ದೇವ್ರು ಅದ್ಭುತ ಮಾಡ್ಯಾನ, ಯಾವ ಸಭೆಯಲ್ಲಿ ನಿಂಗೆ ರಕ್ಷಣೆ ನೀಡೇನ, ಯಾವ ಸಭೆಯಲ್ಲಿ ನಿಂಗೆ ಸ್ವಸ್ಥತೆ ಮಾಡ್ಯಾನ, ಯಾವ ಸಭೆಯಲ್ಲಿ ದೇವ್ರು ನಿಂಗೆ ಬಿಡುಗಡೆ ಕೊಟ್ಟನ, ಯಾವ ಸಭೆಯಿಂದ ನಿನಗೆ ಉನ್ನತ ಸ್ಥಾನಕ್ಕೆ ದೇವರು ಬೆಳೆಸ್ಲತ್ತನ, ಯಾವ ಸಭೆ ನಿನಗೆ ಹಗಲಿರುಳು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗದ, ಯಾವ ಸಭೆಯಿಂದ ನೀನು ನಂಬಿ ದೀಕ್ಷಾಸನ ಒಂದು ರಕ್ಷಣೆ ಹೊಂದಿದಿ, ಪಾಪ ದ್ರೋಹ ಅಪರಾಧ ಬಿಡುಗಡೆ ಹೊಂದಿದೋ, ಆ ಸಭೆ ವಿಷಯವಾಗಿ, ಆ ಸೇವಕರ ವಿಷಯವಾಗಿ, ಆ ಕುಟುಂಬ ವಿಷಯವಾಗಿ ಯೇಸು ಸ್ವಾಮಿ ಸುವಾರ್ತೆ ನೀನು 100% ಪ್ರಕಟಿಸಲೇಬೇಕು. ಇದೇ ನೀತಿಯು ಫಲ ಕೊಡ್ತಕ್ಕಂಥದ್ದಾಗಿದೆ ಪ್ರೇರಣೆ. ಮತ್ತು ಇದು ನೀತಿ ಫಲ ಕೊಡುವಾಗ ಯಥಾರ್ಥವಾಗಿರ್ತಕ್ಕಂಥ ಒಂದು ಮನಸ್ಸು ನಿನ್ನ ಬಳಿ ಇರಬೇಕು ಪ್ರಿಯರೇ. ಯಾಕೆ ಗೊತ್ತೋನ? ದ್ವೇಷಿಸ್ತಾರೆ ನಿಂಗೆ ಕೆಲವೊಬ್ಬರು ದ್ವೇಷಿಸ್ತಾರೆ ಪ್ರಿಯರೇ. ಅವ್ರ ವಿಷಯಕ್ಕೆ ಸುಮ್ಮನೆ ಏನು ಮಾತಾಡ್ತಿದ್ದಿ ಎಂಬ ಕೆಲವೊಂದು ಮಾತುಗಳಿಂದ ನಿನ್ನನ್ನು ದ್ವೇಷಿಸ್ತಾರೆ ಪ್ರಿಯರೇ. ಆದರೆ ದ್ವೇಷಿಸುವಾಗ ಇಲ್ಲಿ ಯಥಾರ್ಥತ್ವ ಮನಸ್ಸು ನಿನ್ನ ಒಳಗಿತ್ತಂದ್ರೆ, ಸರಿಪಡಿಸುವ ಮನಸ್ಸು ನಿನ್ನ ಒಳಗಿತ್ತಂದ್ರೆ ಅವ್ರ ಆತ್ಮವನ್ನು ನೀನು ಗೆದ್ದಿದ್ದಿ ಪ್ರಿಯ ಸ್ಪಷ್ಟವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ನಿನ್ನ ಮನಸ್ಸು ಹೃದಯ ಯಥಾರ್ಥವಾಗದಂದ್ರ ನಿನ್ನ ಬಳಗ ದೇವರು ಪ್ರಕಾಶಿಸ್ತಾನ. ಆ ಪ್ರಕಾಶಿಸ್ತಕ್ಕಂಥ ದೇವರು ನಿನ್ನ ಒಳಗೆ ಬಂದಾಗ
ದಯ ಹುಟ್ಕೊಂಡ್ಬರ್ತದ, ಕನಿಕರವು ನಿನ್ನ ಒಳಗೆ ಹುಟ್ಕೊಂಡ್ಬರ್ತದೆ ಪ್ರೇಯರೇ. ದಯವು ಕನಿಕರವು ನಿನ್ನ ಒಳಗಿರ್ತದೆ ಪ್ರೇಯರೇ. ಎಲ್ಲಿವರೆಗ ಯಥಾರ್ಥವಾಗಿರ್ತಕ್ಕಂಥ ದೇವರು ನಿನ್ನ ಒಳಗ ಪ್ರಕಾಶಿಸಲ್ಲ, ಅಲ್ಲಿವರೆಗ ಸಮೃದ್ಧಿ, ನೆಮ್ಮದಿ, ಐಕ್ಯತೆ ನಿನ್ನ ಒಳಗಿರಲ್ಲ ಪ್ರೇಯರೇ. ಅದಕ್ಕೆ ಹೇಳ್ತಾನ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿರುತ್ತಾನೆಂಬುದಾಗಿ ನಿಮ್ಮ ನೀವು ಪರೀಕ್ಷಿಸ್ಕೊಳ್ಬೇಕು. ನಾ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಇದ್ದಾನ ಅಥವಾ ಇಲ್ಲ. ಆ ಯಥಾರ್ಥವಾಗಿರ್ತಕ್ಕಂಥ ದೇವರ ಒಂದು ಜ್ಯೋತಿ ನನ್ನ ಒಳಗೆ ಅದನ ಅಥವಾ ಇಲ್ಲ, ನಿನ್ನ ನೀನು ಪರೀಕ್ಷಿಸ್ಕೊಳ್ಬೇಕು ಪ್ರಿಯರೇ. ಬಂಡೆ ಅಂತ ಯಾಕೆ ಹೋಲಿಕೆ ಮಾಡ್ಯಾನಂದ್ರೆ ದೇವ್ರ ಕಲ್ಲಿಗೆ ಬಂಡೆ ಕಲ್ಲು ಎಂಬುದಾಗಿ ಅದಕ್ಕೆ ಯಾಕೆ ಹೋಲಿಕೆ ಮಾಡ್ಯಾನ ದೇವ್ರ ಅಂದ್ರೆ ಗೊತ್ತದನ? ಅದು ಎಲ್ಲಿ ಭೀ ಹೋಗ್ಬಿಡ್ತದೆ ಪ್ರಿಯರೇ. ಎಲ್ಲಿ ಭೀ ಬಿಡಿಸ್ರಿ, ಅದಕ್ಕೆ ಸಮುದ್ರದಾಗ ಭೀ ಬಿಡಿಸ್ರಿ, ಹಳ್ಳದಾಗ ಭೀ ಬಿಡಿಸ್ರಿ, ತೊರೆಯಾಗಿ ಬಿಡಿಸ್ರಿ, ಬುಡನ ಹಿಡ್ಕೊಂಡು ತೋರತ್ತು, ಅದು ಮ್ಯಾಲಾಗ ಬರಲ್ಲ ಪ್ರಿಯರೇ. ಬರ್ತದೆ ರೀ. ಯಾವಾಗಾರ ಒಂದು ಕಲ್ಲು ತೊಗೊಂಡು ನೀರಾಗ ಹಿಂಗೆ ಬಿಡಿಸ್ರಿ, ಒಂದು ಕಲ್ಲು ತೊಗೊಂಡು ನೀರಾಗ ಹಿಂಗೆ ಹಾಕ್ರಿ ಕೆಳಗೆ, ಅದು ಕೆಳಗೆ ತಳಕ್ಕೆ ಹೋಗಿ ಕೊಡ್ತಾ ಅಥವಾ ಮೇಲೆ ಇರ್ತದ? ಹಾಂ, ಅದು ಟೋಟಲಿ ತಳಕ್ಕೆ ಹೋಗಿ ಕೊಡ್ತವೆ ಪ್ರೇಯರೇ. ಒಂದು ವೇಳೆ ಆ ಬಂಡೆಯಾಗಿ ನೀನಿದ್ದೆ ಅಂದ್ರೆ ನಿಜವಾದ ಒಂದು ಕ್ರಿಸ್ತವನಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯದ. ಯಥಾರ್ಥತ್ವ ಒಂದು ಮನಸ್ಸಿನ ಒಳಗಿರ್ತದ. ಯಥಾರ್ಥತ್ವ ಒಂದು ಮನಸ್ಸಿನ ಒಳಗಿತ್ತಂದ್ರೆ ನೀನು ಕತ್ತಲಲ್ಲಿ ಪ್ರಕಾಶಿಸುವ ಕೂಡ ಆ ಜ್ಯೋತಿನ ಒಳಗೆ, ಅಂದರೆ ಕತ್ತಲಿಗೆ ಸಂಬಂಧಪಟ್ಟಂಥ ಅಧಿಕಾರ ಅಂದರೆ ಸೈತನಾಗಲಿ, ದುರಾತ್ಮ ಆಗಲಿ, ಶೋಧಿಸ್ತಕ್ಕಂಥ ಆತ್ಮಗಳಾಗಲಿ, ಪಾಪ ದ್ರೋಹದ ಆತ್ಮಗಳಾಗಲಿ, ಅಥವಾ ಇನ್ನೂ ಕೆಲವೊಂದು ಬೇರೆ ಬೇರೆ ಸಮಸ್ಯೆ ತಂದಿರತಕ್ಕಂಥ ಕಾರ್ಯಕ್ರಿಯೆಗಳಲ್ಲಿ ನಿನ್ನನ್ನು ಹಿಂಬಾಲಿಸುವುದಕ್ಕಾಗಿ, ನಿನ್ನ ಹಿಡಿದು ಹಾಳು ಮಾಡೋದಕ್ಕಾಗಿ, ನಿನ್ನನ್ನು ಸರ್ವನಾಶ ಮಾಡುವುದಕ್ಕಾಗಿ ಕೂಡ ಆ ಆತ್ಮಗಳು ಬಂದರೂ ಕೂಡ ನಿನ್ನ ಒಳಗೆ ಯಾರವ ಇಲ್ಲಿ? ಹಲ್ಲೆಲೂಯ. ಯಾರೋ ನಿನ್ನ ಒಳಗ ಜ್ಯೋತಿ ಯೇಸು ಸ್ವಾಮಿ ನಿನ್ನ ಒಳಗ ಹಣ ಪ್ರೇಯರೇ. ಯೇಸು ಸ್ವಾಮಿ ನಿನ್ನ ಒಳಗಿರುವಾಗ ನೀನು ಎದಕ್ಕೂ ಭಯಪಡ್ತಕ್ಕಂಥ ಅವಶ್ಯಕತೆ ನಿನಗಿಲ್ಲ. ಎದಕ್ಕೆ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ಸರ್ತಿ ಸಮಸ್ಯೆ ಬರ್ತಾವೆ ನಿಂಗೆ, ಕೆಲವೊಂದು ಸರ್ತಿ ಅನ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಕಾರ್ಯಗಳು ನಿನ್ನ ಜೀವಿತದಲ್ಲಿ ಆಯ್ತಾವೆ. ಆದರೆ ಈ ಕ್ರಿಯೆಗಳು ನಿನ್ನ ಜೀವಿತದಲ್ಲಿ ಆಗುವಾಗ ನನ್ನ ದೇವರು ನನ್ನೊಟ್ಟಿಗನ, ನಾನು ಭಯಪಡ್ತಕ್ಕಂಥ ಅವಶ್ಯಕತೆ ನನಗಿಲ್ಲ ಅಂತ ನಿನ್ನ ಒಳಗೊಂದು ಜ್ಯೋತಿ ಇತ್ತಂದ್ರೆ ಸಮೃದ್ಧಿಯಾಗಿ ನೀನು ಮುಂದೆ ಕೊಡ್ತಿ, ಬೆಳಿತಿ, ಬಲ ಹೊಂತಿ, ನೀನು ಫಲ ಕೊಡ್ತೀವಿ ಪ್ರೇಯರೇ. ಸದಾ ಕಾಲಕ್ಕೂ ಆ ಫಲ ನಿನ್ನನ್ನು ಶಾಶ್ವತವಾಗಿ ನಡ್ಕೊಳ್ತೀವಿ ಪ್ರೇಯರೇ. ಹಲ್ಲೆಲೂಯ. ಆದರೆ ಪ್ರಿಯ ನನ್ನ ಸಹೋದರಿ, ನನ್ನ ಸಹೋದರ, ಒಂದು ನಿಮ್ಮ ಜೀವಿತದಲ್ಲಿ ಮಾಡಿಸ್ಕೊಳ್ಬೇಕು, ದಯಾ ಕನಿಕರವಾಗಿರ್ತಕ್ಕಂಥ ಜ್ಯೋತಿನೇ ದೇವರನ್ನ ಪ್ರೇಯರೇ. ನೀ ಎಲ್ಲಿ ಬೇರು, ನೀ ಆ ಪಟ್ಟಣದ ಹೋಗಿ, ಆ ದೇಶದ ಹೋಗು, ಬಟ್ಟು ದೇವರನ್ನು ಹಿಂಬಾಲಿಸ್ತಕ್ಕಂಥವನಾಗಿದ್ದು, ದೇವರಿನ ಒಳಗಿಟ್ಟುಕೊಂಡು ದೇವರ ದೃಷ್ಟಿಯಲ್ಲಿ ನೀನು ನೀತಿವಂತನಾಗಿದ್ದು, ದೇವರ ದೃಷ್ಟಿಯಲ್ಲಿ ಅಮೂಲ್ಯನವಾಗಿದ್ದು ನೀನು ಬೆಳೆಯೋದಕ್ಕಾಗಿ ನೀನು ಪ್ರಯಾಸ ಪಡಬೇಕು ಪ್ರಿಯರೇ. 10 ಮಂದಿ ಸ್ನೇಹಿತರು ಜೊತೆ ಬೆಳೆದ ಒಂದು ಉತ್ತಮದನ, ಒಬ್ಬರ ಜೊತೆ ಬೆಳೆದ ಉತ್ತಮದಾರೆ. ಹ್ಯಾಂಗೆ ಅನಿಸ್ತದೆ ನೀವು? ಯಾರೊಬ್ಬ ನಂಗೆ ಎಷ್ಟು? ಒಬ್ಬರು. ಓಕೆ. ಈ ಕಡೆ ಗಂಡ್ಸು ಮಕ್ಕಳದಾಗ ಸ್ನೇಹಿತರು 10 ಮಂದಿ ಇರ್ಬೇಕಾರೆ ಒಬ್ಬರೇ ಇರ್ಬೇಕಾ? ಎಷ್ಟು ಜನ ಇರಬೇಕು? ಒಬ್ಬರೇ. ನಿಜವಾದ ಸ್ನೇಹಿತನು ಒಬ್ಬನೇ. ಈ 10 ಮಂದಿ ಜೊತೆ ಸ್ನೇಹ ಸಂಪರ್ಕ ಬೆಳೆಸ್ತೇವು. ಈ 10 ಮಂದಿ ಒಂದೇ ಥರ ಇರಲ್ಲ. ಈ 10 ಜನ ಒಂದೇ ಥರ ಇರಲ್ಲ. 10 ಜೊತೆ 10 ಜನ ಸ್ನೇಹಿತರು ಒಂದೇ ಥರ ಇರಲ್ಲ. ಒಬ್ಬೊಂಥರ ಇನ್ನೊಬ್ಬೊಂಥರ. ಅದ್ರಾಗ ಮತ್ತೆ ಸಪ್ರೇಟ್ ಡಿವೈಡ್ ಆಗೋಯ್ತವ ಗ್ಯಾಂಗ್. 5 ಮಂದಿ ಒಂದು ಕಡೆ ಹೋಗ್ತಾರ, 5 ಮಂದಿ ಒಂದು ಕಡೆ ಆಗೋಯ್ತಾರೆ. ಮತ್ತು ಈ 5 ಮಂದಿದಾಗ 2 ಗ್ಯಾಂಗ್ ಆಗೋಯ್ತಾವ ಪ್ರಿಯರೇ, 4 ಗ್ಯಾಂಗ್ ಹೋಗ್ತಾವ. ಇಬ್ಬರು ಒಂದು ಕಡೆ, ಮೂಗರು ಒಂದು ಕಡೆ. ಮತ್ತು ಈ ಮೂಗರ್ದಾಗ ಈ ಇಬ್ಬಿಬ್ಬರು ಒಂದು ಅಲಗ್ ಬೇರೆ ಬೇರೆ ಆಗೋಯ್ತಾರ. ಈ ಮೂಗರ್ದಾಗ ಮತ್ತು ಮೂಗರು ಕೂಡ ಡಿವೈಡ್ ಆಗೋಯ್ತಾರೆ. ಲಾಸ್ಟ್ ಎಷ್ಟು ಜನ ಇದ್ದಾರ? ಒಬ್ಬೊಂಟಿಗನೇ. ಹಲ್ಲೆಲೂಯ. ಯಾವಾಗರ ಒಬ್ಬೊಂಟಿಗನಾಗಿದ್ದು ಕರ್ತನ ಕಡೆ, ಆಕಾಶ ಕಡೆ ಕೈಗಳೆತ್ತಿ ಪ್ರಾರ್ಥನೆ ಮಾಡಿ ನೋಡು. ಒಬ್ಬೊಂಟಿಗನಾಗಿದ್ದು ಕರ್ತನ ಕಡೆ, ಆಕಾಶ ಕಡೆ ಕೈಗಳೆತ್ತಿ ಪ್ರಾರ್ಥನೆ ಮಾಡೋಡು. ಒಬ್ಬೊಂಟಿಗನ ಜೀವನ ಸಮೃದ್ಧಿ, ಒಬ್ಬೊಂಟಿಗನ ಜೀವನ ಉನ್ನತ ಸ್ಥಾನಕ್ಕದ. ಆದರೆ ಒಬ್ಬರಿಗಿನ ಇನ್ನೊಬ್ಬರು ಹೋದ್ರ ಲೇಸದ ಪ್ರೇಯರೇ. ಗಂಡ ಹೆಂಡತಿ ಲೋಕದಾಗ ಯಾಕೆ ಮಾಡ್ಯಾನ ದೇವರು? ಯಾಕೆ ಮಾಡ್ಯಾನ್ರಿ? ಇವರು ಬೇರೆ ಬೇರೆ ಸಂಪರ್ಕ ಆಗಿ ಬಿದ್ದು ಹೋಗ್ಬಾರ್ದು. ಇವರು ಒಂದು ಮನಸ್ಸಂಕಲ್ಪದಿಂದ ಬೆಳಬೇಕು ಇವರು ಎಂಬುದಾಗಿ ದೇವರು ಮನಸ್ಸು ಮಾಡಿ, ಇವರು ಬೇರೆ ಬೇರೆ ಕಾರ್ಯಕ್ಕೆ ಅವಕಾಶ ಕೊಡಬಾರ್ದು ಎಂಬುದಾಗಿ ಉದ್ದೇಶ ಇಟ್ಕೊಂಡು ಅವರಿಬ್ಬರಿಗೆ ಸರಿಬಳ ಸಹಕಾರಿ ಎಂಬುದಾಗಿ ದೇವರು ಅವರಿಗೆ ರೆಡಿ ಮಾಡ್ಯಾನ ಪ್ರೇಯರ್. ಆದರೆ ನಾವೊಂದು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಆಳಿಸ್ಕೊಂಡಿರಬೇಕು, ನಿಜವಾದ ಸ್ನೇಹಿತನು ಯೇಸು ಸ್ವಾಮಿನೇ ಪ್ರೇಯರೇ. ಹಲ್ಲೆಲೂಯ.
ನಿಜವಾದ ಸ್ನೇಹಿತನು ಯೇಸುಸ್ವಾಮಿನೇ. ಯೇಸುಸ್ವಾಮಿ ಒಟ್ಟಿಗೆ ಎಷ್ಟು ಜನ ಸ್ನೇಹ ಭಾವವನ್ನೇ ಒಂದು ಬೆಳೆಸ್ಕೊಂಡು ಸ್ನೇಹದ ಕಾರ್ಯಕ್ರಮಗಳ ಅನುಸಾರವಾಗಿ ನೀತಿ ಪ್ರೀತಿ ಸತ್ಯತೆ ಉಳ್ಳವರಾಗಿದ್ದು ಆತನನ್ನು ಹಿಂಬಾಲಿಸುತ್ತಾ ಆತನಿಗೆ ಹಿಂಬಾಲಕರಾಗಿ ಎಷ್ಟು ಜನ ಜೀವನ ಮಾಡ್ತಾರೋ, ಈ ಲೋಕದಲ್ಲಿ ಎಲ್ಲವನ್ನು ಕಳ್ಕೊಂಡ್ರು ಕೂಡ ಪರಲೋಕದಲ್ಲಿ ನಿನಗಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಪತ್ತು ದೇವರು ಇಟ್ಟನ. ಪ್ರೇರಣೆ ನಿನಗಾಗಿಟ್ಟನು, ಪ್ರತ್ಯೇಕವಾಗಿಟ್ಟನು ಆತನು. ನೀ ಅಂದ್ಕೊಂಡಿರ್ಬೋದು ನನಗೇನಿಲ್ಲ, ಇಲ್ಲ, ಪರಲೋಕವಾಗಿರ್ತಕ್ಕಂಥ ಪಟ್ಟಣ ಶಾಶ್ವತವಾಗಿರ್ತಕ್ಕಂಥದ್ದು ನಿನ್ನದಾಗಿದೆ ಪ್ರೇರಿ, ಅದು ನಿನ್ನ ಪಟ್ಟಣವಾಗಿದೆ. ಸ್ನೇಹಿತರು 10 ಜನ ಸ್ನೇಹಿತರಾಗಿ ಬೆಳೆದಿರೋದ್ರ ಬಿದ್ದೋಯ್ತೀರಿ. ಒಬ್ಬೊಂಟಿಗರಾಗಿ ಒಬ್ಬರು ನಿಮ್ಮ ಜೊತೆ ಇನ್ನೊಬ್ಬರಿಗೆ ಇಟ್ಕೊಂಡು ಸ್ನೇಹ ಭಾವದಿಂದ ಪ್ರೀತಿಯನ್ನು ಐಕ್ಯತೆಯಿಂದ ನೀ ಬೆಳೆದಾಗ ದೇವರು ನಿನ್ನನ್ನು ಬಲಪಡಿಸ್ತಾನ, ದೇವರು ನಿನ್ನನ್ನು ಸಮೃದ್ಧಿ ತಂದು ಉನ್ನತ ಸ್ಥಾನಕ ತರ್ತಾನೆ ಪ್ರಿಯರೇ. ಒಂದು ಸಭೆದಾಗ ಎಷ್ಟು ಜನ ಪಾಸ್ಟರ್ ಇರ್ಬೇಕು ರೀ? ನಂಗೆ ನಾ ಒಂದು ಕ್ವಶನ್ ಆಗ್ತೇನೆ ನಿಮ್ಗೆ, ಎಲ್ಲರಿಗೂ ಇದು. ಒಂದು ಚರ್ಚಿನಾಗ ಪಾಸ್ಟರ್ ಎಷ್ಟು ಜನ ಇರಬೇಕು? ಒಬ್ಬರೊಂದರ ಕೈ ಎಸ್ತಾರೆ. ಸಭೆದಾಗ ಪಾಸ್ಟರ್ ಓಕೆ, ಇಬ್ಬರಿದ್ರ ಅಂದ್ರೆ ಏನಾಯ್ತದಲ್ಲಿ ಅವ್ರು 4 ಮಂದಿ ಟೀಮ್ ಬಾಡಿ ರೆಡಿ ಮಾಡ್ತಾರೆ. ಇಲ್ಲಿ ನೋಡಿದೆ, ಒಬ್ಬನೇ ವಾಕ್ಯ ಹೇಳ್ತಾನವ, ನೋಡಿ, ಪೂರ ವಾಕ್ಯ ಒಬ್ಬನೇ ಹೇಳ್ತಾನೆ. ನೋಡಿದೆ, ಪ್ರಾರ್ಥನೆ ಅವನೇ ಮಾಡ್ತಾನೆ ನೋಡು. ಬಾಜಿಗಿದ್ದರಿಗೆ ಹೇಳ್ತಾನೆ, ಈ 4 ಮಂದಿಗೆ, ಈ ಹಿಂದೆ ಮುಂದಿದ್ದವ್ರಿಗೆ ನೋಡಿದೆ, ಪ್ರಾರ್ಥನೆ ಅವನೇ ಮಾಡ್ತಾನೆ, ವಾಕ್ಯ ಅವನೇ ಹೇಳ್ತಾನೆ, ಆರಾಧನೆ ಅವನೇ ಮಾಡ್ತಾನೆ. ಯಾರ ಪ್ರಾರ್ಥನೆ ಮಾಡಂದ್ರು ಕೂಡ ಅವ್ರಿಗೆ ಪ್ರಾರ್ಥನೆ ಅವನೇ ಮಾಡ್ತಾನೆ. ಸುಮ್ಮನೆ ಸ್ಟಾರ್ಟಿಂಗ್ ಒಂದು ಪ್ರಾರ್ಥನೆ ಕೊಡಲ್ಲ ಅವಕಾಶ, ನಮಗೆ ಲಾಸ್ಟ್ ಒಂದು ಪ್ರಾರ್ಥನೆ ಅವಕಾಶ ಕೊಡಲ್ಲ. ಏನು ಮಾಡ್ತಾನ? 4 ಮಂದಿ ಟೀಮ್ ರೆಡಿ ಮಾಡ್ಕೊಂಡು ಮತ್ತೆ ಅವಂದವ ಡಂಗ್ 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 ಹಾಲಿಗೆ ಬಾರಿಸ್ಕೊತಾಗ ಅವಂದವ ರೆಡಿ ಆಗುತ್ತಾನೆ. ಹಲಲುಯ್ಯ. ಯಾಕೆ ಮತ್ತೆ ಹೇಳ್ತೆ ಅಂದರೆ, ಎಷ್ಟು ಮಂದಿ ಹೋಗ್ಯಾರ ಇಲ್ಲಿಂದ ಇರ್ತಾನ? ಎಷ್ಟು ಜನ ಹೋಗ್ಯಾರ? ದ್ವೇಷಿಸ್ತಾರೆ ಹೊರತು ಈ ಸಭೆ ಅಭಿವೃದ್ಧಿ ಹೊಂದಬೇಕು, ಈ ಸಭೆ ಉನ್ನತ ಸ್ಥಾನಕ್ಕೆ ಬೆಳಿಬೇಕು, ಈ ಸಭೆದಿಂದ ಬಂದಿದ್ದೆವು, ಈ ಸಭೆಯಿಂದ ನಮಗೆ ದೇವ್ರ ಜೀವಿತದಲ್ಲಿ ಅದ್ಭುತ ಮಾಡ್ಯಾನ ಅಂತ ಸಾಕ್ಷಿ ಹೇಳ್ತಕ್ಕಂಥವ್ರು ಯಾರು? ಅದು ನನ್ನ ಮುಂದೆ ಹೇಳ್ತಾರೆ, ಯಾಕಂದ್ರೆ ನನಗೆ ಗೊತ್ತಾಗಬೇಕಂತೇಳಿ. ಸೌರರ್ಲಿಂದ ನಾವು ದೀಕ್ಷೆ ಹೊಂದೇವಪ್ಪ, ಸೌರರ್ಲಿಂದ ನಾವು ಸೇವೆಗೆ ಬಂದಿದ್ದೇವಪ್ಪ, ನಮ್ಮ ಮುಂದೆ ಹೇಳ್ತಾರೆ. ಅದು ಅಷ್ಟೇ, ಹೊರಗೋಗಿ ಹಿಂದೆ ಅಟಂಬಂಬ್ ಹಾಕ್ತಾರೆ, ದನ್ನಂತ ಹಾಕಿದ್ರೆ ಮತ್ತೆ ಈ ಕಡೆಯಿಂದ ಆ ಕಡೆ ಲೊಂಗಟಿ ಹೊಡಿಬೇಕು. ನಾ ಪ್ರೇಸ್ಮ ಜಾಗ್ರತ. ಯಾಕಂದರೆ ಒಂದು ಸಭೆ ಹಿಂಬಾಲಿಸು, ಒಂದು ಸೇವಕರ ಹಿಂಬಾಲಿಸು, ಒಂದು ಸಭೆ ಒಂದು ಸಭಾಪಾಲಕರಿಗೆ ಹಿಂಬಾಲಿಸಿದಾಗ ಆ ಸಭೆಯಿಂದ ಆ ಸಭಾಪಾಲಕರಿಂದ ನೀನು ಬೆಳಿತಿ, ನೀ ಬಲ ಹೊಂದಿ ಉನ್ನತ ಸ್ಥಾನಕ್ಕೆ ಬರ್ತಿ. ಆ ಸಭಾಪಾಲಕರು ನಿನ್ನ ವಿಷಯವಾಗಿ ಹಗಲು ಪ್ರಾರ್ಥನೆ ಮಾಡ್ತಾರೆ, ಆ ಸಭಾಪಾಲಕರ ವಿಷಯವಾಗಿ ನೀ ಪ್ರಾರ್ಥನೆ ಮಾಡ್ತಿ. ಸಭೆ ಬೆಳೀತದ, ಸೇವೆ ಬೆಳೀತದ, ಉನ್ನತ ಸ್ಥಾನಕ್ಕೆ ಬರುವುದಕ್ಕಾಗಿ ಒಂದು ಅವಕಾಶ ಅದ. ಹಲ್ಲೆಲೂಯ, ಹಲ್ಲೆಲೂಯ. ಬಟ್ ಒಂದೊಂದು ಸಮಸ್ಯೆಗಳು ಇಂತಿಂಥ ಸಮಸ್ಯೆಗಳು ಬಂದಿರ್ತಾವ, ಅಂಥಂಥ ಸಮಸ್ಯೆಗಳು ಬರ್ತಾವೆ. ಯಾಕೆ ಸಮಸ್ಯೆ ಬರ್ತಾವ ಅಂದರೆ, ಇದ್ದಿಂಥ ಮನೆಗೆ ನಾವು ಸುಣ್ಣ ಹಚ್ಚಲೋ, ಇನ್ನೊಂದು ಮನೆಗೆ ಹೋಗಿ ನಾವು ಬಣ್ಣ ಹಚ್ತೇವೆ. ಅರ್ಥ ಬರ್ತಾ ಇದ್ದಂಥ ಮನೆಗೆ ನಾವು ಕ್ಲೀನಾಗಿ ನೀಟಾಗಿ ಮನೆಗೆ ನಾವು ಸೌಡ್ಸ್ಕೋವರಿ, ಮನೆ ಸರಿ ಮಾಡ್ಕೊಂಬರಿ ಎಂಬ ಉದ್ದೇಶ ಇರಲ್ಲ. ಇನ್ನೊಂದು ಮನೆಗೆ ಸುಣ್ಣ ಹಚ್ಲಾಕ್ ಹೋಗ್ತಾರ, ಆ ಮನೆಗೂ ಸುಣ್ಣ ಕಂಪ್ಲೀಟ್ ಆಗಲ್ಲ. ಮತ್ತೊಂದು ಮನೆಗೆ ಬಣ್ಣ ಹಚ್ಲಾಕ್ ಹೋಗ್ತಾರ, ಆ ಮನೆ ಕೂಡ ಕಂಪ್ಲೀಟ್ ಆಗಲ್ಲ. ಆದರೆ ಪರಲೋಕ ರಾಜ್ಯದಲ್ಲಿ ಇರ್ತಕ್ಕಂಥ ದೇವರು ಒಂದು ದಿನ ಲೆಕ್ಕ ಕೇಳ್ತಾನೆ. ಏನು ಲೆಕ್ಕ ಕೇಳ್ತಾನೆ ಗೊತ್ತದನ? ಯಾವ ಸೇವಕರು ನಿಮ್ಮ ಲೆಕ್ಕ ಒಪ್ಪಿಸ್ಬೇಕಪ್ಪ? ಯಾರು ಕೂರಿದ್ದೀನಿ ನೀನು? ಯಾರು ಕೂರಿದ್ದಿ? ದೇವ್ರು ಕೂರಿ ಎಲ್ಲರೂ ಇದ್ದೀವಿ, ನಾ ಬಿದ್ದ. ನೀ ಯಾರು ಕೂರಿದ್ದಿ ಎಂಬುದಾಗಿ ದೇವ್ರು ನಿನಗ ಒಂದು ಕ್ವಶನ್ ಆಗಿದಾಗ ಯಾಕೆ ಕುರುಬನ ಹೆಸರು ತಗೋತಿ? ಹಲೋ, ನಮ್ಮ ಅರ್ಥ ಆಗ್ಲತ್ತದ? ನೀ ಯಾರು ಕುರಿದ್ದೆ ಅಂತ ಹೇಳಿ ದೇವ್ರ ಲೆಕ್ಕ ಕೇಳಿದಾಗ ಯಾಕೆ ಕುರುಬನ ಹೆಸರು ಹೇಳ್ತಿ? ನನ್ನ ಕುರುಬು ಫಲನೆ ನನ್ನ ಕುರುಬು ಅಂತೇಳಿ ಯಾಕೆ ಕುರುಬನ ಲೆಕ್ಕ ಹೇಳ್ತಿ? ಯಾಕೆ ಕುರುಬನ ಹೆಸರು ಹೇಳ್ತಿ? 10 ಮಂದಿ ಕುರುಬನ ಲೆಕ್ಕ ಅಲ್ಲಿ ಇರಲ್ಲ, ಒಂದು ಕುರುಬ ಲೆಕ್ಕ ತಗೊತಂದೇವ್ರು ಸ್ಪಷ್ಟವಾಗಿ. ಒಂದೇ ಕುರುಬನ ವಿಷಯವಾಗಿ ನೀ ಲೆಕ್ಕ ಕೊಡ್ಬೇಕಾಯ್ತದ. ನನ್ನ ಕುರುಬನ ಆತನು, ನಾನು ಆತನಲ್ಲಿ.
ಅವರಲ್ಲಿ ಸಭೆಯಲ್ಲಿ ಬೆಳೆದೆವು, ಆರಾಧನೆ ಮಾಡಿದೆವು, ಈ ವಿಷಯವಾಗಿ ನಾವು ಕಾರ್ಯ ಮಾಡಿದೆವು ಎಂಬುದಾಗಿ ಒಂದು ಲೆಕ್ಕ ಮಾತ್ರ ದೇವರು ಕೇಳ್ತಾನೆ. ಆದರೆ ಈ ಜ್ಯೋತಿ ಎಂಬ ದೇವರು ನೀ ಕತ್ತಲೆಯಲ್ಲಿ ಹೋಗುವಾಗ ಹಿಡ್ಕೊಂಡು ನಿನ್ನನ್ನು ಹಿಂಬಾಲಿಸಿ ತೆಗೆದುಕೊಳ್ತಾನೆ ಪ್ರಿಯರೇ. ಆ ಪಟ್ಟಣದೊಳಗೆ ನೀನು ರಕ್ಷಿಸುವುದಕ್ಕಾಗಿ ಬರ್ತಕ್ಕಂಥ ದೇವರು ಈತನೇ. ಆದರೆ ನೀ ಎಲ್ಲಿ ಯಾವ ಸಭೆಯಲ್ಲಿ ನೀ ಬೇರೆ ಉಳ್ಕೊಂಡಿರ್ತಿ, ಯಾವ ಸಭೆಯಲ್ಲಿ ನೀ ಬೆಳಿತಿ, ಆ ಸೇವೆ ಬೆಳೀತಾ, ಆ ಸಭೆ ಬೆಳೀತದ. ಆ ಸಭೆದಿಂದ ಮತ್ತು ನೀ ಬೇರೆ ಬೇರೆ ಕಾರ್ಯಗಳು ಮಾಡ್ತಂದ್ರೆ ಆ ಸೇವೆ ಬೆಳೆಯಲ್ಲ, ಆ ಸಭೆ ಬೆಳೆಯಲ್ಲ. ನೀ 10 ಮನೆ ಹೋಗಿ ಸುಣ್ಣ ಹಚ್ಚು, ಅದು ಏನೂ ಪ್ರಯೋಜನ ಇಲ್ಲ. 10 ಮಂದಿ ನಿನಗೆ ಉಪಯೋಗ ಮಾಡಿಕೊಂಡು ಬಿಟ್ಕೊಡ್ತಾರೆ ಹೊರತು ಆ 10 ಮಂದಿ ಕೊನೆವರೆಗೆ ನಿನ್ನ ತೆಗೆದುಕೊಂಡು ಹೋಗ್ತಕ್ಕಂಥರಾಗಿ ಇರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇದೇ ಕೀರ್ತನೆಗಳು 112ನೇ ಅಧ್ಯಾಯ 5-6 ವಚನ ಓದ್ರಿ. ದಯಾಳುವಾಗಿ ಧನ ಸಹಾಯ ಮಾಡುವವನು ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು ಭಾಗ್ಯ. ಯಾಕೆ ಕಾರ್ಯ ನಡೆಸಬೇಕು? ಈಗ ಒಂದು ಮಾತು ಹೇಳ್ತೆ, ಈ ಚರ್ಚಿನ ವಿಷಯಕ್ಕೆ ಮಾತಾಡ್ತೆ, ಬೇರೆ ಬೇರೆ ಭಾಷೆ ನಾ ಮಾತಾಡಲ್ಲ. ಇಷ್ಟು ನಾವು ಕಟ್ಕೋಬೇಕು ಅನ್ಕೋರಿ, ಇಷ್ಟೇ ಸುಮ್ಮನೆ ಒಂದು ಇಷ್ಟು ನಾವು ಅದರ ಹೆಸರು ನೋಡ್ಕೊಂಬರ್ರಿ. ಇಷ್ಟು ನಾವು ಕಟ್ಕೋಬೇಕು ಅನ್ಕೋರಿ, ಇಷ್ಟು ನಮ್ಮ ಚರ್ಚಿನಾಗೆ ನಮಗೆ ಕಟ್ಕೊಳಕ್ಕೆ ಅವಕಾಶ ಇದೆ, ನಮಗೆ ಸಹಾಯ ಬೇಕಾಗ್ಯದ. ಇಷ್ಟು ಕಟ್ಕೊಂಬದು ಬಿಟ್ಟು ನಾವು ಇನ್ನೊಬ್ಬರಿಗೆ ಚರ್ಚೆ ಹೋಗಿ ನಾವು ಇದು ನಿಮ್ಮ ಚರ್ಚೆಗೆ ಅದಲ್ಲ, ಇದು ಕಟ್ಕೋರ ಹೇಳಿ ಅಮೌಂಟ್ ಕೊಟ್ಟೆ ಅನ್ಕೋರಿ, ಅದೆಷ್ಟು ಮಟ್ಟಿಗೆ ರೈಟ್ ಇರ್ತದೆ? ಇದ್ರಾಗ ಒಂದು ಅರ್ಥ ಒಬ್ಬರು ಹೇಳ್ತೆ, ಮನೆ ಕಟ್ಲತ್ತೀರಿ, ನಿಮ್ಮ ಮನೆಗೆ ದರ್ವಾಜ ಕೂಡ್ಸಿರಿ, ತಟ್ಟಿ ಕೂಡ್ಸೋದ, ದರ್ವಾಜ ಕಂಪ್ಲೀಟ್ ಆಗ್ಯದ, ಪೂರ ಕಂಪ್ಲೀಟ್ ಡೋರ್ ಬಂದ ದರ್ವಾಜಗಳು ಕೂಡ್ಸಿರಿ, ತಟ್ಟಿಗಳು ಕೂಡ್ಸೋವ. ಪಕ್ಕದ್ರೆ ಇನ್ನೊಬ್ಬ ಮನೆ ಕಟ್ಲತ್ತಾರ, ಅಣ್ಣ ನಿನ್ನ ಮನೆ ಕಂಪ್ಲೀಟ್ ಆಗ್ಯದಲ್ಲ ಪೂರ, ನನ್ನ ಮನೆ ಇನ್ನೂ ಕಂಪ್ಲೀಟ್ ಆಗ್ಲತ್ತದ, ಮತ್ತು ನೀ ತಟ್ಟಿ ಮತ್ತಿನ್ನ ಕೂಡ್ಸ್ಕೋತಿ, ನಿಮ್ಮ 4 ಮಂದಿರಪ್ಪ ನೀವು ಕೂಡ್ಸ್ಕೋತಿ, ನಂಗೆ ಏನು ಬಿಲ್ಲ, ಆ ತಟ್ಟಿ ನಾನು ಕೊಡು, ನಾ ಕೂಡ್ಸ್ಕೋತ ಅಂತ ಹೇಳಿದಾಗ ಆ ತಟ್ಟಿಯ ಮನೆಗೆ ಕೊಟ್ಟರೆ ಅನ್ಕೋರಿ, ನಿಮ್ಮ ಮನೆಗೆ ತಟ್ಟಿ ಹಚ್ಚಲಕ್ಕೆ ಎಷ್ಟು ದಿನ ಬೇಕು? ಅಮ್ಮ ಎಷ್ಟು ದಿನ ಬೇಕ್ರಿ? ಟೈಮ್ ಹಿಡಿತವ ಇಲ್ಲ? ಮೊದಲನೇ ತಟ್ಟಿ ನಿಮ್ಮ ಮನೆಗೆ ಹಚ್ಕೋತೀರಿ, ಇನ್ನೊಬ್ಬರು ಬಾಕಲ್ ಮುಸ್ತೀರಿ, ಹೋಗಿ ಏನು ಮಾಡ್ತೀರಿ? ಮೊದಲನೇದು ನಿಮ್ಮ ಮನೆಗೆ ಇರ್ತಕ್ಕಂಥದ್ದು ಏನು ಅವಶ್ಯಕತೆ ಅದ, ನಿಮ್ಮ ಮನೆಗೆ ಯಾವ ವಿಷಯವಾಗಿ ಸಹಾಯ ಬೇಕು, ನಿಮ್ಮ ಮನೆಗೆ ಒಂದು ತಟ್ಟಿ ಕೂಡಿಸ್ಬೇಕಾದ್ರೆ ನಿಮ್ಮ ಮನೆಗೆ ನೀವು ಕೂಡಿಸ್ಕೊಂಡಾಗ ಮಾತ್ರ ಇನ್ನೊಬ್ಬರು ಮನೆ ಕಟ್ಲಕ್ಕೆ ಸಾಧ್ಯ ಅದ. ನಿಮ್ಮ ಮನೆಗೆ ನೀವು ಎಲ್ಲಿ ತನಕ ತಟ್ಟಿ ದರ್ವಾಜ ನೀವು ಕೂಡಿಸಿಲ್ಲ, ಇನ್ನೊಂದು ಮನೆಗೆ ಹೋಗಿ ಎಷ್ಟು ನೀವು ಖರ್ಚು ಮಾಡಿದ್ರೇನು, ಎಷ್ಟೇನು ಮಾಡಿದ್ರೇನು ವ್ಯರ್ಥ ಅಂತ ನೋಡ್ರಿ. ಸ್ವಂತ ಮಕ್ಕಳಿಗೆ ಅನ್ನ ಹಾಕ್ಲತ್ತಿಲ್ಲವ, ಸೌತಿ ಮಕ್ಕಳಿಗೆ ಅನ್ನ ಹಾಕ್ಲತ್ತಾನ, ಅವಂದೇನದ, ಅವಂದೇನು ಮಾರಿದ ಮನೆ ಬರ್ಲಕ್ಕ? ಹಲ್ಲೆಲೂಯಾ. ಅವಂದೇನು ಮಾರಿದ? ಅವೇನ ಅವನ ಬೇಕವನ. ಯಾರು ಬೈತಾವ? ಹೆಣ್ಮಕ್ಳು ಬೈತಾವ್ರಿ ಗಲ್ಲಿದಾಗ. ಯಾರು ಬೈತಾವ? ಹೆಣ್ಮಕ್ಳು ಆಸ್ಪಾಸ್ ಮನೆದವ್ರು ಬೈತಾವ್ರಿ. ಅವ ಮಾಡೋ ಪರಿಸ್ಥಿತಿ ನೋಡಿ, ಆಕೆ ಮಾಡೋ ಪರಿಸ್ಥಿತಿ ನೋಡಿ. ಪ್ರಿಯಸಮ ಜಾಗ್ರತ, ಈ ವಿಷಯವನ್ನು ಅನ್ಬಾರ್ದಲ್ಲ. ಯಾಕಂದರೆ ಮೊದಲನೇದು ಸಭೆಗ ಸಹಾಯವಾಯ್ತಕ್ಕಂಥದ್ದು. ಮೊದಲನೇದು ನಮ್ಮ ಸಭೆದಲ್ಲಿರ್ತಕ್ಕಂಥ ನಮ್ಮ ಸಭೆಗ ನಾವು ಪರಿಪಾಲನೆ ಮಾಡಿಕೊಂಡು ನಮ್ಮ ಸಭೆಗೋಸ್ಕರ ನಾವು ಅಭಿವೃದ್ಧಿಗಾಗಿ ನಾವು ದುಡಿಯೋದು ಬಿಟ್ಟು ಇನ್ನೊಬ್ಬರಿಗೋಸ್ಕರ, ಇನ್ನೊಬ್ಬರ ಸಭೆಗ, ಇನ್ನೊಬ್ಬರ ಕಾರ್ಯಗಳಿಗಾಗಿ ನೀವು ದುಡ್ದಿರಂದ್ರೆ ನಿಮ್ಮ ಮನೆಗೆ ಸುಣ್ಣ ಹಾಗೆ ಇರ್ತದ, ಇನ್ನೊಂದು ಮನೆಗೆ ಬಣ್ಣ ಹೋಗ್ತದ, ಮತ್ತೊಂದು ಮನೆಗೆ ಬಣ್ಣ ಹೋಗ್ತಿರೋದು ಇರ್ತಕ್ಕಂಥ ಮನೆ ಹಾಗೆ ಖಾಲಿ ಇರ್ತದೆ ಪ್ರೇರಿ. ಇದೇ ಥರ ಖಾಲಿ ಆಗೋಯ್ತದೆ ಪ್ರೇರಿ. ಆದರೆ ಒಂದು ಮಾತು ನಿಮ್ಮ ಜೀವಿತದಲ್ಲಿ ಜಾಗ್ರತೆಯಾಗಿ ನೀವು ಪರಿಪಾಲನೆ ಮಾಡಬೇಕು. ಧನ ಸಹಾಯ ಮಾಡುವವನು ಎಂಬುದಾಗಿ ದೇವರು ಹೇಳ್ತಾರೆ. ದಯಾಳುವಾಗಿ ಧನ ಸಹಾಯ ಮಾಡುವವನು ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನು. ನಾವು ಯಾಗಾರ ನಮ್ಮ ಮನೆಗೆ ಒಂದು 10 ಕಿಲೋ ಅಕ್ಕಿ ಇಸ್ಕೊಡೋದು ಬಂದಿದ್ದೇವ? ಹಲೋ, ಯಾಗಾರ ನನ್ನ ಗಾಡಿ ಪಂಚರ್ ಆಗ್ಯದಪ್ಪ, ಒಂದು 100 ರೂಪಾಯಿ ಹಾಕ್ರಂತ ಯಾರ್ಯಾರು ಫೋನ್ ಮಾಡಿದ್ದೇವೆ ರೀ? ನನ್ನ ಗಾಡಿಗೆ ಟೈರ್ ಇಸ್ಕೊಡ್ರಿ ಅಂಥೇಳಿ ಒಬ್ರಿಗೆ ಅಂದಿದ್ದೆವು. ಆ ಟೈರಿನ ಚಕ್ರದಾಗ ಪಾಪ ಅವ್ರಿಗೆ ಸಂಪರ್ಕ ಖತಮ್ ಆಗೋಯ್ತು. ಕೋಶಿಸ್ ಮಾಡಿದ್ದೇವೆ ಅವ್ರಿಗೆ. ಬಿಸ್ನೆಸ್ ಮಾಡತ್ತಾರಂದ್ರೆ ಒಂದು 100 ರೂಪಾಯಿ ಕಮ್ದಾಗ ಸಿಗ್ತದೇನೋ, ಆ 100 ರೂಪಾಯಿ ಆಸೆ, 100 ರೂಪಾಯಿ ಕಮ್ದಾಗ ಸಿಗ್ತಾನೆ ಅಂತೇಳಿ ಅವರಿಗೆ ಬಿಸ್ನೆಸ್ ಮಾಡ್ತಾರೆ. 100 ರೂಪಾಯಿ ಕಮ್ದಾಗ ಸಿಗ್ತದೆ ನಮ್ಗೆ ಅಂತೇಳಿ ಅಂದ್ಕೊಂಡಿದ್ದೆವು. ಅವರು ಟೈರಿನ ಅಮೌಂಟ್ ಅವ್ರಿಗೆ ನಾವು ಕೊಡ್ತೇವೆ ಅಂದಿದ್ದೆವು, ಇಲ್ಲಂತಿಲ್ಲ. 100 ರೂಪಾಯಿ ಕಮ್ದಾಗ ಸಿಗ್ತದಲ್ಲ ಅಂತೇಳಿ ಅವ್ರಿಗೆ ಸಹಾಯ ಕೇಳಿದೆವು. ಆ 100 ರೂಪಾಯಿ ಕಮ್ದಾಗೆ ಅವ್ರ ಬಿಸ್ನೆಸ್ ಆ ಕಡೆ ಹೋಯ್ತದು.
ಇಲ್ಲಿ ತನ ನಾವೊಂದು ಹೇಳ್ತೆ, ಯಾರಿಗೆ ಭೀ ಇದು ನಮ್ಮ ಕುಟುಂಬಕ್ಕೆ ಇದು ಕಡಿಮೆ ಬಿದ್ದದ, ನಮಗೆ ಸಹಾಯ ಮಾಡಿ ಕೊಡ್ರಿ ಅಂತೇಳಿ ನಾವು ಕೈ ಚಾಚಿ ಬಂದಿಲ್ಲ. ಒಂದು ಹೇಳ್ತೆ, ಸಭೆ ವಿಷಯವಾಗಿ, ಸಭೆ ಅಭಿವೃದ್ಧಿ ವಿಷಯವಾಗಿ, ಸೇವೆ ಅಭಿವೃದ್ಧಿ ವಿಷಯವಾಗಿ ಕೇಳ್ತಕ್ಕಂಥ ಹಕ್ಕು ನನಗದ. 100% ನನಗೆ ಹಕ್ಕದ. ನಾ ಕೇಳ್ತಕ್ಕಂಥವನಾಗಿ ಇದ್ದೇ ಇರುತ್ತೆ. ಕೆಲವರು ಸರ್ ಲಾಕ್ಡೌನ್ ಹಿಡಿದು ರೊಕ್ಕದ ಹಿಂದೆ ಬಿದ್ದಾರಪ್ಪ, ಎಷ್ಟು ಕೊಟ್ರಪ್ಪ ನಂಗೆ? ದಶಮಾಂಶ ಭಾಗ ಕೊಡೋರು ಕೈ ತೋರಿಸಿರೋ ಸರ್ತಿ ಸಭೆದಾಗ ಮಾತಾಡ್ತಿದ್ದೆ ನಾ, ಬೇರೆ ಕಡಿಲ್ಲ. ದಶಮಾಂಶ ಭಾಗ ಕೊಡೋರು ಕೈ ತೋರಿಸ್ರಿ ಖಾಲಿ. ನೀವು ತಿಂಗಳಿಗೆ ಕಂಪಲ್ಸರಿ ಕೊಡತ್ತೀರಿ? ತಿಂಗಳಿಗೆ ಕಂಪಲ್ಸರಿ ಕೊಡೋರಿದ್ದೀರಿ? ಒಂದೆರಡು ಕೈ ಅವ ಖಾಲಿ. ಮತ್ತೆ ಲಾಕ್ಡೌನ್ ಹಿಡ್ಕೊಂಡು ನಿಮ್ಮ ಸಭಾ ಪಾಲಕರಿಗೆ ಎಷ್ಟು ಅಮೌಂಟ್ ಕೊಟ್ಟಿರಿ? ನೀವು ಎಷ್ಟು ಅಮೌಂಟ್ ಕೊಟ್ಟಿರಿ? 1,000 ಕೊಟ್ಟಿರಿ, 10,000 ಕೊಟ್ಟಿರಿ, 20,000 ಕೊಟ್ಟಿರಿ? ನನ್ನ ಮಗನ ಮಕ್ಕಳು ಸ್ಕೂಲ್ ಫೀಸ್, ಕಾಲೇಜ್ ಫೀಸ್ ಕಟ್ತೀರಿ? ಪ್ರಿಯಸಮ ಜಾಗ್ರತ. ನೀವು ದೇವರಿಗಂದು ಅವಮಾನಕರವಾಗಿ, ದೇವರಿಗಂದು ನೀವು ಹಾಳಾಗಿ ನಾಶ ಆಗ್ಲಕ್ಕೆ ಅವಕಾಶ, ಚಾನ್ಸಸ್ ನಿಮಗಿಲ್ಲ. ನಾ ಒಂದು ಸತ್ಯ ಹೇಳ್ತೆ, ನೀವು ಕೊಡುವುದಾದರೆ ಈ ಸೇವೆ, ಈ ಸಭೆ ಅಭಿವೃದ್ಧಿ ಅವಕಾಶ, ಚಾನ್ಸಸ್ ಅವಾಗೆ ಅದ. ಅದಕ್ಕೆ ಹೇಳ್ತಾನ, ದಯಾಳುವಾಗಿ ಕೊಡ್ಬೇಕಂತ ಪ್ರೇರಣೆ. ನೀವು ದಯಾಳುವಾಗಿ, ಒಳ್ಳೆ ಮನಸ್ಸಿಂದ, ಒಳ್ಳೆ ಮನಸಂಕಲ್ಪದಿಂದ ನೀವು ಕೊಡುವಾಗ ಈ ಸೇವೆ, ಈ ಸಭೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅದ. ಇದಕ್ಕಾಗಿ ನಾವು ಪ್ರಯಾಸ ಪಡತ್ತೆ ಅಷ್ಟೇ. ನನ್ನ ಮನೆಗೆ ನಾ ಪ್ರಯಾಸ ಪಡ್ತಿಲ್ಲ. ನನ್ನ ಮನೆಗೆ ನಾ ಪ್ರಯಾಸ ಪಡ್ತಂದ್ರೆ ಇವತ್ತು ಕೂಡ ನನಗೆ ಬೀದರ್ದಾಗ ಕೆಲಸದ ಪ್ರೇರಿ. ಈ ದಿನ ಕೂಡ ನನಗೆ ಬೀದರ್ದಾಗ ಕೆಲಸ ಆಲ್ರೆಡಿ ಅದ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಒಂದು ಜಾಗ್ರತೆ ಇರಬೇಕು. ನಿಮ್ಮ ಧನ ನಿಮ್ಮ ಸಭೆಕ ನೀವು ಉಪಯೋಗ ಮಾಡಬೇಕು ಪ್ರೇರಿ. ದಯಾಳುವಾಗಿ ಧನ ಸಹಾಯ ಮಾಡುವವನು ಅವನು ಭಾಗ್ಯವಂತನ ಅಥವಾ ಬೇಡುವವನು? ಬೇಡುವವನಲ್ಲ ಪ್ರೇರೆ, ಭಾಗ್ಯವಂತನು. ನಿನ್ನ ಸಭೆಕ, ಸೇವೆಕ ನೀ ಪ್ರೋತ್ಸಾಹ ಕೊಟ್ಟು ನೀ ಸಹಾಯ ಮಾಡಲೇಬೇಕು. ಕೆಳಗೆ ವಚನ ಹೇಳ್ತಾನೆ ಸ್ಪಷ್ಟವಾಗಿ, 6ನೇ ವಚನ ಹೇಳ್ತಾನೆ, ಅವನು ಎಂದೂ ಕದಲುವುದಿಲ್ಲ, ನೀತಿವಂತನನ್ನು ಯಾವಾಗಲೂ ನೆನೆಸುವರು ಎಂಬುದಾಗಿ. ಯಾರು ಎನಿಸ್ತಾರಂತ್ರಿ? ಈ ವಾಕ್ಯ ಎಲ್ಲರೂ ಕಲ್ತೋದರೆ, ಅವನು ಎಂದೂ ಕದಲುವುದಿಲ್ಲ, ನೀತಿವಂತನನ್ನು ಯಾವಾಗಲೂ ನೆನೆಸುವರು. ಒಂದಿನ 2 ದಿನ ಯಾವಾಗಲೂ ಪ್ರಿಯರೇ. ಅದಕ್ಕೆ ಹೇಳ್ತೆ, ನೀತಿವಂತರಾಗುವುದಕ್ಕಾಗಿ ನೀವು ಪ್ರಯಾಸಪಟ್ಟು ನೀತಿ ಕಾರ್ಯಕ್ರಿಯೆಗಳೈತೆ ಯಾವ್ಯಾವನೋ ಈ ನೀತಿ ಕಾರ್ಯಕ್ರಿಯೆಗಳು ನೀವು ಬೆಳೆದಿ ಅಂದ್ರೆ ನೀನು ಬಲ ಹೊಂದಿ ಉನ್ನತ ಸ್ಥಾನಕ್ಕೆ ಬರುತ್ತಿ. ಅದಕ್ಕೆ ಹೇಳ್ತಾನ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತಿ ಆನಂದ ಪಡುವವನೋ ಅವನು ಎಷ್ಟೋ ಧನ್ಯನು ಪ್ರಿಯರೇ. ಇಷ್ಟಲ್ಲ ಪ್ರಿಯರೇ, ಎಷ್ಟೋ ಧನ್ಯನು. ಅದಕ್ಕಂತೆ ಇಲ್ಲ. ಅದಕ್ಕೆ ಎಷ್ಟೋ ಧನ್ಯನ ಎಂಬ ಒಂದು ಶಬ್ದದ ಅನುಸಾರವಾಗಿ ನೀತಿವಂತನಾಗಿ ನೀ ಬೆಳೆಯೋದಕ್ಕೆ ನೀ ಪ್ರಯಾಸ ಪಟ್ಟಿ ಅಂದ್ರೆ ನಿನ್ನ ಕುಟುಂಬ ಸಮೃದ್ಧಿ ಇರ್ತದ, ನಿನ್ನ ಕುಟುಂಬದಲ್ಲಿ ಬಲಿಷ್ಠವಾಗಿರ್ತದ, ನಿನ್ನ ಕುಟುಂಬಕ್ಕೆ ಶುಭವಾಯ್ತದ. ನೀ ಎಷ್ಟು ನಿನ್ನ ಸಭೆಕ ಅಭಿವೃದ್ಧಿಗಾಗಿ ನೀ ಕೊಡಬೇಕೆಂಬ ಆಸೆ ಆಕಾಂಕ್ಷೆ ಇರ್ತದೋ, ಮೊದಲನೇದು ನಿನ್ನ ಸಭೆಕ ನೀ ಕೊಡು. ನಿನ್ನ ಸಭೆಕ ಕೊಟ್ಟು ಹೆಚ್ಚಾದ ಮೇಲೆ ಇನ್ನೂ ಎಲ್ಲರ ನೀ ಕೊಡ್ಲಿಕ್ಕೆ ಅವಕಾಶ ಇದ್ರು ಕೂಡ ನೀನು ಅವಾಗ ಕೊಡು ಪ್ರಿಯರೇ. ನಿನ್ನ ಮನೆಗೆ ಬಣ್ಣ ಇಲ್ಲದೆ ಇನ್ನೊಂದು ಮನೆಗೆ ಬಣ್ಣ ಹಚ್ತಾ, ನಿನ್ನ ಮನೆ ತಟ್ಟಿಲ್ಲದೆ ಇನ್ನೊಂದು ಮನೆಗೆ ತಟ್ಟಿ ಹಚ್ತಿ ಅಂದ್ರೆ ನಿನ್ನ ಸಭೆ, ನಿನ್ನ ಮನೆ ಅಷ್ಟೇ ಇರ್ತದೆ ಪ್ರಿಯರೇ. ನಿಮ್ಮ ಸಭಾಪಾಲಕರ ಮನಸ್ಸು ಕೂಡ ಏನು ಮಾಡಬೇಕು? ಸಂತೋಷಕರವಾಗಿರ್ತಕ್ಕಂಥ ನೋಡಬೇಕು. ವ್ಯಸನಗೊಳ್ಳುವುದಾಗ ಅವ್ರಿಗೆ ಇರಬಾರ್ದು. ಸಂತೋಷಕರವಾಗಿರ್ತಕ್ಕಂಥ ನಿಮ್ಮ ಸಭಾಪಾಲಕರು ಇರ್ಬೇಕು. ನಿಮ್ಮ ಸಭೆದಲ್ಲಿರ್ತಕ್ಕಂಥ, ನಿಮ್ಮ ಸಭೆ ನಡೆಸ್ಕೊಳ್ತಕ್ಕಂಥವ್ರು ಸಂತೋಷ ಉಳ್ಳವರಾಗಿರ್ಬೇಕು. ಅವ್ರು ಸಂತೋಷ ಉಳ್ಳವರಾಗಿರ್ಬೇಕಾದ್ರೆ ಯಾವಾಗ ಏನೇನು ಸಹಾಯ ಸಹಕಾರಗಳು ಸಭೆಗೆ ಬೇಕೋ ಅದನ್ನೇ 100% ಸಭೆಗೆ ನೀನು ಮಾಡ್ತಾನೆ ಇರ್ಬೇಕು ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಸ್ಟೀಫನ್ ಬಂದಿಲ್ಲ, ಬಂದ್ರೆ ಒಂದು ಮಾತು ಹೇಳ್ತೇವೆ ಹಿಡ್ಕೊಂಡು. ಆ ಫ್ಯಾನು ಉಲ್ಟಾ ತಿರ್ಲತ್ತಂದ್ರೆ ಪಾಸಸ್ ಮೀಟಿಂಗ್ ಇತ್ತು. ಪಾಸಸ್ ಮೀಟಿಂಗ್ದಾಗ ಪಾಸ್ಗಳು ಸುಮ್ಮನೆ ಇರ್ತೇವೆ ನಾವು. ಪಾದ್ರಿ ಸಾಬ್ ಹೆಚ್ಚಿಗೆ ದೇವ್ ಬಿಡಿಸ್ಲತ್ತಿದ್ದೇನೋ, ನೀ ಈ ಫ್ಯಾನಿನಾಗ ಬಂದು ಕುಂತ್ಕೊಂಡು ದೇವಲ್ಲತ್ರ ಒಬ್ಬರನ್ನ ಅಂದ ಹಂಗಾಯ್ತದ್ರಿ ಅಂದನ. ಬರ್ರಿ ನೀವು ಬರ್ರಿ ಅಂತೇಳಿ ಕರ್ಕೊಂಡೋಗಿ ಫ್ಯಾನ್ ಬಟನ್ ಹಾಕ್ತಾರೆ. ಗಿರಿ ಅದು ಹಿಂಗೆ ತಿರ್ಗೋದು, ಹಿಂಗೆ ಉಲ್ಟಾ ತಿರ್ಲತ್ತದ ಫ್ಯಾನ್.
ಫೋನ್ ಮಾಡ್ದ ಬಿಚ್ಕೊಂಡು ಹೋದನು, ಈ 200 ರೂಪಾಯಿ ಇಕ್ಕೋದು ಮಗ, ಈ 200 ರೂಪಾಯಿ ಇಟ್ಕೊಂಡು ನೀ ಈ ಫ್ಯಾನಿಗೆ ಏನಾದಾಗ ನೀ ರಿಪೇರ್ ಮಾಡಿಸಿ ತೊಗೊಂಡು ಫಿಟ್ ಮಾಡು, ಮತ್ತೆ ಬೇಕಾದ್ರೆ ನಾನು ನೀನು ಕೊಡ್ತಾ ಇರ್ತದೆ. ಇಲ್ಲ ಇಲ್ಲ ಇಲ್ಲ, ತಲೆಗಡ್ಸ್ಕೋದು ಹೋದನು, ತಲೆಗಡ್ಸ್ಕೋದು ಫಿಟ್ ಮಾಡಿದನು, ಆ ಹೋಲ್ಡರ್ಸ್ಗಳ ತಂದು ಫಿಟ್ ಮಾಡಿದನು, ವೈರ್ ತಂದು ಫಿಟ್ ಮಾಡಿದನು, ಮತ್ತೆ ಬಿ 200 ಇಟ್ಕೊಂಡ್ರೆ ಇಲ್ಲ ಇಲ್ಲ ನೆನ್ಕೋತ ಹೋದನು. ಅಂದ್ರೆ ಈ ವಿಷಯಕ್ಕೆ ನಾ ಹೇಳ್ತಂದ್ರೆ, ಸಭೆಯಲ್ಲಿ ಸಭಿಕರಾಗಿರ್ತಕ್ಕಂಥ ನೀವು ಸಭೆಯಲ್ಲಿ ಯಾವ ಕೊರತೆ ಯಾವ ವಿಷಯವಾಗದ ಎಂಬುದಾಗಿ ನಿಮ್ಮ ನೀವು ಪರಿಶೀಲನೆ ಮಾಡಿ, ನಿಮ್ಮ ನೀವು ಪರೀಕ್ಷಿಸಿಕೊಂಡು ನಮ್ಮ ಸಭೆದಾಗ ಏನು ಬೇಕಾಗಲತ್ತದ ಎಂಬುದಾಗಿ ನೀವು ತಿಳ್ಕೊಂಡು ಸಭೆಗೆ ನೀವು ಸಹಾಯ ಮಾಡಿ ಪ್ರೋತ್ಸಾಹ ಕೊಟ್ಟರೆ ಈ ಸೇವೆ ಬೆಳೀತದ, ಈ ಸಭೆ ಬೆಳೀತದ. ಸಭಪಾಲಕನಾಗಿರ್ತಕ್ಕಂಥ ನಾನು ಯಾವ ಮನಸ್ಸು ನೋಯಿಸ್ಕೊಳ್ಳೋದಾಗೆ, ಯಾವ ವಿಷಯದ ವ್ಯಸನಗೊಳ್ಳದೆ ಹಗಲು ಇರುಳು ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಇನ್ನೂ ಹೆಚ್ಚು ರೀತಿಯಲ್ಲಿ ಅವಕಾಶ ಇರ್ತದೆ. ಅವಾಗ ದೇವರು ನಿಮಗೆ ಉನ್ನತ ಸ್ಥಾನ ಬೆಳೆಸ್ತಾನೆ ಮತ್ತು ಬಲಪಡಿಸ್ತಾನೆ. ಪ್ರೇರೆ ಹಲ್ಲೆಲೂಯಾ. ನಮ್ಮ ಮನೆದು ಒಂದು 13,000 ರೂಪಾಯಿ ಕಿರಾಯಿ ಬರ್ತಂತೇಳಿ ನನಗೆ ಏನೂ ಸಮಸ್ಯೆ ಇದ್ದಿಲ್ಲ. ಒಂದು ವೇಳೆ ಆ 13,000 ರೂಪಾಯಿ ಕಿರಾಯಿ ಬರ್ತಿಲ್ಲ ಅಂದ್ರೆ ಮತ್ತು ನಾವು ಕೂಡ ಯಾವುದೋ ಒಂದು ಕೆಲಸ ಹುಡುಕೊಂಡು ಕೆಲಸ ಮಾಡ್ಲಿಕ್ಕೆ ಹೋಗಲೇಬೇಕಾಯ್ತಿತ್ತು. ದೇವ್ರು ಕರ್ದನ ಸಂಪೂರ್ಣ ಪೋಷಣೆ ಕೊಡ್ತೆ, ನೀ ಬಿಟ್ಕೊಟ್ಟು ಬಾ ನಾನು ಸೇವೆ ಮಾಡು ಅಂತೇಳಿ ದೇವ್ರು ಕರ್ದನ ಬಂದಿದ್ದೆವು. ಆದರೆ ಅದರಿಂದ ಕೂಡ ಭಾಳಷ್ಟು ಕಷ್ಟಗಳು ಅನುಭವಿಸಿದೆವು, ಭಾಳಷ್ಟು ತನ್ನವರಿಂದ ನನ್ನವರಿಂದ ಕುಟುಂಬದರಿಂದ. ನಾ ಲಾಸ್ಟ್ ಒಬ್ಬರನ್ನ ಈ ಮಾತು ಅಂಬಲ್ಲ ಅಂದ್ಕೊಂಡ್ರು ಭೀ ಲಾಸ್ಟ್ ಮತ್ತೆ ನಮ್ಮಲ್ಲಿಂದ ಆ ಶಬ್ದ ಬರ್ತಕ್ಕಂಥದ್ದು ಮಾತೆ ಮನೇಲಿಂದ ಬಂದ ಅಂದ್ರೂ ಕೂಡ ಪರವಾಗಿಲ್ಲ. ಸಭೆದಾಗ ಪ್ರತಿದಿನ ನಮ್ಮನ್ನು ಪರೀಕ್ಷಿಸ್ತಕ್ಕಂಥವ್ರು ನೋಡ್ತಕ್ಕಂಥವ್ರು ಕೂಡ ಮಾತು ನಮಗೆ ಕೊನೆದಾಗ ಲಾಸ್ಟ್ ಫೈನಲ್ ಏನು ಮಾಡಿದ್ರು ಅಂದು ತೋರ್ಸಾಕಿದ್ರು. ಆದರೆ ಏನಿರಲಿ, ನಾ ಯಾವ ವಿಷಯ ಕೂಡ ನಾ ಟಚ್ ತಗೊಂಬಾದ್ರೆ ದೇವ್ರ ಮುಂದೆ ದೇವರೇ ಅವ್ರ ಮನಸ್ಸು ಮನಸಂಕಲ್ಪನ ಅವ್ರ ಮನನೇತ್ರಗಳನ್ನು ತೆರೀನಿ, ಅವಾಗ ಈ ಸೇವೆ ಈ ಸಭೆ ಅಪಡಿಸಲಿಕ್ಕೆ ಅವಕಾಶ ಒಂದು ಪ್ರಾರ್ಥನೆ ತಪ್ಪರೇನಿ. ಅದಕ್ಕೆ ಈ ಏನು ನೋಡಿದೆವು ಗೊತ್ತು ವಾಕ್ಯದ ನಾವು, ನೀತಿವಂತನ ಕುಟುಂಬ ಶುಭ ಹೊಂದುವುದು. ನೀತಿವಂತನಾಗಬೇಕಾದ್ರೆ ಯೆಹೋವನಲ್ಲಿ ನೀವೇನಿರಬೇಕು, ಭಯ ಮತ್ತು ಭಕ್ತಿ ಉಳ್ಳವರಾಗಿರಬೇಕು. ದೇವರಲ್ಲಿ ಭಯಭಕ್ತಿ ಉಳ್ಳವರು ಮಾತ್ರ ನೀತಿವಂತರಾಗಲಿಕ್ಕೆ ಸಾಧ್ಯದ ಪ್ರಿಯರೇ. ಈ ಒಂದು ವಾಕ್ಯ ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದವಾಗಿ ಲಾಭವಾಗಿ ಫಲಕರವಾಗಿರಲಿ. ಹಲ್ಲೆಲೂಯಾ. ಕಣ್ಮುಚ್ಚಿ ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ. ಮತ್ತು ನೀತಿವಂತರಾಗಿ ಇದ್ದಿರೋ ಅಥವಾ ಇಲ್ಲೊಂದು ಸತಿ ಪರೀಕ್ಷಿಸ್ಕೋರಿ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಹನನೋ ಅವನ ಸಂತಾನ ಮಾತ್ರನೇ ಸಮೃದ್ಧಿ ಅಭಿವೃದ್ಧಿ ಅಂತ ಒಬ್ಬರೇ. ಪ್ರತಿಯೊಬ್ಬರು ಯಾರೇ ಇರಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಆತ್ಮ ಪ್ರಾಣ ಶರೀರವೆಲ್ಲ ಕರ್ತನಿಗೆ ಸಂಪೂರ್ಣವಾಗಿ ಒಪ್ಪಿಸ್ರಿ, ಮನಪೂರ್ವಕವಾಗಿ ಒಪ್ಪಿಸ್ರಿ ದೇವರಿಗೆ. ನಿನ್ನ ಜೀವಿತದಲ್ಲಿ ಅದ್ಭುತ ಬೇಕಾ, ದೇವ್ರು ಮಾಡ್ತಾನೆ. ಯಾವ ವಿಷಯದಲ್ಲಿ ಕೊರತೆ ಉಳ್ಳವರಾಗಿದ್ದೀರಿ ನೋಡ್ರಿ, ಆ ಕೊರತೆಗಾಗೆ ಪ್ರಾರ್ಥನೆ ಮಾಡಿ. ಯಾವ ವಿಷಯವಾಗಿ ನೀನು ಸಮಸ್ಯೆ ಎದುರ್ಕೋತೀಯ, ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡು. ನಿನ್ನ ನೀನು ಪರೀಕ್ಷಿಸಿಕೋ, ನೀತಿವಂತರಾಗಿದ್ದೀರೋ ಅಥವಾ ಇಲ್ಲೋ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಇದ್ದಿರೋ ಅಥವಾ ಇಲ್ಲವೋ ಒಂದು ಸರ್ತಿ ಪರೀಕ್ಷಿಸ್ಕೋ. ದೇವ ನಿನ್ನ ಮಹಿಮೆ ಆಗಲಿಯಪ್ಪ, ನಿನ್ನ ಘನತೆ ಆಗಲಿ ಕರ್ತನೆ. ದಯಾಳುವಾಗಿ ಯಾವಾಗಲೂ ಧನವನ್ನು ಸಹಾಯ ಮಾಡುವವನಾಗಿರುತ್ತಾನೋ ಅವನ ಕುಟುಂಬ ಉನ್ನತ ಸ್ಥಾನ ಬರಲಿಕ್ಕೆ ಅವಕಾಶ ಇದೆ. ನಿನ್ನ ಕುಟುಂಬದಲ್ಲಿ ಸಮಾಧಾನ ಇರಬೇಕು, ಶಾಂತಿ ಇರಬೇಕಾದರೆ ದೇವರ ಆಜ್ಞೆಗಳಲ್ಲಿ ಅತಿ ಆನಂದವನ್ನು ಪಡುವವನಾಗಿರು. ನಿಸ್ಪಷ್ಟವಾಗಿ ನೀನು ಕರ್ತನ ಸನ್ನಿಧಿನ ಆಶ್ರಯಿಸುವಾಗ ನೀನು ಕತ್ತಲಲ್ಲಿ ನಡೆಯುವ ಕೂಡ ಜ್ಯೋತಿಯಾಗಿದ್ದು, ಅಂದರೆ ಬೆಳಕನಾಗಿದ್ದು ದೇವರು ನಿನ್ನನ್ನು ನಡೆಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇಯರೇ. ಆ ಜ್ಯೋತಿಯೇ ದೇವರಾಗಿದ್ದಾನೆ ಪ್ರೇಯ. ಸ್ಪಷ್ಟವಾಗಿ ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನೀನಿಲ್ಲದೆ ನಾವೆಲ್ಲರೂ ಕಳೆದೋಗಿದ್ದೇವಪ್ಪ ಕರ್ತನೆ. ನೀನು ನಮ್ಮ ಒಳಗಿರುವುದರೆ ನನಗಿಡ್ಕೊಂಡು ನಮ್ಮೆಲ್ಲರಿಗೆ ಸಮೃದ್ಧಿ ಇದಪ್ಪ ದೇವರೇ. ನಮ್ಮೆಲ್ಲರ ಒಳಗ ಒಂದು ಜ್ಯೋತಿ ಮೂಡುವುದಕ್ಕಾಗಿ ಒಂದು ಅವಕಾಶ ಇದೆ. ನೀತಿವಂತರ ಕುಟುಂಬದಲ್ಲಿ ಶುಭವಿರುವುದು ಎಂಬುದಾಗಿ ದೇವರೇ. ಒಂದು ವೇಳೆ ಭಯಭಕ್ತಿ ನಾವು ಹಿಂದಕ್ಕಾಗಿದ್ದೇವೇನೋ, ಭಯ ಭಕ್ತಿ ನಾವು ಕಳೆದುಕೊಂಡಿದ್ದೇವೇನೋ,
ಲೋಕ ಎಂಬ ವಿಷಯದಲ್ಲಿ ಬಿದ್ದು ಹೋಗಿ, ಲೋಕ ಎಂಬ ಕಾರ್ಯಕ್ರಮದಲ್ಲಿ ಬಿದ್ದು ಹೋಗಿ, ಅಥವಾ ಅನ್ಸ್ಪೆಕ್ಟೆಡಾಗಿ ಯಾವುದೋ ಒಂದು ಸಮಸ್ಯೆ ಎದುರುಕೊಳ್ಳುತ್ತಾ ಗಂಡ ಹೆಂಡತಿ ಮಧ್ಯದಲ್ಲಿ ಅಸಮಾಧಾನ, ಹೆಂಡತಿ ಮಕ್ಕಳಲ್ಲಿ ಅಸಮಾಧಾನ, ತಾಯಿ ತಂದೆ ಮಧ್ಯದಲ್ಲಿ ಸಮಾಧಾನ, ವ್ಯಾಪಾರ ಬಿಸ್ನೆಸ್ನಲ್ಲಿ ಅಸಮಾಧಾನವಾಗಿರ್ತಕ್ಕಂಥ ಕಾರ್ಯಗಳು, ಅಥವಾ ಯಾವುದೇ ಒಂದು ವಿಷಯದಲ್ಲಿ ದೇವರಿಂದ ನೀನು ದೂರ ಆಗಿ ಭಯಭಕ್ತಿಯನ್ನು ಕಳೆದುಕೊಂಡಿದ್ದೇನೋ, ಒಂದು ಸರ್ತಿ ಜಾಗ್ರತೆ ಆಲೋಚನೆ ಮಾಡು. ಒಂದು ವೇಳೆ ನಿನ್ನ ಕುಟುಂಬದಲ್ಲಿ ಭಯಭಕ್ತಿ ಇದೆ, ನೀತಿವಂತರ ಕುಟುಂಬದಂದ್ರ ನಿನ್ನ ಕುಟುಂಬಕ್ಕೆ ಶುಭವಿರುವುದು ಎಂಬುದಾಗಿ ದೇವ ನಿನ್ನ ಮಹಿಮೆ ಆಗಲಿ ಕರ್ತನೆ. ಯಾರದ ನಮ್ಮ ಮಧ್ಯದಲ್ಲಿ ದೇವರೇ ಇಲ್ಲಿವರೆಗ ಲೋಕದ ಅನುಸಾರವಾಗಿ ನಡೆದು ನಿನ್ನ ಆಜ್ಞೆಗಳಲ್ಲಿ ಪರಿಪಾಲನೆ ಇಲ್ಲದೆ ಅಪ್ಪಿತಪ್ಪಿ ದ್ರೋಹ ಅಪರಾಧ ಪಾಪ ಅಲ್ಲಿ ಬಿದ್ದೋಗಿ ಅನೇಕ ಸಮಸ್ಯೆ ಎದುರ್ಕೊಂಡಿರ್ಬೋದಪ್ಪ ಕರ್ತನೆ. ಆದರೆ ಈ ದಿನ ನಿನ್ನ ಮಕ್ಕಳು ವಾಕ್ಯ ಕೇಳಿದಾರಪ್ಪ ಕರ್ತನೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಿನ್ನ ಮಕ್ಕಳಿಗೆ ಮಾತಾಡಿದೆ, ನೀನು ಸರಿ ಮಾಡಿದೆ ಎಂಬುದಾಗಿ ನನಗೊಂದು ನಂಬಿಕೆ ವಿಶ್ವಾಸದ ಕರ್ತನೆ. ಯಾರ್ಯಾರು ಸರಿ ಮಾಡು ದೇವ ಎಂಬುದಾಗಿ ಪ್ರಾರ್ಥನೆ ಮಾಡಿದರು ಅವ್ರಿಗೆ ಸರಿ ಮಾಡು ದೇವರೇ. ಯಾರೇನು ಆಜ್ಞೆಗಳನ್ನು ತಿರಸ್ಕಾರ ಮಾಡಿದರು, ಅಯ್ಯ ದೇವ ನನ್ನ ಕ್ಷಮಿಸು, ನಾ ದ್ರೋಹ ಮಾಡಿದ ಅಪರಾಧ ಮಾಡಿದ ನನ್ನ ಕ್ಷಮಿಸು ಅಂತಾರೋ ಅವ್ರಿಗೆ ಕ್ಷಮಿಸು. ಮತ್ತು ನಿನ್ನ ಕಡೆ ನೀನು ತಿರುಗಿಕೋಪ ಕರ್ತನೆ ಸಯ. ನಿನ್ನ ಕಡೆ ಮಕ್ಕಳಿಗೆ ತಿರುಗಿಸ್ಕೊಂಡು ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡು. ಈ ದಿನ ಹೃದಯ ಅವ್ರ ಕುಟುಂಬ ಅವ್ರ ಮನೆ ಕಟ್ಟುವಾಗೆ ಸಂಪೂರ್ಣತೆಯಿಂದ ಈ ಮಕ್ಕಳು ಜೀವಿಸುವಾಗೆ ನೀ ಕಾರ್ಯ ಮಾಡು. ನಿನ್ನಿಂದ ಐಶ್ವರ್ಯವಂತರಾಗುವಾಗೆ, ನಿನ್ನಿಂದ ಈ ಮಕ್ಕಳು ಧನವಂತರಾಗುವ ಹಾಗೆ, ನಿನ್ನಿಂದ ಉನ್ನತ ಸ್ಥಾನಕ್ಕೆ ಬರುವ ಹಾಗೆ, ಬೆಳೆಯುವ ಹಾಗೆ, ಬಲ ಹೊಂದುವ ಹಾಗೆ, ಸಮೃದ್ಧಿ ಹೊಂದುವ ಹಾಗೆ ಈ ಮಕ್ಕಳನ್ನ ಸಹಾಯ ಮಾಡು ಕರ್ತನೆ. ನಿನ್ನ ಮಕ್ಕಳು ಯಾರು ಹಾಳಾಗ್ಲಿಕ್ಕೆ ಅವಕಾಶ ಇಲ್ಲ. ಈ ದಿನ ಯಾರ್ಯಾರು ಪಶ್ಚಾತ್ತಾಪಟ್ಟು ನಿನ್ನ ಸನ್ನಿಧಿ ಆಶ್ರಯಿಸಿದರು, ನೀ ಹೇಳಿದಿ ಈ ದಿನ ಈ ಮಕ್ಕಳಿಗೆ ಸಂಪೂರ್ಣವಾಗಿ ಅದ್ಭುತ ಮಾಡ್ತಾ ಎಂಬುದಾಗಿ. ಯಾರ್ಯಾರು ಯಾವ ಸಮಸ್ಯೆ ತೆಗೆದುಕೊಂಡು ಬಂದಿದ್ದಾರೆ ದೇವ, ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ಅದ್ಭುತ ಮಾಡು. ಮತ್ತು ಸಾಲದ ಒಂದು ಸಮಸ್ಯೆಗಳಿಂದ ಸಂಪೂರ್ಣವನ್ನು ಬಿಡುಗಡೆ ಮಾಡ್ತಾ ಬಂದ ನಿನ್ನ ವಾಗ್ದಾನ, ಆ ವಾಗ್ದಾನ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿ ಈ ದಿನ ಮೊದಲುಕೊಂಡದು ನೆರವೇರಲಿಕ್ಕೆ ಆಗ್ತಾನೆ. ಕಳೆದಿನ ವರ್ಷ ಹೇಳಿದಿ ಈ ವರ್ಷ ಅದ್ಭುತ ಮಾಡ್ತಾ ಅಂತ ಹೇಳಿ, ಮತ್ತು ಈ ದಿನ ಹೇಳತ್ತಿದ್ದೆ ಯಾವ ಸಮಸ್ಯೆ ಆಗಬೇಡ, ನನಗೆ ಸಹಾಯ ಮಾಡ್ತಾ ಅಂತೇಳಿ ಸಹಾಯ ಮಾಡ್ತಾ ಅಂತ ಪ್ರತಿಯೊಂದು ಕುಟುಂಬಕ್ಕೆ ದೇವ್ರನ್ನ ಪ್ರಾರ್ಥಿಸ್ತಾ ಬಲಪಡಿಸ್ರಿ. ಈಗ ಸಮಯದಲ್ಲಿ ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ. ಯಾಕಂದರೆ ಅದ್ಭುತವಾಗಿ ಮಾತಾಡಿದಿ, ಪ್ರತಿ ವಾರ ನಮ್ಮನ್ನು ಅದ್ಭುತವಾಗಿ ಮಾತನಾಡಿಸ್ತಾ ಬರ್ತೀರಿ ಎಂಬುದಾಗಿ ನಮ್ಮ ಒಡೆಯರ ರಕ್ಷಕನಾಗಿರ್ತಕ್ಕಂಥ ನಜರತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡಿ ಪಡ್ಕೊಂಡಿದ್ದೇವೆ ನಾವು ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.